ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಕ್ಷೇತ್ರದ ಎಲ್ಲ ದೇವತೆಗಳು, ದೇವಿ ಹಾಗೂ ಶ್ರೀಕೃಷ್ಣ ಸನ್ನಿಧಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಇಂಥದೊಂದು ದೇವಾಲಯಕ್ಕೆ ಕಾರಣಕರ್ತರಾದ ಶ್ರೀನಾರಾಯಣ ಗುರುಗಳನ್ನು ಸ್ಮರಿಸಿ ವಂದಿಸಿ, ಇದರ ಮುಖ್ಯ ಕಾರ್ಯಾಡಳಿತಕ್ಕೆ ಸಂಬಂಧಪಟ್ಟು ಭಕ್ತಿ ಶ್ರದ್ಧೆಯಿಂದ ಎಲ್ಲ ಕೆಲಸವನ್ನು ನಿರ್ವಹಿಸುವ ಸಕಲ ಆಡಳಿತ ಮಂಡಳಿಯವರನ್ನು ಕೂಡ ಗೌರವಪೂರ್ವಕವಾಗಿ ನಮಿಸಿ, ನೆರೆದಿರುವ ಎಲ್ಲ ಹಿರೇಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಅನೇಕ ವಿಷಯಗಳಿಗೆ ಅನೇಕ ಕಾರಣಗಳಿರ್ತವೆ ಅಂತ. ಕಾರಣಗಳಿಲ್ಲದೆ ಇಲ್ಲಿ ಏನೂ ಸಂಭವಿಸುವುದಿಲ್ಲ ಅನ್ನುವುದು ಭಗವಂತನ ದಾರಿ ನಡೆಯುವವರಿಂದ ತೊಡಗಿ ಭಗವಂತನನ್ನು ಇಲ್ಲ ಹೇಳುವವರೂ ಕೂಡ ನಂಬಲೇಬೇಕಾದ ಸತ್ಯ. ಕಾರಣವಿಲ್ಲದೆ ಇಲ್ಲಿ ಏನೂ ಘಟಿಸುವುದಿಲ್ಲ ಅಂತ. ನಾನಿವತ್ತು ಇಲ್ಲಿ ಬಂದು ನಿಲ್ಲಲಿಕ್ಕೆ ಕಾರಣ, ಈ ಕುದ್ರೋಳಿ ದೇವಸ್ಥಾನದ ಪರಿವಾರದ ಒಳಗೂ ಮಂಗಳೂರಿನಲ್ಲೂ ಬೇರೆ ಬೇರೆ ಅಧ್ಯಾತ್ಮ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಚರಣ್ ಅವರು ವೃತ್ತಿಯಿಂದ ಒಬ್ಬ RTO ಆಫೀಸರ್ ಆಗಿದ್ದರೂ ಕೂಡ ಪ್ರವೃತ್ತಿಯಿಂದ ಭಗವಂತನ ದಾರಿ ನಡೆಯುವವರ ಬೆನ್ನು ಹತ್ತುವವರು. RTOದವರು ವಾಹನಗಳ ಬೆನ್ನು ಹತ್ತಬೇಕು. ಇವರು ವಾಹನಗಳ ಬೆನ್ನಿನ ಜೊತೆಗೇ ವಾಹನ ಚಾಲಕ ಒಬ್ಬ ಇದ್ದಾನಲ್ಲ, ಆ ಮಹಾರಥಿಕ, ಆ ರಥಿಕನ ಬೆನ್ನು ಡ್ರೈವರ್ ಯಾರು ಇದರದ್ದು ಅಂತ ನೋಡ್ತಾ ಇದ್ದಾರೆ. ಅಂಥ ಡ್ರೈವರಿನ ಹಸಿವೆ ನಮ್ಮ ಹತ್ರ ಡ್ರೈವ್ ಮಾಡಿದೆ ಅವರನ್ನು. ಹಾಗಾಗಿ ನಾನಿವತ್ತು ಇಲ್ಲಿ ಇದ್ದೇನೆ. ಅಂಥ ಬಂಧುತ್ವಕ್ಕೆ ಮತ್ತು ಅಂಥ ಬಂಧುತ್ವದ ಕಾರಣವಾಗಿ ಬಂದಿರುವ ಅಣ್ಣ ತಂತ್ರಿಗಳಿಗೆ ಹಾಗೆ ಎಲ್ಲ ಕಾರ್ಯಕಾರಿ ಮಂಡಳಿಯವರಿಗೆ ನಾನು ವಿಶೇಷವಾಗಿ ನಮಸ್ಕರಿಸ್ತೇನೆ. ಯಾಕೆಂದರೆ ಎರಡು ವ್ಯಕ್ತಿಗಳು ಕೂಡ ಕಾರಣವಿಲ್ಲದೆ ಭೇಟಿಯಾಗೋದಿಲ್ಲ ಅಂತ. ಹಳೆಯ ಮಾತಿನ ಹಾಗೆ ಕಂಡರೆ ಸ್ಟೀಫನ್ ಹಾಕಿಂಗ್ಸ್ ಅಂತ ಐನ್ಸ್ಟೈನ್ ನಂತರದ ಟೈಮಿನ ಬಗ್ಗೆ ಬಹಳ ಹೊಸ ವಿಶ್ಲೇಷಣೆಗಳನ್ನು ಮಾಡಿದ ವಿಜ್ಞಾನಿ, ಆಧುನಿಕ ವಿಜ್ಞಾನಿ. ಅವನ ಬಳಿ ಒಮ್ಮೆ 8 ವರ್ಷದ ಪುಟ್ಟ ಬಾಲಕ ಹೀಗೆ ಮುಖಾಮುಖಿ ಭೇಟಿಯಾಗ್ತಾನೆ. ಸ್ಟೀಫನ್ ಹಾಕಿಂಗ್ಸಿಗೆ ವಾಸ್ತವಿಕ ಏನೂ ಗೊತ್ತಿಲ್ಲ ಅಂದರೆ ದೈಹಿಕವಾದ ಯಾವ ಚಟುವಟಿಕೆಗಳು ಇಲ್ಲ, ಅಂಥದ್ದೊಂದು ರೋಗಿಷ್ಠ. ಆದರೆ ಬ್ರೈನ್ ಮಾತ್ರ ಅಲ್ಟಿಮೇಟ್. ಅವನಿಗೆ ಕೈಕಾಲು ಯಾವುದರ ಸ್ಪಂದನಗಳಿಲ್ಲ. ಅವನನ್ನು ಎತ್ಕೊಂಡೋಗಿ ಕೂಡಿಸ್ಬೇಕು, ಎತ್ಕೊಂಡೋಗಿ ಕರ್ಕೊಂಡು ಬರಬೇಕು, ಸ್ನಾನಾದಿಗಳು, ಮಲಮೂತ್ರ ಬಾಧೆ ಎಲ್ಲ ಹಾಗೆ ಬದುಕಿದವನು ತಾನು ಸಾಯುವವರೆಗೂ ಕೂಡ. ಆದರೆ ಬ್ರೈನ್ ಮಾತ್ರ ಯಾವುದು ಐನ್ಸ್ಟೈನ್ ಬ್ರೈನ್ ಅಂತ ಹೇಳ್ತೀವಿ ಅದನ್ನು ಕೂಡ ಕ್ವೆಶ್ಚನ್ ಮಾಡುವವರೆಗಿನ ಒಬ್ಬ ವಿಜ್ಞಾನಿಯ ಮೆದುಳು. ಅವನಿಗೆ ಆ ಪುಟ್ಟ ಬಾಲಕ ಕೇಳ್ತಾನೆ, ವೈ ವಿ ಆರ್ ಮೀಟಿಂಗ್ ಹಿಯರ್ ಟುಡೇ ಅಟ್ ದಿಸ್ ಅವರ್ ಅಂತ. ನಾವೀಗ ಇಲ್ಲಿ ಈ ಕ್ಷಣಕ್ಕೆ ಯಾಕೆ ಭೇಟಿ ಆಗ್ತಿದ್ದೇವೆ ಅಂತ ಆ ಹುಡುಗನ ಪ್ರಶ್ನೆ. ಸ್ಟೀಫನ್ ಹಾಕಿಂಗ್ಸಿಗೆ ಮಾತಿನಲ್ಲಿ ಉತ್ತರ ಕೊಡುವ ಸಾಮರ್ಥ್ಯ ಇರಲಿಲ್ಲ ದೈಹಿಕ ಅನಾರೋಗ್ಯದ ಕಾರಣದಿಂದ. ಅವನು ಕಂಪ್ಯೂಟರನ್ನು ಒಂದು ಹ್ಯಾಂಡಲ್ ಮಾಡ್ತಿದ್ದ ಅವನ ಬೆರಳುಗಳಿಂದ. ಹೀಗಾಗಿ ಅವನು ಆನ್ಸರ್ ಮಾಡಿದ್ದು ಆಗ ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ, ವಿಶ್ವ ವ್ಯವಸ್ಥೆ ಅಂತ. ಇಬ್ಬರು ಭೇಟಿಯಾಗುವುದಕ್ಕೆ ವಿಶ್ವ ವ್ಯವಸ್ಥೆ ಕಾರಣ ಅನ್ನುವುದು. ಇದು ಸಾಮಾನ್ಯ ಮನುಷ್ಯನ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟ ಉತ್ತರ ಮಾತ್ರವಲ್ಲ, ಜಾಗತಿಕ ವೈಶ್ವಿಕ ವ್ಯವಸ್ಥೆಯಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡ ಇದೆ ಅಂತ ಭಾಗವತ ಹೇಳುತ್ತೆ. ನಮಗೊಂದು ಬ್ರಹ್ಮಾಂಡ ಈಗ ಗೊತ್ತಿರುವ ಏನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಭ್ರಮಿಸಿದ್ದೇವಲ್ಲ, ಇದಷ್ಟೇ ಅಲ್ಲ, ಇಂಥ ಕೋಟಿ ಕೋಟಿ ಬ್ರಹ್ಮಾಂಡಗಳು ಇಲ್ಲಿ ಈ ವಿಶ್ವದಲ್ಲಿ ಇವೆ, ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ
ಭಗವಂತನ ಮಾತು ಇದೆ. ಅಂಥ ವಿಶ್ವ ವ್ಯವಸ್ಥೆ ಕೂಡ ಒಂದು ಕಾರಣವಿಲ್ಲದೆ ಒಂದು ಕಾರ್ಯ ಆಗಿಲ್ಲ ಅನ್ನುವುದನ್ನು ನಂಬುತ್ತೆ. ಹಾಗೆ ನಂಬಿಕೆಯಿಂದ ಆರಂಭವಾದ ಆ ಒಂದು ಕಾರ್ಯಕಾರಣ ಸಂಬಂಧದ ಅನೇಕ ಘಟನಾತ್ಮಕ ವಿವರಣೆಗಳು ನಮಗೆ ಋಷಿಮುನಿಗಳು ದಾಖಲಿಸಿದ ವೇದಗಳಲ್ಲಿದೆ, ಉಪನಿಷತ್ತುಗಳಲ್ಲಿದೆ, ಹಾಗೆ ಅನೇಕ ಪುರಾಣಗಳಲ್ಲೂ ಇವೆ. ಒಂದು ಬಹಳ ಅಬದ್ಧ ಅಥವಾ ತಪ್ಪು ತಿಳುವಳಿಕೆ ಏನು ಅಂತಂದರೆ, ಪುರಾಣ ಅಂದರೆ ಹಳೆಯದ್ದು ಯಾವುದು ಅಂತ, ಇನ್ನು ಕೆಲವರು ಪುರ್ಸೊತ್ತಿದ್ದವರು ಹೇಳುವ ಕಥೆ ಅಂತ. ಅವ ಏನು ಪುರಾಣ ಹೇಳ್ತಾನೆ ಅಂತ ನಮ್ಮಲ್ಲಿ ಜನಜನಿತವಾಗಿ ಬಹಳ ಮಾತನಾಡಿದವನಿಗೆ ದೊಡ್ಡ ಪುರಾಣ ಹೇಳ್ತಾನೆ ಅಂತ. ಇವೆಲ್ಲವೂ ಅಲ್ಲದ ಸದಾ ಹೊಸತನ್ನು ಹೇಳುವುದಕ್ಕೆ ಪುರಾಣ ಅಂತ ಹೆಸರು. ಮತ್ತೆ ಮತ್ತೆ ಹೊಸತನ್ನು ಹೇಳಬಲ್ಲದ್ದು ಪುರಾಣ ಅಂತ ಆ್ಯಕ್ಚುಲಿ ಆ ಅರ್ಥ. ಆದರೆ ಈ ಪುರಾಣಗಳು ಮತ್ತು ಉಪನಿಷತ್ತು ವೇದಗಳಿಲ್ಲದೆ ನಮ್ಮ ಎಲ್ಲ ಕ್ರಿಯೆಗಳು, ನಮ್ಮ ಎಲ್ಲ ಅರ್ಥೈಸಿಕೊಳ್ಳುವ ದೇವರ ಮತ್ತು ಅವತಾರಗಳ ಕಥೆಗಳು ಏನೂ ಗೊತ್ತಿಲ್ಲದ ಅಜ್ಞಾನದ ಒಂದು ಭಾಗವಾಗಿ ಮೂರ್ತಿ ಪೂಜೆಗೋ ಮತ್ಯಾವುದಕ್ಕೋ ಸೀಮಿತ ಆಗಬಹುದು ಅನ್ನುವುದಕ್ಕೆ ಈ ನವರಾತ್ರಿ ಅಥವಾ ಈ ದೇವಿಯ ಕಥೆ ಬಹಳ ಅಪೂರ್ವವಾದ ಒಂದು ಉದಾಹರಣೆ. ನಮಗೆ 9 ದಿನ ರಾತ್ರಿಗಳಲ್ಲಿ ದೇವಿಯನ್ನು ಆರಾಧನೆ ಮಾಡೋದು ಗೊತ್ತು. 10ನೆಯ ದಿನ ವಿಜಯದಶಮಿ ಅಂತ ಘೋಷಿಸೋದು ಗೊತ್ತು. ಏನು 9 ದಿನ? ಯಾಕೆ 9 ದಿನ? ಯಾಕೆ 9 ದಿನ? ಯಾಕೆ 7 ಅಲ್ಲ? ಯಾಕೆ 6 ಅಲ್ಲ? ಅದು ನಾವು ಯೋಚನೆ ಮಾಡಿಲ್ಲ. ಆಮೇಲೆ ಆ 9 ದಿನಗಳಲ್ಲಿ ಅವಳ ಯಾವ ಅವತಾರವೋ ಅಥವಾ ನಾವು ಯಾವ ಹೇಳುವ ಹೆಸರುಗಳು ಇವೆ ಅಲ್ಲ, ಅದು ಏನು? ಯಾಕೆ ಆ ಹೆಸರುಗಳು? ಆ ಹೆಸರುಗಳಲ್ಲಿ ಅವಳನ್ನು ನಾವು ಆರಾಧಿಸ್ತಿರುವಾಗ ಅದರ ಹಿನ್ನೆಲೆ ಏನು, ಅದರ ಕಥೆಗಳೇನು, ಅದು ಯಾವುದು ನಮಗೆ ಗೊತ್ತಿಲ್ಲದೆ ನಾವು ಆರಾಧಿಸ್ತೇವೆ. ಇವಾಗ ನಮಗೆ ಎಷ್ಟೋ ಸಾರಿ ಗೊತ್ತು, ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ, ವಾಮನ ಎಲ್ಲ ಹೇಳ್ತೇವೆ, ನರಸಿಂಹ. ಅದಾದ ಮೇಲೆ ನಾವು ಪರಶುರಾಮ, ಬಲರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಹೀಗೆ ಹೆಸರು ಹೇಳ್ತೇವೆ. ಹೆಸರು ಮಾತ್ರ ಹೇಳೋದ್ರಿಂದ ನಮಗೆ ಅವರು ಅರ್ಥ ಆಗುವ ಸಾಧ್ಯತೆ ಕಡಿಮೆ. ಹೆಸರಿನಿಂದ ಏನೋ ಕೆಲವು ಕಥೆಗಳು ಲಿಂಕ್ ಆದರೆ, ಅರ್ಧಂಬರ್ಧ ಕತೆ ಗೊತ್ತಾದರೂ ಕೂಡ ಲಿಂಕ್ ಕೂಡ ಒಳ್ಳೆಯ ಕೆಲಸ ಏನೂ ಮಾಡೋದಿಲ್ಲ. ಅರ್ಧಂಬರ್ಧ ಕತೆ ಕೇಳಿದವರು ನಾವೇನು ಮಾಡ್ತೇವೆ, ಅರ್ಧಂಬರ್ಧ ತಿಳಿದು ಅಪಾರ್ಥಗಳನ್ನು ಮಾಡಿ, ಕೂರ್ಮ ಅಂದರೆ ಇಷ್ಟೇ, ಮತ್ಸ್ಯ ಅಂದರೆ ಇಷ್ಟೇ, ಏನು ಅವನು ಮೀನಾಗಿ ಬರೋದ, ಅವನೇನು ಆಮೆಯಾಗಿ ಬರೋದ, ಅವನೇನು ಹಂದಿಯಾಗಿ ಬರೋದ ಅಂತ ಈ ಥರ ಹೇಳುವ ಚಾನ್ಸು ಇದೆ. ಸಮರ್ಪಕವಾಗಿ ತಿಳಿಯಬೇಕಾದ್ರೆ ಏನು ಮಾಡಬೇಕು ಅಂದಾಗ, ನಮಗೆ ಋಷಿಗಳು, ದಾರ್ಶನಿಕರು ಎಲ್ಲ ಕಥೆಗಳನ್ನು ಸಮಗ್ರವಾಗಿ ಕಟ್ಟಿಕೊಟ್ಟು ಇದು ಹೀಗೆ ಹೀಗೆ ಅಂತ ಹೇಳಿದ್ದಾರೆ. ಈ ಸಮಗ್ರ ಕಥೆ ಇದೆಯಲ್ಲ, ಅದು ನಮಗೆ ನಮ್ಮನ್ನು ನಾವು ಪೂಜಿಸುವ ದೇವಿಯ ಜೊತೆಗೆ ಏನು ಕನೆಕ್ಷನ್, ನಾವು ಅವಳನ್ನು ಪೂಜಿಸುವಾಗ ಏನನ್ನು ಹಾಗಾದರೆ ಯೋಚಿಸ್ಕೊಂಡು ಪೂಜಿಸಬೇಕು, ಅವಳು ನಮ್ಮ ಜೊತೆಗೆ ಹೇಗೆ ಕನೆಕ್ಟೆಡ್ ಇದ್ದಾಳೆ, ಇದನ್ನು ಅರ್ಥ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ವಾಸ್ತವಿಕ ಇಡೀ ಕಥೆಯ ಹಿನ್ನೆಲೆಯಲ್ಲಿರುವುದು 9 ಅನ್ನುವುದನ್ನು ನಾನು ಬಹಳ ಪ್ರಾಥಮಿಕ ಹಂತದಿಂದ ಹೊರಡುವುದಾದರೆ, ನಮಗೆಲ್ಲ 9 ದ್ವಾರಗಳು ಶರೀರದಲ್ಲಿ. ಈ 9 ದ್ವಾರಗಳು ಒಳಿತಿಗೂ ಇವೆ, ಕೆಡುಕಿಗೂ ಇವೆ. ನೀವು ಒಳಿತು ಅಂದಾಗ ಕಣ್ಣು 2 ದ್ವಾರ, ಮೂಗು 2 ದ್ವಾರ, ಕಿವಿ 2 ದ್ವಾರ, 6 ಆಗಿ ಹೋಯಿತು. 7ನೇದು ಬಾಯಿ. ಎಲ್ಲವೂ ಮುಖದಲ್ಲೇ 7 ದ್ವಾರಗಳು. ಇನ್ನು ಅಧೋಗತಿಯಲ್ಲಿ 2 ದ್ವಾರಗಳು, ಒಂದು ಮೂತ್ರ ವಿಸರ್ಜನೆ, ಒಂದು ಮಲ ವಿಸರ್ಜನೆ, ಅಥವಾ ಒಂದು ಜನನೇಂದ್ರಿಯ, ಇನ್ನೊಂದು ವಿಸರ್ಜನಾಂಗ. ಈ ಜನನಾಂಗ ವಿಸರ್ಜನಾಂಗ 2, ಇದಲ್ಲದೆ ಇವು 7, 9 ನಮ್ಮ ದ್ವಾರಗಳು. ಇದನ್ನು 11 ಅಂತ ಹೇಳುವವರು ಇದ್ದಾರೆ. ನಾಭಿ ಒಂದು, ಸಹಸ್ರಾರ ಇನ್ನೊಂದು ಅಂತ. ಸಾಮಾನ್ಯವಾಗಿ ನಾಭಿ ಹುಟ್ಟುವ ಮೊದಲಿನ ಕೆಲಸ ಮಾಡಿ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿರುತ್ತೆ, ನಮ್ಮ ಕೈಯಲ್ಲಿ ಯೂಸ್ ಆಗೋದು ಬಹಳ ಕಡಿಮೆ. ಸಹಸ್ರಾರ ಹುಟ್ಟು ದಾಟಿ ಇನ್ನು ಆ ಕಡೆಗೆ ಹೋಗ್ತೇನೆ ಅನ್ನುವ ಪರಮ ಜ್ಞಾನಿಗೆ ಮಾತ್ರ ಕನೆಕ್ಟ್ ಆಗುತ್ತೆ, ನಮಗೆ ಕನೆಕ್ಟ್ ಆಗೋದಿಲ್ಲ. ಹಾಗಾಗಿ ಬಹಳ ದೈಹಿಕ ಅವಸ್ಥೆಯಲ್ಲಿರುವ ನಾವಿದ್ದೇವಲ್ಲ, ನಾವುಗಳೆಲ್ಲ
ದೇಹದ ಸುಖದಲ್ಲೇ ಮುಳುಗಿರುವವರು. ಊಟ ಹೊತ್ತಿಗೆ ಊಟ ಬೇಕು, ನಿದ್ರೆ ಹೊತ್ತಿಗೆ ನಿದ್ರೆ ಬೇಕು, ಕಾಮದ ಹೊತ್ತಿಗೆ ಕಾಮ ಬೇಕು, ಆಸೆಗಳಿದ್ದಾಗ ಆಸೆಗಳನ್ನು ತೀರಿಸ್ಕೋಬೇಕು, ಒಳ್ಳೇದು ಕೇಳಬೇಕು ಕೆಟ್ಟದ್ದು ಕೇಳಬೇಕು, ಕಿವಿ ಬೇಕು. ಇದೆಲ್ಲ ಇರುವವರಿಗೆ ಈ 9 ದ್ವಾರ ಕನೆಕ್ಟೆಡ್. ಉಳಿದವರಿಗೆ 2 ಇದೆ ಮತ್ತು ಇಲ್ಲ, ಹಾಗೆ ಇದ್ದಂತೆ ಇದೆ ಇಲ್ಲದಂತೆ ಇಲ್ಲ. ಇಂಥ 9 ದ್ವಾರಗಳ ಈ ದೇಹಕ್ಕೆ ಸಂಬಂಧಪಟ್ಟ ದ್ವಾರಗಳು. ಹಾಗಾಗಿ ದೇಹಕ್ಕೆ ಸಂಬಂಧಪಟ್ಟ ದ್ವಾರಗಳಲ್ಲಿ ಆತ್ಮನಿಗೇನು ಕೆಲಸ? ಇಲ್ಲೊಬ್ಬ ಇದ್ದಾನಲ್ಲ, ಇವನಿಲ್ಲದಿದ್ದರೆ ಈ 9 ದ್ವಾರಗಳಿಗೆ ಕೆಲಸವೇ ಇಲ್ಲ. ಈ 9 ದ್ವಾರಗಳಿರುವ ಈ ದೇಹ ಈ ಆತ್ಮನು ಹೊರಟು ಹೋದ್ಕೊಳ್ಳೆ ಹೆಣ ಆಗ್ತದೆ. ಆಗ 9 ದ್ವಾರ ಏನು ಕೆಲಸ ಮಾಡೋದಿಲ್ಲ. ಈ ಜೀವಕ್ಕೊಂದು ಕೆಲಸ ಮಾಡುವಂತಹ ಕನೆಕ್ಟಿವಿಟಿ ಕೊಡುವ ಈ 9 ದ್ವಾರಗಳು ಜೀವನನ್ನು ಬೇರೆ ಬೇರೆಯದಕ್ಕೆ ಪ್ರಚೋದಿಸುವ ಮನಸ್ಸಿನ ಒಟ್ಟಿಗೆ ಕನೆಕ್ಟ್ ಹಾಕ್ಕೊಂಡು ಬೇರೆ ಬೇರೆ ಕ್ರಿಯೆಗಳಿಗೆ ತೊಡಗಿಸ್ತದೆ. ಈಗ ಉದಾಹರಣೆಗೆ ಮನಸ್ಸಿಗೊಂದು ಯೋಚನೆ ಬಂತು, ನಾನೀಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಮನಸ್ಸಿನ ಯೋಚನೆಯನ್ನು ಕಣ್ಣು ಹೋಗಿ ದೇವಿಯನ್ನು ನೋಡುವುದರ ಮೂಲಕ ಆನಂದ ಪಡುತ್ತದೆ. ಇದು ಸಾತ್ವಿಕ ಯೋಚನೆ. ಮನಸ್ಸಿಗೆ ಒಂದು ಯೋಚನೆ ಬಂತು, ನಾನೊಂದು ವಲ್ಗರ್ ಬ್ಲೂ ಫಿಲ್ಮ್ ನೋಡಬೇಕು ಅಂತ. ಮನಸ್ಸಿನ ಯೋಚನೆಯನ್ನು ನಾನು ಬ್ಲೂ ಫಿಲ್ಮ್ ನೋಡುವುದರ ಮೂಲಕ ಸಾಬೀತು ಮಾಡಿಸಿಕೊಂಡ್ರೆ ಕಣ್ಣು ಅದರ ಕೆಡುಕಿನ ಕೆಲಸಕ್ಕೆ ತಾನು ನಿಯುಕ್ತವಾಗ್ತದೆ. ಅಂದರೆ ಎಲ್ಲ ದ್ವಾರಗಳು ಹೀಗೆ. ನಾನು ಒಂದು ಉದಾಹರಣೆ ಕೊಟ್ಟೆ. ಕಿವಿಯು ಹೀಗೆ, ಮೂಗು ಹೀಗೆ. ಒಳ್ಳೆಯದನ್ನು ವಾಸನೆ ನೋಡುವ ಅನ್ನುವ ಆಘ್ರಾಣಿಸುವ ಅಪೇಕ್ಷೆ ಬಂದರೆ ನಿನ್ನ ನೈರ್ಮಾಲ್ಯವನ್ನು ಆಘ್ರಾಣಿಸುವ ಹಾಗೆ ಆಗಲಿ ಅಂತ ದಾಸರು ಮೊದಲಾದವರು ಹಾಡಿದ್ದು. ನೀನು ದೇವರಿಗೆ ಹಾಕಿದ ಹೂವು ಮತ್ತೊಂದು ಅಲಂಕಾರವನ್ನು ಎಸೀತಾರಲ್ಲ, ಅದರ ನಾಸಿಕವು ನೈರ್ಮಾಲ್ಯವ ಘ್ರಾಣಿಸಲಿ ಹರಿಯೇ ಅಂತ. ನಿನ್ನನ್ನು ಪೂಜಿಸಿ ಎಸೆದ ಆ ವಸ್ತುಗಳನ್ನು ನನ್ನ ಮೂಗು ಸ್ವೀಕರಿಸುವಂತೆ ಆಗಲಿ. ಅದು ಬೇಡ ಅಂತಿದ್ದವರಿಗೆ ಡ್ರಗ್ಸ್ ವಾಸನೆ ಸೆಳೀಬಹುದು, ಮದ್ಯದ ವಾಸನೆ ಸೆಳೀಬಹುದು, ಸಿಗರೇಟಿನ ವಾಸನೆ ಬಹಳ ಖುಷಿ ಕೊಡಬಹುದು. ಆಗ ಮೂಗು ಅದರ ತದ್ವಿರುದ್ಧ ಕೆಲಸಕ್ಕೆ ಹೋಗ್ತದೆ. ಕಿವಿಯೂ ಹಾಗೆ. ಒಳ್ಳೆಯದನ್ನು ಕೇಳಬೇಕು ಅನ್ನುವ ಶ್ರುತಿ ಪರಂಪರೆಯ ಅನೇಕ ಅಧ್ಯಾತ್ಮ ಲೋಕದ ಋಷಿಗಳ ಮಾತುಗಳನ್ನು, ಉಪನಿಷತ್ತನ್ನು, ದಾರ್ಶನಿಕರ ಮಾತುಗಳನ್ನು, ಸಾಕಷ್ಟು ಇವತ್ತು ಸಿಕ್ಕುವ ಫಿಲಾಸಫಿಯ ಟಾಕ್ಸನ್ನು ಕೇಳೋಣ ಅಂತಂದರೆ ಕಿವಿಯನ್ನು ಒಳ್ಳೆಯ ಕೆಲಸಕ್ಕೆ ಬಳಸೋದು. ಸಪೋಸ್ ಯಾವುದೋ ಕೆಟ್ಟ ಹಾಡನ್ನು ಕೇಳಿ ಅದರಲ್ಲಿ ಆ ಹಾಡಿಗೆ ಯಾವುದೋ ಕೆಟ್ಟ ನೃತ್ಯ ಮಾಡುವ ಹೆಣ್ಣನ್ನು ಕಲ್ಪಿಸುವುದೋ ಗಂಡನ್ನು ಕಲ್ಪಿಸುವುದೋ ಮಾಡೋಣ ಅಂತನ್ನಿಸಿದರೆ ಕಿವಿ ಕೂಡ ಕೆಡುಕಿಗೆ ಹೋಯಿತು. ನಾಲಿಗೆ ಅಂತೂ ನಿಮಗೆ ಗೊತ್ತೇ ಇದೆ, ನಾನು ಹೇಳೋದು ಬೇಡ, ನೀವೇ ನನಗೆ ಕತೆ ಹೇಳ್ತೀರಿ ಎಷ್ಟು ಕೆಟ್ಟ ಕೆಲಸಗಳನ್ನು ನಾಲಿಗೆ ಮಾಡುತ್ತೆ ಅಂತ. ಒಂದು ನಾಲಿಗೆ ಯಾವ ಮಹಾ ಸಾಮ್ರಾಜ್ಯದ ಆಧಿಪತ್ಯದಲ್ಲಿದ್ದವನನ್ನು ಬೀದಿಯ ನಾಯಿಯ ಸ್ಥಿತಿಗೆ ತರಬಹುದು. ನೀವೇ ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದ್ದೀರಿ. ಬಹಳ ದೊಡ್ಡ ಕ್ಷೇತ್ರದಲ್ಲಿ, ದೊಡ್ಡ ಸ್ಥಾನದಲ್ಲಿ, ದೊಡ್ಡ ದೊಡ್ಡ ದೇವರನ್ನು ಪೂಜೆ ಮಾಡಿದ ಭಕ್ತರನ್ನು, ದಾಸರನ್ನು, ಶಿವಶರಣರನ್ನು, ಅಥವಾ ಬಹಳ ದೊಡ್ಡ ನಾವು ಭಾವಿಸುವ ಋಷಿ ಮುನಿಗಳನ್ನೆಲ್ಲ 10 ದಿನ ನಿರಂತರ ಯೂಟ್ಯೂಬ್ನಲ್ಲಿ ಬೈಲಿಕ್ಕೆ ಪ್ರಾರಂಭ ಮಾಡಿದರೆ ಗಾಳಿ ಸುದ್ದಿಯ ಮಾತುಗಳು ಹಿಂದೆ ಎಲ್ಲ ಮನೆಯ ಜಗಲಿಗೆ ಮುಕ್ತಾಯ ಆಗ್ತಿತ್ತು. ಅಲ್ಲಿ ಇಲ್ಲಿ ಮನೆಯ ಹಿಂಬಾಲಗೆ ಜಗಲಿಯಲ್ಲೋ ಎದುರಿನ ಜಗಲಿಯಲ್ಲೋ ಕೂತ್ಕೊಂಡು ಮಾತಾಡಿ ಗಾಳಿ ಸುದ್ದಿ ಅಲ್ಲಿಗೆ ಮಾಸಿ ಹೋಗ್ತಿತ್ತು. ಹೆಚ್ಚು ಅಂದರೆ ಊರಿನ ಸುದ್ದಿ ಆಗ್ತಿತ್ತು. ಅದಕ್ಕೂ ಹೆಚ್ಚು ಅಂದರೆ ಪೇಪರಲ್ಲಿ ಬಂದರೆ ತಾಲೂಕಾ ಮಟ್ಟದ ಸುದ್ದಿ ಆಗ್ತಿತ್ತು. ಇವತ್ತು ಜಾಗತಿಕ ಸುದ್ದಿ ಆಗುತ್ತೆ ಒಂದು ಗಾಳಿ ಮಾತು. ಹಾಗಾಗಿ ನಾಲಿಗೆ ಕೆಡುಕಿನ ಮಾತಾಡಿದರೆ ಎಷ್ಟರ ಮಟ್ಟಿಗೆ ಕೆಡಿಸಬಹುದು. ಅದೇ ಒಳ್ಳೆಯ ಮಾತುಗಳನ್ನಾಡಿದರೆ ಬಹಳ ದಿನ ಯಾರಿಗೂ ಗೊತ್ತೇ ಆಗಲ್ಲ ಅವ್ರು ಒಳ್ಳೆ ಮಾತಾಡಿದ್ದಾರೆ ಅಂತ. ಅವ್ರು ಸತ್ಮೇಲೆ ಗೊತ್ತಾಗುತ್ತೆ ಅವ್ರ ಮಾತು ಬಹಳ ಚೆನ್ನಾಗಿತ್ತು ಅಂತ, ಬಹಳ ಕೇಳಕ್ಕೆ ಹೊರಡ್ತೀವಿ. ಹಾಗೆ ನಾಲಿಗೆಗೂ 2 ಗುಣ ಇದೆ, ಜನನಾಂಗಕ್ಕೂ 2 ಗುಣ ಇದೆ. ಅದು ಕೆಟ್ಟ ಕೆಲಸಕ್ಕೆ ತೊಡಗಿ ತನ್ನ ದೇಹ ಮಾರುವ ಸ್ಥಿತಿಗೆ ಬರಬಹುದು. ನಾನು ವೇಶ್ಯೆಯನ್ನು, ಸೂಳೆಯನ್ನು ಖಂಡಿತಕ್ಕೂ ಅವಳು ದೇಹ ಮಾರುವ ಕೆಟ್ಟ ಕೆಲಸಕ್ಕೆ ಹೋದವಳು ಅಂತ ಭಾವಿಸುವುದಿಲ್ಲ. ಎಲ್ಲ ಸೌಕರ್ಯಗಳಿದ್ದು ತಮಗೆ ಅನುಭವಿಸುವ ಎಲ್ಲ ಗಂಡ ಮಕ್ಕಳು ಇದ್ದಾಗ ತಮ್ಮ ದೇಹವನ್ನು ಹಾದರಕ್ಕೆ ಇಡುತ್ತಾರಲ್ಲ, ಅವರನ್ನು ನಾನು ಕೆಟ್ಟ ಕೆಲಸ ಅಂತ ಹೇಳೋದು. ಒಬ್ಬ ವೇಶ್ಯೆ ಅನಿವಾರ್ಯವಾಗಿ ವೇಶ್ಯೆ ಆಗ್ತಾಳೆ. ಒಬ್ಬ ವೇಶ್ಯೆ ಸೂಳೆ ಆಗುವಾಗ ಅವಳಿಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಆಗ್ತಾಳೆ. ಅವಳನ್ನು ನಾನು ಹೇಳುವುದಲ್ಲ. ಅವಳು ಈ ಜಗತ್ತಿನ ಅನೇಕ ಗಂಡಸರನ್ನು ಬೇರೆ ಹೆಂಗಸರು ನಾಶವಾಗದ ಹಾಗೆ, ಬೇರೆ ಹೆಂಗಸರ ಮಾನ ಹಾನಿಯಾಗದ ಹಾಗೆ ಕಾಯುವುದಕ್ಕೆ ತನ್ನ ದೇಹ ಮುಡಿಪಿಟ್ಟ ದೇವಿಯ ಹಾಗೆ. ನಾನು ಅವಳನ್ನು ಕೆಟ್ಟವಳು ಅಂತ ಹೇಳಿದ್ದಲ್ಲ. ಅದೊಂದು ವೃತ್ತಿಯಾಗಿ ಅನಿವಾರ್ಯವಾಗಿ ಬಂದವರು ಯಾರೂ ಕೆಟ್ಟವರಲ್ಲ. ಆದರೆ
ಚಪಲಕ್ಕೆ ಈ ಗಂಡ ಸಾಲದು, ನಾನು ಬೇರೆ ಗಂಡಸಿನ ಹತ್ರ ಹೋಗಬೇಕು, ಈ ಮಕ್ಕಳು ಸಾಲದು, ನಾನು ಬೇರೆ ಸಂತತಿಯ ಸುಖವಲ್ಲದ ಜನನಾಂಗದ ಸುಖಕ್ಕೆ ಹೋಗಬೇಕು ಅಂದಾಗ ಅದು ಹಾಗೇ ಪುರುಷನ ವಿಷಯದಲ್ಲಿ, ಗಂಡಿನ ವಿಷಯದಲ್ಲಿ ಎಲ್ಲವೂ ಆಗುತ್ತಲ್ಲ. ನಿಮಗೆ ಗೊತ್ತು, ಈ ಎರಡು ವಿರುದ್ಧ ಧ್ರುವಗಳು ನಮ್ಮ ಒಳಗೆ ಇವೆ, ಎರಡೂ ಪ್ರಭಾವಶಾಲಿಯಾಗಿ ಇವೆ ವಾಸ್ತವಿಕ. ಆದರೆ ನಾವು ಯಾವ ಗುಣಕ್ಕೆ ಪ್ರಚೋದನೆ ಕೊಡ್ತೇವೋ ಅದು ಪ್ರಭಾವಶಾಲಿ ಆಗುತ್ತೆ. ಕೆಡುಕಿನ ಕಡೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡವರೆಲ್ಲ ಕೆಡುಕಿನ ಕಡೆಗೆ ಹೋಗುವ ಕಣ್ಣು, ಕೆಡುಕಿನ ಕಡೆಗೆ ಹೋಗುವ ಅಥವಾ ಕೇಳುವ ಕಿವಿ, ಈ ಕೆಡುಕಿನ ಮಾತುಗಳಲ್ಲೇ ಸುಖ ಪಡುವ, ಕೆಡುಕು ವಾಸನೆಯನ್ನೇ ಹಿಂಬಾಲಿಸುವ ಆ ಭಾಗಕ್ಕೇ ನಾವು ಬಲಿಷ್ಠರಾಗ್ತಾ ಬಂದರೆ ಅದನ್ನೇ ಕೃಷ್ಣ ಹೇಳಿದ್ದು, ರಾಜಸ ಮತ್ತು ತಾಮಸ ಹೆಚ್ಚು ಪ್ರಭಾವಶಾಲಿಯಾಗಿ ಎಳೆದಾಗ ಈ ಕೆಡುಕಿನ ಭಾಗಗಳ ಕಡೆಗೆ ನಮ್ಮ ಪ್ರಯಾಣ. ಸಪೋಸ್ ಈ ರಾಜಸವು ಸಾತ್ವಿಕದ ಕಡೆಗೆ ಬಂದರೆ, ಆಗ ರಾಜಸ ತಾಮಸ ಆಗದೆ ರಾಜಸ ಸಾತ್ವಿಕವಾದರೆ ನಾನು ಹೇಳಿದಂತಹ ಒಳಿತಿನ ಭಾಗಗಳು. ಕೃಷ್ಣ ಮೂರನೆಯ ಒಂದು ಮಾತು ಹೇಳ್ತಾನೆ, ಇದೆರಡೂ ಅಲ್ಲದ ಮೂರನೆಯ ಒಂದು ಅವಸ್ಥೆ ಇದೆ, ಅಲ್ಲಿ ಕೆಡುಕು ಒಳಿತಿನ ಆಚೆಗಿನ ಭಗವತ್ ಸ್ಥಿತಿ ಇದೆ ಅಂತ. ಅದು ಬೇಡ, ಅದು ಮತ್ತೊಂದು ಹಂತ, ಅದು ತುಂಬ ದಾರ್ಶನಿಕ ಸ್ಥಿತಿ. ಈ ಎರಡು ಇದೆಯಲ್ಲ ನಮ್ಮ ದೇಹದಲ್ಲಿ, ಪ್ರಬಲವಾಗಿ ಇದೆ, ಗಾಢವಾಗಿ ಇದೆ, ಬೇಕು ಅಂದರೂ ಇದೆ, ಬೇಡ ಅಂದರೂ ಇದೆ. ನಿಮ್ಮಲ್ಲೇ ಅನೇಕರು ಪ್ರಶ್ನಿಸಿಕೊಳ್ಳಿ, ತುಂಬ ಒಳ್ಳೆಯವರಿರ್ತೇವೆ ನಾವು, ಆದರೆ ಯಾವುದೋ ಕೆಟ್ಟದ್ದು ಭಾರಿ ಎಳೀತಿರ್ತದೆ, ಬೇಡ ಅಂತ ಗೊತ್ತಿದೆ, ನನಗೆ ಆ ಹೆಣ್ಣಿನ ಸಹವಾಸ ಬೇಡ ಅಂತ ಗೊತ್ತಿದೆ, ಆದರೆ ಆ ಹೆಣ್ಣೆ ಬರ್ತಾಳೆ, ಏನು ಮಾಡೋದು? ನನಗೆ ಅದು ಕೆಡುಕು ಅಂತ ಗೊತ್ತಿದೆ, ಆ ಮದ್ಯದ ವ್ಯಾಪಾರ ಅದರ ಹಿಂದೆ ಹೋಗಬಾರ್ದು ಗೊತ್ತಿದೆ, ಆದರೆ ಸಂಜೆ ಆದ್ಕೊಳ್ಳೆ ಬಿಡಲ್ಲ, ಏನು ಮಾಡೋದು? ಹೀಗೆ ಒದ್ದಾಡುವವರು ಇದ್ದೇವೆ. ಅವರು ಕೆಡುಕು ಮತ್ತು ಒಳಿತಿನ ಮಧ್ಯೆ ಒದ್ದಾಡುವ ಒಂದು ರಾಜಸ ಅವಸ್ಥೆಯಲ್ಲಿ ಇನ್ನೂ ಇದ್ದಾರೆ. ಇಂಥ ಎರಡು ವಿರುದ್ಧಗಳಿವೆ ಅಲ್ಲ ನಮ್ಮ ದೇಹದಲ್ಲಿ. ಈ ಎರಡು ವಿರುದ್ಧ ಧ್ರುವಗಳು ನಮ್ಮ 9 ದ್ವಾರಗಳಲ್ಲಿರುವಂತಹ ಸಮಸ್ಯೆ. ಈ 9 ದ್ವಾರಗಳ ಈ ಸಮಸ್ಯೆಯನ್ನೇ ಪ್ರತಿನಿಧಿಸಲಿಕ್ಕೆ ಒಂದು ದೇವಿಯ ಅವತಾರವನ್ನು ಹೇಳಿದರು. ನಿಮಗೆ ದಶಾವತಾರಗಳನ್ನು ಅಲ್ಲಿ ಗಂಡು ಪುರುಷ ಭಗವಂತ ತಾನು ದುಷ್ಟ ಸಂಹಾರಕ್ಕೆ ಮಾಡಿ ಅವತರಿಸಿದ ಅವತಾರಗಳಾಗಿ ಗೊತ್ತು. ಅಲ್ಲೆಲ್ಲ ನೀವು ಗಮನಿಸಿ, ಅವನು 10 ಅವತಾರ ತಳೆದದ್ದು 10 ದುಷ್ಟನಾಶಕ್ಕೆ. ಅದು ಮತ್ಸ್ಯಾವತಾರ ಬಂದಾಗ ಪ್ರಳಯದಿಂದ ಮನುಷ್ಯನನ್ನು ರಕ್ಷಿಸಲಿಕ್ಕೆ, ಕೂರ್ಮಾವತಾರ ಬಂದಾಗ ಸಮುದ್ರ ಮಥನದಲ್ಲಿದ್ದ ಮಂದರ ಪರ್ವತ ಕುಸಿತದೆ, ಅಸುರರು ಗೆಲ್ತಾರೆ ಅಂದಾಗ ಸುರರಿಗೆ ಸಹಾಯ ಮಾಡಲಿಕ್ಕೆ ಕೂರ್ಮಾವತಾರ, ವಾಮನಾವತಾರ ಮಾಡಿದಾಗ ಬಲಿಚಕ್ರವರ್ತಿಗಿದ್ದ ಮಹಾ ಅಹಂಕಾರದ ತಲೆಯನ್ನು ಮೆಟ್ಟಲಿಕ್ಕೆ, ನರಸಿಂಹ ಅವತಾರ ಮಾಡಿದಾಗ ಹಿರಣ್ಯಕಶಿಪುವನ್ನು ವಧೆ ಮಾಡುವುದಕ್ಕೆ, ಹೀಗೆ ಪರಶುರಾಮ ಬಂದಾಗ ಒಂದು ಜನಾಂಗವೇ ಮಹಾ ಅಹಂಕಾರದಲ್ಲಿದೆ, ಆ ಕ್ಷತ್ರಿಯ ವಂಶ ನಾಶ ಮಾಡಬೇಕು ಅದಕ್ಕೆ, ರಾಮ ಬಂದಾಗ ರಾವಣ ಕುಂಭಕರ್ಣರ ವಧೆಗೆ, ಕೃಷ್ಣ ಬಂದಾಗ ಜಗದ ಎಲ್ಲ ದುಷ್ಟ ಸಂಹಾರ ಮಾಡಿ ಭೂಭಾರ ಇಳಿಸೋದಿಕ್ಕೆ, ಬುದ್ಧ ಬಂದಾಗ ಈ ಜಗತ್ತಿನಲ್ಲಿ ಹಿಂಸೆ ಪರಾಕಾಷ್ಠೆಗೆ ಹೋಗಿದೆ, ಅಹಿಂಸೆ ಪ್ರತಿಪಾದಿಸಬೇಕು ಅನ್ನುವ ಒಂದು ಹಿತದೃಷ್ಟಿಗೆ, ಕಲ್ಕಿ ಬರುವಾಗ ಇನ್ನು ಮುಂದಿನ ಕಲಿ ಅವತಾರದ ನಮ್ಮ ಈ ಕಲಿಯುಗದ ನಾಶಕ್ಕೆ ಅದು ಮುಂದಿನ ಅವತಾರ. ಸ್ಪಷ್ಟವಾಗಿ 9 ಅವತಾರಗಳು ನೀವು ಕಲ್ಕಿಯನ್ನು ಬಿಟ್ಟರೆ ನಿಮಗೆ ಗೊತ್ತಾಗ್ತಿದೆ. ದುಷ್ಟತನ ಒಂದು ಮೇರೆ ಮೀರುವಾಗೆಲ್ಲ ಭಗವಂತ ಅವತರಿಸಿದ್ದಾನೆ. ನಮಗೆ ಗೊತ್ತಿರುವ ಈ 9 ಪುರುಷ ಅವತಾರಗಳಲ್ಲದೆ 9 ಸ್ತ್ರೀ ಅವತಾರ ಇದೆಯಲ್ಲ, ಅದೇ ನವರಾತ್ರಿ. ಅವಳು ಬಂದದ್ದು ಕೂಡ ಇಂಥದೇ ದುಷ್ಟ ಸಂಹಾರಕ್ಕೆ. ಬಹಳ ಬ್ಯೂಟಿಫುಲ್ ಆದ ಒಂದು ಕಾಂಬಿನೇಷನ್, ಶಿವ ಮತ್ತು ಶಕ್ತಿ, ಬ್ರಹ್ಮ ಮತ್ತು ಸರಸ್ವತಿ, ವಿಷ್ಣು ಮತ್ತು ಲಕ್ಷ್ಮಿ, ಇವರ ಸಂಯೋಗ ಇಲ್ಲದೆ ಈ ಜಗತ್ತಿನ ಯಾವ ಕಲಾಪಗಳು ಇಲ್ಲ. ಇಲ್ಲಿ ಏನೇ ಆಗಬೇಕಾಗಿದ್ರು ಬ್ರಹ್ಮ ಸರಸ್ವತಿ ಕೂಡಿ ಮಾಡಬೇಕು, ಶಿವ ಪಾರ್ವತಿ ಜೊತೆಗಿದ್ದು ನಡೆಸಬೇಕು, ವಿಷ್ಣು ಮತ್ತು ಲಕ್ಷ್ಮಿ ಒಟ್ಟೊಟ್ಟಿಗೆ ಸೇರಿಯೇ ಆಗಬೇಕು. ಇವರು ಇಲ್ಲದೇ ಇದ್ದರೆ, ಇವರಲ್ಲಿ ವಿಘತ ಆದರೆ, ಒಬ್ಬರು ಇನ್ನೊಬ್ಬರನ್ನು ಬಿಟ್ಟು ದೂರವಾದರೆ ಆಗೆಲ್ಲ ಅನಾಹುತಗಳು ಸಂಭವಿಸ್ತವೆ ಅಂತ ಅರ್ಥ. ಬಹಳ ಬ್ಯೂಟಿಫುಲ್ ಆದ ಪುರಾಣದ ಕಥೆಗಳನ್ನು ನೀವು ಗಮನಿಸಿದರೆ, ಪುರಾಣವನ್ನು ಯಾಕೆ ಓದಬೇಕು ಅಂತಂದರೆ, ಋಷಿಮುನಿಗಳ ಉಪನಿಷತ್ತು ಮತ್ತು ವೇದ ಅರ್ಥ ಆಗಬೇಕಾದ್ರೆ ಪುರಾಣದ ಕಥೆಗಳು ಬೇಕು. ವೇದ ಉಪನಿಷತ್ತುಗಳನ್ನು ನೋಡಿ ಪುರಾಣದ ಕಥೆಗಳು ರಚಿತವಾದದ್ದು. ವೇದ ಮತ್ತು ಉಪನಿಷತ್ತುಗಳಿಗೆ ಅಥವಾ ಋಷಿಗಳ ದಾರ್ಶನಿಕತೆಗೆ ಈ ಪುರಾಣದ ಕಥೆಯನ್ನು ಸಂಬಂಧ ಇಲ್ಲ ಅನ್ನೋ ಒಂದು ವಾದ ಇದೆ. ಆದರೆ ನಂತರದವರು ಆ ದಾರ್ಶನಿಕರ ಮಾತು ಅರ್ಥವಾಗದೇ ಇದ್ದಾಗ ಅರ್ಥ ಮಾಡಲಿಕ್ಕೆ ಈ ಕಥೆಗಳನ್ನು ಕಟ್ಟಿಕೊಂಡ್ರು ಅಂತ ತಿಳಿದ್ರೂ ಏನು ತೊಂದರೆ ಇಲ್ಲ. ತುಂಬ ಸುಂದರವಾದ ಕಥೆಗಳಿವೆ. ಆ ಮೂಲಕ ನಮಗೆ ಅವರ ಆ ದರ್ಶನ ಏನು ಅರ್ಥ ಆಗುತ್ತೆ.
ನೋಡಿ, ಒಂದು ಬಹಳ ಆಶ್ಚರ್ಯಕಾರಕ ಸಂಗತಿ, ನಾವು ಒಬ್ಬರೇ ಇಲ್ಲ. ನಾವು ಒಬ್ಬರೇ ಇದ್ದಿದ್ರೆ ನಮಗೆ ನಾವು ಒಬ್ಬರೇ ಇರುವಾಗ ಭಯ ಆಗ್ತಿರಲಿಲ್ಲ. ಪ್ರತಿಯೊಬ್ಬರಿಗೂ ಒಬ್ಬರೇ ಇರುವಾಗ ಒಂದು ಭಯ ಆಗತ್ತೆ. ಎಂಥ ಗಂಡಸು, ಎಂಥ ಪುರುಷ, ಎಂಥ ಮಹಾಬಲಿಷ್ಠ, ಏನೇ ಮಾಡಿದ ಸಾಧಕ ಬೇಡ, ಬೇರೆ ಯಾರೂ ಬೇಡ. ನಿಮಗೆ ಉದಾಹರಣೆ, ಇಡೀ ದೇಹ ಕೊಟ್ಟು ನಾನು ಯುದ್ಧ ಸಿದ್ಧನಾಗಿ ಜಗತ್ತಿನ ರಕ್ಷಣೆಗೆ ನಿಲ್ತೇನೆ ಅನ್ನುವ ಒಬ್ಬ ಆರ್ಮಿ ಆಫೀಸರಿಗೂ ಕೂಡ ಭಯ ಇದೆ. ಯಾರನ್ನು ಭಯ ಬಿಟ್ಟಿಲ್ಲ. ಈ ಒಳಗೊಂದು ಭಯ ಇದೆ ಅಂದರೆ ನಾನು ಒಬ್ಬನೇ ಇಲ್ಲದ ಇನ್ನೊಂದು ಇದೆ ಅಂತ ಅರ್ಥ. ಎರಡು ಇರುವುದರಿಂದಲೇ ಭಯ ಅನ್ನುವುದು ಇರುವುದು. ಈ ಎರಡು ಯಾವುದು? ಈ ಎರಡು ಯಾವುದು ಅಂದರೆ ಇಲ್ಲಿ ಎಲ್ಲ ನಮ್ಮ ಒಳಗೆ ಮತ್ತು ನಮ್ಮ ಹೊರಗೆ ಎರಡು ಸಂಗತಿಗಳಿವೆ. ಒಂದು ನಮಗೆ ಕಾಣಿಸುವ ಪ್ರಕೃತಿ, ಮತ್ತು ಕಾಣಿಸದೇ ಇದನ್ನು ನಡೆಸ್ತಾ ಇದ್ದಾನಲ್ಲ ಅವನೊಬ್ಬ ಪುರುಷ. ಹಾಗೆಯೇ ನಮಗೆ ಕಾಣಿಸುವ ದೇಹ, ಕಾಣಿಸದೆ ನಮ್ಮೊಳಗೆ ಕೂತು ಎಲ್ಲ ಚಟುವಟಿಕೆಗಳಿಗೂ ಕಾರಣವಾದ ಚೈತನ್ಯದಾಯಕವಾದ ಒಂದು ಅಂಶ ಇದೆಯಲ್ಲ, ಅದು ಜೀವ, ಅದು ಪ್ರಕೃತಿಯ ಒಳಗೆ ಇರುವ ಪುರುಷ. ಹಾಗಾಗಿ ಪ್ರಕೃತಿ ಮತ್ತು ಪುರುಷ ಇಬ್ಬರಿಲ್ಲದೆ ಇಲ್ಲಿ ಯಾವುದೂ ನಡೆಯುವುದಿಲ್ಲ. ಈ ಪ್ರಕೃತಿ ಪುರುಷರ ಒಂದು ಸಮಾಗಮ ಹೇಗೆಲ್ಲ ಆಯಿತು ಅನ್ನೋದನ್ನು ಭಿನ್ನ ಭಿನ್ನ ರೀತಿಯಲ್ಲಿ ಹೇಳಿದ್ದಾರೆ. ಈಗ ಉದಾಹರಣೆಗೆ ಬ್ರಹ್ಮನ ವಿಷಯಕ್ಕೆ ಬಂದರೆ, ಬ್ರಹ್ಮ ವಾಸ್ತವಿಕ ಎಲ್ಲ ಸೃಷ್ಟಿ ಮಾಡುವಾಗ ಮೊದಲು ಗಾಢಾಂಧಕಾರ ಸೃಷ್ಟಿ ಮಾಡಿದನಂತೆ, ಅವನು ಪ್ರಪ್ರಥಮ ಸೃಷ್ಟಿ ಮಾಡುವಾಗ. ಯಾಕೆಂದರೆ ನೀವು ಕೇಳ್ಬೋದು, ಕೆಲಸ ಇಲ್ವಾ ಬೇರೆ, ಗಾಢಾಂಧಕಾರ ಯಾಕೆ ಸೃಷ್ಟಿ ಮಾಡಿದ್ದು ಅಂತ. ಹಾಗಲ್ಲ, ಅದು ಪ್ರಪ್ರಥಮ ನಮಗೆ ನಾವು ಗಾಢಾಂಧಕಾರವೇ, ನಾವು ಅಜ್ಞಾನವೇ, ನಮಗೆ ನಾವು ಯಾರು ಅಂತ ಗೊತ್ತಿಲ್ಲ. ಅದನ್ನು ರೆಪ್ರೆಸೆಂಟ್ ಮಾಡೋದು ಬ್ರಹ್ಮ ಹೇಳೋದು. ಪ್ರಾಥಮಿಕ ಅವಸ್ಥೆ ನಮ್ಮದು ಕತ್ತಲು, ನಮಗೇನು ಗೊತ್ತಿಲ್ಲ, ಅಜ್ಞಾನ, ಗಾಢಾಂಧಕಾರ. ಎರಡನೇ ಹಂತ, ಆ ಗಾಢಾಂಧಕಾರದ ಒಳಗೆ ನಮಗೊಂದು ಅರಿವು ಹುಟ್ಟಲಿಕ್ಕೆ ಶುರುವಾಗ್ತದೆ ನಿಧಾನಕ್ಕೆ, ನಾನು ಯಾರು ಅಂತ ಹುಡುಕುವವನಿಗೆ. ಅದು ಬ್ರಹ್ಮನ ಎರಡನೆಯ ಹಂತ, ಅದು ಸರಸ್ವತಿ. ಹಾಗಾಗಿ ನಮ್ಮ ಭಾರತೀಯ ಸನಾತನ ಧರ್ಮ ಪರಂಪರೆಯ ಪ್ರಕಾರ ಪ್ರಪ್ರಥಮ ಹೆಣ್ಣು ಸೃಷ್ಟಿ ಮಾಡುವಾಗ ಸರಸ್ವತಿ, ಈವಲ್ಲ, ಆದಿಮ ಆ್ಯಡಮ್, ಈವ್. ಅಲ್ಲಿ ಪುರುಷ ಮತ್ತು ಹೆಣ್ಣಿನ ಕಥೆ ಬರುವಾಗ ಕ್ರೈಸ್ತ ಮತದಲ್ಲಿ ಆ್ಯಡಮ್ ಬರ್ತಾನೆ ಮೊದಲು, ಅವನ ಗಂಡು, ಈವ್ ಅನ್ನುವ ಹೆಣ್ಣು ಬರ್ತಾಳೆ. ಆ್ಯಡಮ್ಮೇ ಆದಿಮ, ಮೊದಲಿನ ಪುರುಷ. ಅದೇ ಆಡಮ್ಮೆ ಆದಿಮ್, ಆದಿಮ ಆ್ಯಡಮ್. ಆ ಆ್ಯಡಮ್ಮಿಗೆ ಈವ್ ಬಂದಾಗ ಅವಳೆಂಥವಳು? ಅವಳು ಸೇಬು ಹಣ್ಣು ತಿನ್ನುವುದರ ಮೂಲಕ ನರಕ ಸೃಷ್ಟಿಗೆ ಕಾರಣಳಾದವಳು. ಇಲ್ಲಿ ಹಾಗಲ್ಲ. ಇಲ್ಲಿ ಬ್ರಹ್ಮನಿಗೆ ಸರಸ್ವತಿ ಕಂಡ ತಕ್ಷಣ ಹುಟ್ಟಿಸಿದ ಬ್ರಹ್ಮನೇ ಮೋಹಕ್ಕೆ ಒಳಗಾದ ಅಂತ, ಅವನ ಬೆನ್ನು ಹತ್ತಿದ. ಈ ಬ್ರಹ್ಮ ಬೆನ್ನು ಹತ್ತುವುದು ಯಾಕೆ? ಸರಸ್ವತಿಯದ್ದು. ಯಾಕೆ ಅಂದರೆ ಸರಸ್ವತಿ ಅನ್ನುವುದು ಅರಿವು, ಅರಿವಿನ ಬೆನ್ನು ಹತ್ತಬೇಕು ಅಂತ. ಹೆಣ್ಣು ಅಂತ ಅಲ್ಲ, ವಿದ್ಯೆ, ಜ್ಞಾನ, ಅರಿವು, ತಿಳಿವಳಿಕೆ, ಸತ್ಯ, ಅದರ ಬೆನ್ನು ಯಾರಿದ್ದರೂ ಹತ್ತಬೇಕು. ಅವ ಹೆತ್ತವನಿರಲಿ, ಹುಟ್ಟಿಸಿದವನಿರಲಿ, ಸತ್ಯದ ಬೆನ್ನು ಹತ್ತು. ಇದು ನನ್ನೊಳಗೆ ಹುಟ್ಟಿಸಿದ, ನಾನೇ ಹುಟ್ಟಿ ನನ್ನೊಳಗೆ ಹುಟ್ಟಿದ, ನನ್ನ ಕುರಿತ ಅರಿವು, ನಾನು ಅದರ ಬೆನ್ನು ಹತ್ತಿ ಅರಿವಿನ ಸಂಪೂರ್ಣ ಸ್ಥಿತಿ ಏನು ತಿಳಿಬೇಕು ಅನ್ನುವ ಸೂಚನೆ ಬ್ರಹ್ಮನ ಬೆನ್ನು ಹತ್ತಿದ, ಅಥವಾ ಬ್ರಹ್ಮ ಸರಸ್ವತಿಯ ಬೆನ್ನು ಹತ್ತಿದ ಅಂತ. ಹಾಗೆ ಸರಸ್ವತಿಯ ಬೆನ್ನು ಹತ್ತಿದಾಗ ನಮ್ಮ ನಿಮ್ಮ ಹಾಗೆ ಉಳಿದವರಿಗೆ ಅಲ್ಲಿ ಅರ್ಥ ಆಗಲಿಲ್ಲಂತೆ. ಸಾಕ್ಷಾತ್ ಬ್ರಹ್ಮನಿಗೆ ಅದಕ್ಕೆ ಮೊದಲೇ ಋಷಿಗಳು ಹುಟ್ಟಿದ್ರು, 9 ಜನ, ಆಲ್ಮೋಸ್ಟ್ 10 ದಕ್ಷನನ್ನು ಸೇರಿಸಿ. ಆ 9 ಜನ ಋಷಿ ಮಕ್ಕಳು ಹೇಳ್ತಾರೆ, ಅಪ್ಪ ಏನಿದು, ನೀನೇ ಹೆತ್ತ ಹೆಣ್ಮಗಳನ್ನು ಬೆನ್ನು ಹತ್ತುದ ಅಂತ. ಅನೇಕ ಜನ ಇವತ್ತು ಎಡಪಂಥೀಯರು, ಆಧುನಿಕ ಬುದ್ಧಿಜೀವಿಗಳು ಕೂಡ ಅದೇನ್ರಿ ನಿಮ್ಮ ದೇವರು ತಾನೇ ಹೆತ್ತ ಸರಸ್ವತಿಯನ್ನೇ ಸೇರಿದ್ದಾನೆ, ಅದರ ಅರ್ಥ ಹಾಗಲ್ಲ, ಅದರ ಸಂಕೇತ ಏನು ಗೊತ್ತಿಲ್ಲದವರು ಮಾತಾಡೋದು. ಸಂಕೇತ ಏನು? ನನ್ನೊಳಗೆ ಮೂಡಿದ ಅರಿವಿನ ಬೆನ್ನು ಹತ್ತಿದವನಿಗೆ ನಾನು ಯಾರು ಗೊತ್ತಾಗ್ತದೆ. ನಾನು ಯಾರು ಗೊತ್ತಾದವನು ನಾನೇ ಇರೋದಿಲ್ಲ. ನಿಮಗೆ ಗೊತ್ತು, ಮುಂದಿನ ಹಂತ ಬ್ರಹ್ಮ ಇಲ್ಲವಾಗ್ತಾನೆ. ಬೆನ್ನು ಹತ್ತಿ ಸರಸ್ವತಿಯ ಬೆನ್ನು ಹತ್ತಿದವನು, ವಸಿಷ್ಠಾದಿ ಮುನಿಗಳು ಕೂತು ಅವನ ಮಕ್ಕಳು, ಏನು ಅಪ್ಪ ನೀನು ಹೆತ್ತ ಮಗಳ ಬೆನ್ನು ಹತ್ತತಿ, ಲೋಕಕ್ಕೆ ಕಂಠಕ, ಅಪಪ್ರಚಾರವಾದೀತು, ಒಳಿತಲ್ಲ ಅಂದಾಗ ಇವರಿಗೆ ಗೊತ್ತಾಗಲಿಲ್ಲ ಅಂತ ಆ ಅಪ್ಪನಿಗೆ ಗೊತ್ತಾಗುತ್ತೆ. ಅವನು ಅವಳಲ್ಲಿ ಅಂತರ್ಗತನಾಗ್ತಾನೆ, ಅವನು ಕಾಣೆಯಾಗ್ತಾನೆ, ಇಲ್ಲವಾಗ್ತಾನೆ. ಸರಸ್ವತಿಯ ಒಳಗೆ ಅಂತರ್ಗತನಾದಾಗ ಬ್ರಹ್ಮ, ಅರಿವಿನ ಸಹಿತವಾದ
ಕಂಪ್ಲೀಟ್ ಬ್ರಹ್ಮ ಆಗ ಹುಟ್ಟಿಕೊಂಡ ಅನ್ನುವುದು ನಮಗೆ ಗೊತ್ತಾಗುವ ಆ ಕಥೆಯ ವಿಸ್ತಾರ. ಹಾಗಾಗಿ ಬ್ರಹ್ಮನ ಒಳಗೆ ಸರಸ್ವತಿ. ವಿಷ್ಣುವಿಗೆ ಬಂದಾಗ ವಿಷ್ಣು ತಾನು ಅಜಿತನಾಗಿ ಸಮುದ್ರ ಮಥನದಲ್ಲಿ ಸಹಾಯ ಮಾಡುವಾಗ ಹುಟ್ಟಿಕೊಂಡದ್ದು ಲಕ್ಷ್ಮಿ. ಬೇರೆ ಬೇರೆ ಬಂತು, ನಿಮಗೆ ಗೊತ್ತು, ಕಾಮಧೇನು ಬಂತು, ಒಂದು ಅಲ್ಲಿ ಬಂದಂತಹ ಉಚ್ಚೈಶ್ರವಸ್ಸು ಇದೆ, ಐರಾವತ ಇದೆ, ಬೇಕಾದಷ್ಟು ಕೌಸ್ತುಭಮಣಿ, ಬೇರೆ ಬೇರೆ ದೇವತೆಗಳೆಲ್ಲ ಬರ್ತಾರೆ. ಆ ಬಳಿಕ ಬರುವವಳು ಲಕ್ಷ್ಮಿ. ವಿಷ್ಣುವಿನ ಆ ಲಕ್ಷ್ಮಿ ಅವಳು ಹುಟ್ಟಿದ್ಲಲ್ಲ, ಅವಳು ಹುಟ್ಟುವಾಗ ಅವಳು ಯೋಚನೆ ಮಾಡ್ತಾಳೆ, ನಾನು ಹುಟ್ಟಿ ಒಬ್ಬಳೇ ಇರುವವಳಲ್ಲ, ನಾನು ಯಾರನ್ನಾದರೂ ಸೇರಬೇಕು. ಅಲ್ಲಿರುವ ಎಲ್ಲರನ್ನು ನೋಡ್ತಾಳೆ, ಇವನು ನನಗಲ್ಲ, ಇವನು ನನಗೆ ಆಗುವುದಿಲ್ಲ, ಇವನಿಗೆ ಇಂಥ ದೋಷವಿದೆ, ಇವನನ್ನು ನಾನು ಮದುವೆ ಆಗಲಾರೆ, ಇವನು ನನಗೆ ಬೇಡ, ಎಲ್ಲರನ್ನು ಬೇಡ ಮಾಡಿ ಶುಕ್ರಾಚಾರ್ಯ, ಚಂದ್ರ, ಅಲ್ಲಿರೋ ಎಲ್ಲ ದೇವತೆಗಳು ಎಲ್ಲರನ್ನೂ ಬೇಡ ಅಂತ ಹೇಳಿ ಅವಳು ಕೊನೆಗೆ ಆಯ್ಕೆ ಮಾಡುವುದು ನನಗೆ ಇವನಾಗಬಹುದು. ಯಾಕೆ ಅಂದರೆ ಇವನು ಆತ್ಮಾರಾಮ, ಮತ್ತು ಇವನಿಗೆ ನಾನು ಬೇಡ, ನನಗೆ ಇವನು ಬೇಕು ಅಂತ ತಾನು ಹೋಗಿ ಆ ವಿಷ್ಣುವಿನ ಎದೆಯಲ್ಲಿ ವಾಸ ಮಾಡಿದಳು ಅಂತ. ಅದಕ್ಕೆ ವಕ್ಷಸ್ಥಲದಲ್ಲಿ ಲಕ್ಷ್ಮಿ ಅಂತ, ನಮ್ಮ ವಕ್ಷಸ್ಥಲದಲ್ಲಿ ಲಕ್ಷ್ಮಿ. ಅದಕ್ಕೇ ಹೆಣ್ಣು ಮಕ್ಕಳಿಗೆ ಎದೆಯಲ್ಲಿ ಹಾಲು, ಅದು ಭಗವಂತನ ಸಂಪತ್ತಿನ ಭಾಗ. ಆದ್ದರಿಂದ ಅವಳಿಗೆ ವಕ್ಷಸ್ಥಲದಲ್ಲಿ ಅವಳು ಹೋಗಿ ಕೂತೋದ್ರಿಂದ ಪುರುಷ ಭಾಗವಾದ ಆತ್ಮನ ಜೊತೆಗೆ ಲಕ್ಷ್ಮೀ ಭಾಗವಾದ ಲಕ್ಷ್ಮಿ ನಮ್ಮ ದೇಹದಲ್ಲಿ ಎರಡನ್ನೂ ಒಳಗೊಂಡವರು ಹೆಣ್ಣು ಮಕ್ಕಳೇ. ಪ್ರಜನನ ಸೃಷ್ಟಿ ಭಾಗವಾಗಿ ಪುರುಷನಿಗೆ ಅವನ ಜನನಾಂಗದಲ್ಲಿ ಭಗವಂತ ಇದ್ದಾನ ಕೇಳಿದರೆ ಪ್ರಜಾಪತಿ ಇದ್ದಾನೆ, ವಿಷ್ಣು ಇಲ್ಲ. ವಿಷ್ಣು ಇರುವುದು ಪಾದದಲ್ಲಿ. ಆಯಿತು, ವಿಷ್ಣುವಿಗೆ ಲಕ್ಷ್ಮಿಯ ಕಾಂಬಿನೇಷನ್ ಎದೆಯಲ್ಲಿ ಅಂತ. ಬ್ರಹ್ಮ ಸರಸ್ವತಿಯ ಒಳಗೆ ಅಂತರ್ಗತನಾಗಿ ಇಲ್ಲವಾದ ಅಂತ. ಶಿವನ ಸಂದರ್ಭ ಬಂದಾಗ ಬಹಳ ವಿಶೇಷವಾದ ಘಟನೆ. ನಿಮಗೆ ಗೊತ್ತು, ಶಿವನನ್ನು ದಕ್ಷ ಪ್ರಜಾಪತಿಯ ಒಬ್ಬಳು ಮಗಳಿಗೆ ಮದುವೆ ಮಾಡಿಸಿಕೊಡಲಾಗ್ತದೆ, ಸತಿ ಅಂತ. ಆ ಸತಿಯನ್ನು ಮದುವೆಯಾದ ಶಿವನಿಗೆ ಒಂದು ಆಕಸ್ಮಿಕ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಸಂದರ್ಭ ಬಂದು ಯಜ್ಞ ಮಾಡಬೇಕು ಅಂತ ಹೊರಟಾಗ ಶಿವನಿಗೆ ಆಹ್ವಾನ ಕೊಡಲಿಲ್ಲ. ಆಹ್ವಾನ ಕೊಡದೇ ಇರಲಿಕ್ಕೆ ಕಾರಣ, ದಕ್ಷ ಪ್ರಜಾಪತಿ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತನಾದ ಮನುಷ್ಯ ದೊರೆ ಅವನು. ದಕ್ಷ ಬ್ರಹ್ಮನಿಂದಲೇ ಸೃಷ್ಟಿಯಾದರೂ ಕೂಡ ಅವನು ಪ್ರಜಾಪತಿಗಳ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭಕರ್ತೃ. ಆದ್ದರಿಂದ ನಮ್ಮ ಎಲ್ಲರ ಮೂಲ ಪುರುಷ ತಾನು ಅನ್ನುವ ಪ್ರಜಾಪತಿತ್ವದ ಮಹಾದೊರೆ. ಆ ದಕ್ಷನಿಗೆ ತನ್ನ ಮಗಳ ಗಂಡ ಶಿವ ತನಗೆ ಯಾರು ಅಳಿಯ. ಅವನ ತಲೆಯಲ್ಲಿ ಏನು, ನಾನು ಬರುವಾಗ ಅಳಿಯ ಎದ್ದು ನಿಲ್ಲಬೇಕಿತ್ತು, ಮಾವ ಅಲ್ವಾ ನಾನು ಅಂತ ಅವನಿಗೊಂದು ಸೊಕ್ಕು. ಅವನು ಯೋಚನೆ ಮಾಡಲಿಲ್ಲ, ದಕ್ಷನಿಗಿಂತ ಮೊದಲು ಬ್ರಹ್ಮ ಶಿವನನ್ನು ಸೃಷ್ಟಿ ಮಾಡಿಯಾಗಿತ್ತು. ಪ್ರಪ್ರಥಮ ಸೃಷ್ಟಿ ಗಾಢಾಂಧಕಾರ ಹೇಳಿದೆ, ಆ ನಂತರದ ಸೃಷ್ಟಿ ವಸಿಷ್ಠಾದಿ 9 ಜನ ಋಷಿಗಳು ಅಂತ ಹೇಳಿದೆ. ಅದರ ನಂತರ ಅವ್ರು ಯಾರೂ ಸೃಷ್ಟಿ ಕೆಲಸ ಮಾಡಲಿಲ್ಲ ಅಂದಾಗ ಹುಬ್ಬು ಗಂಟಿಕ್ಕಿ ಇದೇನಿದು, ನಾನು ಮಾಡುವವರು ಯಾರೂ ಸೃಷ್ಟಿಗೆ ಸಿದ್ಧರಾಗುವುದಿಲ್ಲಲ್ಲ ಅಂತ ಸಿಟ್ಟಾಗಿ ಬ್ರಹ್ಮ ಹುಬ್ಬು ಗಂಟಿಕ್ಕಿದನಂತೆ. ಆ ಹುಬ್ಬಿನ ನಡುವೆ ನೀಲದ ಕೆಂಪಿನ ವರ್ಣ ಸಹಿತವಾಗಿ ಕ್ರೋಧಾಗ್ನಿ ಹೊರಗೆ ಬಂತಲ್ಲ, ಆಗ ಬಂದವ ರುದ್ರ ಶಿವ. ಹಾಗಾಗಿ ಅವನು ದಕ್ಷ ಪ್ರಜಾಪತಿಗೂ ಮೊದಲೇ ಹುಟ್ಟಿದ್ದಾನೆ. ಆ ರುದ್ರನನ್ನು ಇವನು ಆ ನೆನಪಿಟ್ಟುಕೊಂಡು ನೋಡಲಿಲ್ಲ. ನನ್ನಕ್ಕಿಂತ ಮೊದಲು ಹುಟ್ಟಿದ ಬ್ರಹ್ಮನ ಮಗ ನನಗೆ ಅಣ್ಣನಿಗೆ ಸಮಾನ, ನನ್ನ ಅಣ್ಣ ಇವನು ಅಂತ ನೋಡಲಿಲ್ಲ. ಅವನೇನು ಯೋಚನೆ ಮಾಡಿದ, ನನ್ನ ಮಗಳ ಗಂಡ ಮಾವನಿಗೆ ಕೊಡಬೇಕಾದ ಗೌರವ ಕೊಡಲಿಲ್ಲ ಅಂದ. ಅದಕ್ಕೇನು ಮಾಡಿದ ಅಂದರೆ, ದಕ್ಷ ಯಜ್ಞ ಅಂತ ತಾನೊಂದು ಮುಂದೆ ಯಜ್ಞ ಮಾಡಿದಾಗ ಅದಕ್ಕೆ ಶಿವನನ್ನು ಆಹ್ವಾನಿಸಲಿಲ್ಲ. ನಿಮಗೆ ಕಥೆ ಗೊತ್ತು. ಆ ಕಥೆಯ ಪರಿಣಾಮವೇ ಸತಿ ತಾನು ಆತ್ಮಾಹುತಿ ಮಾಡಿಕೊಳ್ತಾಳೆ. ಅವಳು ಅಪ್ಪ ಕರೆಯದಿದ್ದರೂ ತಾನು ಹೋಗಿ ಅಲ್ಲಿ ಅವಮಾನಕ್ಕೆ ಒಳಗಾಗಿ, ಗಂಡನಿಗೆ ಮಾತ್ರವಲ್ಲ ಇದು ಅವಮಾನ, ಗಂಡನ ಕೈ ಹಿಡಿದ ತನಗೂ ಅವಮಾನ ಅಂತ ದುಃಖಿತಳಾಗಿ ಅವಳು ಅದೇ ಯಜ್ಞಕುಂಡದ ಮುಂದೆ ಇನ್ಯಾವತ್ತೂ ಕೂಡ ನಾನು ಬದುಕಿ ಉಳಿದರೆ ತಾನೇ ನಿನ್ನ ಹೆಸರು ಉಳಿಯೋದು ನೋಡಿ, ಆದ್ದರಿಂದ ದಯವಿಟ್ಟು ಯಾರು ದಾಕ್ಷಾಯಿಣಿ ಅಂತ ಕರಿಬಾರ್ದು ಅಂತ ಅವಳು ಹೇಳ್ತಾಳೆ ತನ್ನನ್ನು. ಅವಳು ಹೇಳುವುದೇನು ಅಂದರೆ, ನಾನು ಈಗ ಬದುಕಿ ಉಳಿದರೆ ನೀವು ನನ್ನನ್ನು ದಕ್ಷನ ಮಗಳು, ಆದ್ದರಿಂದ ದಾಕ್ಷಾಯಿಣಿ ಅಂತ ಕರೀತೀರಿ, ನಿನ್ನ ಹೆಸರಿನ ಜೊತೆಗೆ ನನ್ನನ್ನು ಕರೆಯುವುದು ಬೇಡ, ಆದ್ದರಿಂದ ನಾನು ಸತ್ತೋಗ್ತೇನೆ ಅಂತ ಅವಳು ಅವತ್ತು ಆತ್ಮಾಹುತಿ ಮಾಡಿಕೊಳ್ಳೋದು. ಹಾಗೆ ಆತ್ಮಾಹುತಿ ಮಾಡಿಕೊಂಡಳಲ್ಲ, ಬಹಳ ಚೆನ್ನಾಗಿದೆ. ಒಂದು ಆಶ್ಚರ್ಯ ಏನು ಗೊತ್ತಾ, ಎಲ್ಲ ಪುರಾಣಗಳಲ್ಲಿ 18 ಪುರಾಣಗಳಿವೆ. 18 ಪುರಾಣಗಳಲ್ಲಿ ಬೇರೆ ಬೇರೆ ಕಥೆಗಳು ಎಲ್ಲ ಕಡೆ ಬೇರೆ 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 ರೀತಿಯಲ್ಲಿ ಬರ್ತವೆ. ಒಂದೇ ಕತೆ
ರಿಪೀಟೆಡ್ಲಿ 18 ಪುರಾಣಗಳಲ್ಲಿ ಬರುವುದು ಬಹಳ ಕಡಿಮೆ. ಒಂದು 3-4 ಪುರಾಣಗಳಲ್ಲಿ ಕೆಲವೊಮ್ಮೆ ಒಂದೇ ಕತೆ 3-4 ಕಡೆ ಬಂದದ್ದುಂಟು. ಆದರೆ ನಿಮಗೆ ಶಿವನ ಮತ್ತು ಸತಿಯ ಈ ಕಥೆ ಉಂಟಲ್ಲ, ದಕ್ಷ ಯಜ್ಞದಿಂದ ಆತ್ಮಾಹುತಿ ಮಾಡಿಕೊಂಡ ಶಿವ ಸತಿ ಬೇರೆ ಆದರೂ, ಬೇರೆ ಆದ ನಂತರ ಅವರ ತಪಸ್ಸು ಏನಾಯಿತು, ಆ ತಪಸ್ಸಿನ ಫಲವಾಗಿ ಮತ್ತೆ ಅವರು ಹೇಗೆ ಸೇರಿದರು ಅನ್ನುವ ಕಥೆ ಇದೆಯಲ್ಲ, ಅದು ನಿಮಗೆ ಸಾಮಾನ್ಯವಾಗಿ ಇಡೀ 18 ಪುರಾಣಗಳಲ್ಲಿ ಆಲ್ಮೋಸ್ಟ್ ಇದೆ. ಯಾಕೆ ಅಂದರೆ ಪ್ರಕೃತಿಯನ್ನು ಬಿಟ್ಟು ಪುರುಷನಿಲ್ಲ, ಪುರುಷನನ್ನು ಬಿಟ್ಟು ಪ್ರಕೃತಿ ಇಲ್ಲ, ಅವರಿಬ್ಬರು ಕೂಡಿದ್ದಾಗ ಜಗತ್ತು ಅಂತ ಹೇಳುವ ಸಂದೇಶ ಉಂಟು. ಶಿವ ಮಾತ್ರ ಇದ್ದು ಈ ಜಗತ್ತು ನಡೆಸಲಾರ, ಸತಿ ಮಾತ್ರವೇ ಆಗಿ ಈ ಜಗತ್ತು ನಡೆಯದು. ಸತಿಗೆ ಶಿವ ಕಾಂಬಿನೇಷನ್ ಆಗಬೇಕು. ಶಿವನನ್ನು ಬಿಟ್ಟು ಸತಿ ಇಲ್ಲ, ಸತಿಯನ್ನು ಬಿಟ್ಟು ಶಿವನಿಲ್ಲ ಅನ್ನುವ ಅರ್ಧಾಂಗ ಭಾವ, ಪರಸ್ಪರ ದೇಹವೇ ನಮ್ಮದು ಒಂದೇ, ನಾವು ಇಬ್ಬರಲ್ಲ, ನಮ್ಮ ಅರ್ಧ ಅವಳು, ಅವಳ ಅರ್ಧ ನಾನು ಅನ್ನುವವರೆಗಿನ ಸಮೀಕರಣ, ಆ ಸಮನ್ವಯ, ಅದಾದ ನಂತರ ಪ್ರಕೃತಿ ಮತ್ತು ಪುರುಷ ಅನ್ನುವ ತತ್ವ ಅನೇಕ ಬಾರಿ ಯಾವೆಲ್ಲ ಅನಾಹುತಗಳಿಂದ ತಪ್ಪಿಸೋಕ್ಕೆ ಸಾಧ್ಯ ಆಗಿದೆ. ಆ ಸಾಧ್ಯತೆಗಳೆಲ್ಲವೂ ಒಟ್ಟಾರೆಯಾಗಿ ಉಂಟಾಗಿದ್ದರೆ ಅದು ಇಬ್ಬರ ಕಾರಣವಾಗಿ, ಇವರಿಬ್ಬರು ಸೇರಿದಾಗ. ಹಾಗಾಗಿ ಇವರಿಬ್ಬರಿಲ್ಲದೆ ಯಾವುದೂ ಆಗೋದಿಲ್ಲ, ಇವರಿಬ್ಬರ ಮಿಲನ ಅನಿವಾರ್ಯ. ಇವರು ದೂರ ಆಗಿದ್ದಾರಲ್ಲ, ದೂರ ಆದಾಗ ಇನ್ನಿಲ್ಲದಂತಹ ಒಂದು ಅಖಂಡ ತಪಸ್ಸು ಮಾಡ್ತಾನೆ ಶಿವ. ನಿಮಗೆ ಗೊತ್ತು ಶಿವನ ತಪಸ್ಸು ಎಂಥ ಘೋರ ಇತ್ತು ಅಂದರೆ ಅದೇ ಸಂದರ್ಭದಲ್ಲಿ ಮನ್ಮಥ ಕೂಡ ಭಸ್ಮ ಆಗೋದು. ಅಂದರೆ ಅವನ ತಪಸ್ಸು ಯಾವ ಮಟ್ಟಕ್ಕೆ ಏರುತ್ತೆ ಅಂದರೆ, ನೀವು ಎಲ್ಲ ಹೇಳಿದರೆ ಸ್ವಲ್ಪ ಇದೇನು ಪುರಾಣದವರಿಗೆ ಬೇರೆ ಪುರ್ಸೊತ್ತಿತ್ತು ಕಾಣ್ತದೆ, ಕಂಡಂಗೆ ಕತೆ ಹೇಳಿದ್ದಾರೆ ಅಂತ ಭಾವಿಸ್ಬೋದು. ನನಗೆ ಯಾವುದು ಅಲ್ಲ ಅನಿಸೋದಿಲ್ಲ. ಯಾಕೆಂದರೆ ನಾವು ಈಗಿನ ಕಾಲದಲ್ಲಿ ನೋಡ್ತಾ ಇರುವ ಕೆಲವು ಪ್ರಳಯಾಂತಕ ಘಟನೆಗಳನ್ನು ನೋಡಿದರೆ ಎನಿಥಿಂಗ್ ಈಸ್ ಪಾಸಿಬಲ್ ಅಂತ ಅನಿಸುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ, ಶಿವನ ಉಗ್ರ ತಪಸ್ಸಿನ ಪರಿಣಾಮಕ್ಕೆ ಎಷ್ಟು ಲೋಕ ನಡುಗಿತು ಅಂದರೆ, ಈ ಭೂಲೋಕದ ನಡುಗುವುದು, ಪರ್ವತ ಅಡಿ ಮೇಲಾಗುವುದು, ಮಳೆ ನೀರಿನ ಹಾಗೆ ರಭಸದಿಂದ ಪ್ರವಾಹ ಬರುವುದು, ಅಥವಾ ಎಲ್ಲೋ ಭೂಕಂಪ ಆಗೋದು, ಇದಿಷ್ಟು ಹೇಳಿದರೆ ಭೂಲೋಕ ನಡುಗಿತು ಅಂತ. ಶಿವನ ತಪಸ್ಸಿನ ಆರ್ಭಟಕ್ಕೆ ನಕ್ಷತ್ರಗಳು ಉದುರ್ಲಿಕ್ಕೆ ಶುರುವಾದವು ಅಂತ ಹೇಳ್ತಾರೆ. ಆಕಾಶದಲ್ಲಿದ್ದ ಸೂರ್ಯ ನೆಲಕ್ಕೆ ಬಂದ ಅಂತ ಹೇಳ್ತಾರೆ. ಅಲ್ಲಿಯವರೆಗೆ ಆ ತಾಪ ಜಗತ್ತಿನ ತ್ರಿಲೋಕದ ಯಾರಿಗೂ ಸಹಿಸಿಕೊಳ್ಳಿಕ್ಕಾಗದೆ ಅವರೆಲ್ಲ ಹೋಗಿ, ಇದೇನಿದು ಶಿವನ ತಪಸ್ಸು ಈ ಪರಿ ಮೇರೆ ಮೀರಿದೆ, ನಾವು ಸುಟ್ಟು ಭಸ್ಮರಾಗ್ತಿದ್ದೇವೆ, ನಮ್ಮ ಲೋಕದ ಎಲ್ಲವೂ ಅಡಿಮೇಲಾಗಿದೆ, ಭೂಲೋಕ ಆಕಾಶಕ್ಕೆ ಬಂದಿದೆ, ಆಕಾಶ ಲೋಕ ಕೆಳಗೆ ಹೋಗಿದೆ ಅನ್ನುವ ಹಾಗಾಗಿದೆ, ನಮ್ಮನ್ನು ರಕ್ಷಿಸುವಂಥ ದೇವತೆಗಳೆಲ್ಲ ಬ್ರಹ್ಮಾದಿಗಳಲ್ಲಿ ಬೇಡಿಕೊಳ್ತಾರೆ. ಆಗ ಶಿವ ಅಷ್ಟೇ ತಪಸ್ಸು ಮಾಡಿದ್ದ, ಇವಳು ಹೋಗಿದ್ದಾಳಲ್ಲ, ಆತ್ಮಾಹುತಿ ಮಾಡಿಕೊಂಡಿದ್ದಾಳಲ್ಲ, ಅವಳಿಗಿಲ್ವ ತನ್ನ ಗಂಡನನ್ನು ಸೇರಲೇಬೇಕು ಅಂತ. ಅವಳು ಏನಾದಳು, ಅವಳು ಕೂಡ ಇತ್ತ ಹಿಮವಂತ ಮತ್ತು ಮೇನಕಾ ಅಂತ ದಂಪತಿಯರು, ಅವರು ಭಾರೀ ತಪಸ್ಸು ಮಾಡ್ತಿರ್ತಾರೆ, ತಮಗೊಂದು ಮಗು ಬೇಕು ಅಂತ. ಆ ಮಗುವನ್ನು ಅಪೇಕ್ಷೆ ಪಟ್ಟು ಹುಟ್ಟಿಸಿದಾಗ ಅವರಲ್ಲಿ ಹುಟ್ಟುತ್ತಾಳೆ ಈ ಸತಿ. ಅದಕ್ಕೆ ಅವಳು ಹಿಮವಂತ, ಅವನು ಪರ್ವತರಾಜ. ಆ ಹಿಮವಂತನ ತಪಸ್ಸಿಗೆ ಮಕ್ಕಳಾಗಿ ಹುಟ್ಟುವಾಗ ಸತಿ ಹುಟ್ಟಿದ್ದು ಅವಳೇ ಹೈಮವತಿ, ಹಿಮವಂತನ ಮಗಳಾದ್ದರಿಂದ. ಪರ್ವತರಾಜನ ಪುತ್ರಿ ಆದ್ದರಿಂದ ಪರ್ವತ ಪುತ್ರಿ. ಅವಳು ಮಗಳಾಗಿ ಹುಟ್ಟಿದ ಸಂದರ್ಭವೇ ಅವಳ ಹೆಸರು ಶೈಲಪುತ್ರಿ. ಅದೇ ಪ್ರಥಮ ದಿನದ ಆರಾಧನೆ. ಅವಳನ್ನು ಶೈಲಪುತ್ರಿಯಾಗಿ ಪ್ರಥಮ ದಿನ ನಾವು ನವರಾತ್ರಿಯ ದಿನ ಆರಾಧನೆ ಮಾಡುವಾಗ ಅವಳಿನ್ನೂ ಶಿವನ ತಪಸ್ಸು ಅಲ್ಲಿ ನಡೀತಿದೆ, ಈ ಕಡೆ ಹುಟ್ಟಿದ್ದಾಳೆ ಮಾತ್ರ. ಈ ಶೈಲಪುತ್ರಿ ಪ್ರಥಮ ದಿನದ ಆರಾಧನೆಗೆ ಒಳಗಾಗುವಾಗ ನಾವು ಅವಳನ್ನು ದೇವಿಯ ಬಾಲ ಅವಸ್ಥೆಯಲ್ಲಿ ಆರಾಧಿಸುವುದು ಶೈಲಪುತ್ರಿಯಾಗಿ. ಆಯಿತು, ಅವಳು ಪುತ್ರಿಯಾಗಿ ಇದ್ದವಳು ಸ್ವಲ್ಪ ಕನ್ನಿಕೆ ಆಗ್ತಾಳೆ. ಅವಳಿಗೆ ನಾರದರು ಬಂದು ಹೇಳ್ತಾರೆ, ನಿನಗಾಗಿ ನಿನ್ನ ಗಂಡ ತಪಸ್ಸು ಮಾಡ್ತಿದ್ದಾನೆ, ಅವನು ನಿನ್ನ ಗಂಡ ಶಿವನೇ, ಅವನೇ ನಿನ್ನನ್ನು ಮದುವೆ ಆಗ್ತಾನೆ, ನೀನು ಚಿಂತೆ ಮಾಡಬೇಡ ಅಂತ ನಾರದರಿಂದ ಅವಳಿಗೆ ಅನುಗ್ರಹ ಆಗ್ತದೆ. ಈ ಪರ್ವತ ಪುತ್ರಿ, ಈ ಶೈಲಪುತ್ರಿ, ಈ ಹೇಮವತಿ ಅಥವಾ ಉಮಾ, ಅವಳಿಗೆ ಒಂದು ದಿನ ಅವಳ ಬದುಕಿನಲ್ಲೂ ಕೂಡ ತನ್ನ ಗಂಡನನ್ನು ಸೇರಬೇಕು ಅನ್ನುವ ಉತ್ಕಟ ಅಪೇಕ್ಷೆಯ ಒಂದು ಅವಸ್ಥೆ ಬಂತಲ್ಲ, ಅದು ಬ್ರಹ್ಮಚಾರಿಣಿ ಎರಡನೆಯ ದಿನ. ಆ ಬ್ರಹ್ಮಚಾರಿಣಿಯೇ ಒಳಗೆ ಕನ್ನಿಕೆಯಾಗಿ ನನ್ನ ಭಗವಂತ, ನನ್ನ ಗಂಡ
ನನ್ನನ್ನು ಅಗಲಿಸಿದ ನನ್ನ ತಂದೆಯ ಕಾರಣದಿಂದ ಎಲ್ಲೋ ತಪಸ್ಸು ಮಾಡ್ತಿದ್ದಾನಂತೆ, ಅವನು ನನಗೆ ಸಿಗ್ತಾನೆ ಅಂತ ಅವಳು ತಪಸ್ಸು ಮಾಡಿ ಅವಳು 3ನೆಯ ದಿನ ಅವನ ಮಿಲನಕ್ಕೆ ಸಿದ್ಧವಾಗುವ, ಆ ಕಡೆಯಿಂದ ಶಿವ ಒಬ್ಬ ಭಿಕ್ಷುಕನ ಹಾಗೆ ಬಂದು ಇವಳಿಗೆ ಭೇಟಿಯಾಗ್ತಾನೆ. ಭೇಟಿಯಾಗಿ ನಾನು ಅಂಥವ ಇಷ್ಟು ನೀಚ ಸ್ಥಿತಿಯಲ್ಲಿದ್ದೇನೆ, ನನ್ನನ್ನೇನು ಮದುವೆ ಆಗ್ತೀಯ ಅಂತೆಲ್ಲ ಕಾಡ್ತಾನೆ. ಆಗ ಅವಳಿಗೆ ಗೊತ್ತಿರುತ್ತೆ, ಇದು ನಾರದರ ಸೂಚನೆ ಆಗಿದೆಯಲ್ಲ, ಅವಳಿಗೆ ಗೊತ್ತಿರುತ್ತೆ ನನ್ನ ಗಂಡ ಇವನೇ ಅಂತ. ಅವಳು ಹೇಳ್ತಾಳೆ, ಇಲ್ಲ ನಾನು ನಿನ್ನನ್ನೇ ಆಗೋದು. ಆ ಒಂದು ದಿನ ಉಂಟಲ್ಲ, ಅಥವಾ ಆ ಥರದ ಅವಸ್ಥೆ ಉಂಟಲ್ಲ, ಅವಳು ಚಂದ್ರನನ್ನು ಧರಿಸಿದ ಚಂದ್ರಘಂಟ. ಚಂದ್ರ ಅಂದರೆ ಮನಸ್ಸಿನ ಅಧಿದೇವತೆ. ಸಾಮಾನ್ಯವಾಗಿ ಮನಸ್ಸು ಕಾಮ ಪ್ರಚೋದಕವಾದಾಗ ಚಂದ್ರ ಸಹಾಯ ಮಾಡುವವನು. ಅದಕ್ಕೆ ಹುಣ್ಣಿಮೆಯ ದಿನ ಪ್ರೇಮಿಗಳಿಗೆ ಒಳ್ಳೆಯದು. ಸೊ ಚಂದ್ರಘಂಟ ಆಗಿ ನಾವು 3ನೆಯ ದಿನ ಅವಳನ್ನು ಆರಾಧಿಸುವ ಹೊತ್ತಿಗೆ ಅವಳು ಶಿವನಿಗೆ ಸಮೀಪ ಆಗಿದ್ದಾಳೆ. ಶಿವನಿಗೆ ಸಮೀಪ ಆದ ಮೇಲೆ ಎಷ್ಟೋ ವರ್ಷಗಳ ಕಾಲದ ಪರಸ್ಪರ ವಿರಹ, ಒಬ್ಬರನ್ನೊಬ್ಬರು ಎಂದೂ ನೋಡಿಲ್ಲ. ಅಂದು ಕಳೆದು ಹೋದ ಸತಿ ಇಂದಿನವರೆಗೆ ಸಿಕ್ಕಿಲ್ಲ. ಇಂದು ಕಳೆದು ಹೋದ ಶಿವ, ಆತ್ಮಾಹುತಿಯ ದಿವಸ ಕಳೆದು ಹೋದ ಶಿವ ಎಷ್ಟೋ ಜನ್ಮಾಂತರದ ಪುಣ್ಯದ ಹಾಗೆ ತನ್ನ ತಪಸ್ಸಿನ ಫಲವಾಗಿ ಭೇಟಿಯಾದ. ಆವತ್ತು ಅವರಿಬ್ಬರ ಮಿಲನ. ಇನ್ನಿಲ್ಲದಂತಹ ಮಿಲನಾವಸ್ಥೆಯಲ್ಲಿ ಪರಸ್ಪರ ಅವರಿಬ್ಬರು ಸುರತಕ್ಕೆ ತೊಡಗಿದಾಗ ಆ ಸುರತವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಸಾಮಾನ್ಯ ರೇತಸ್ಸು ಅಲ್ಲ, ಆ ಶಿವನ ರೇತಸ್ಸು. ಇದು ಬ್ರಹ್ಮಾಂಡವನ್ನು ಕೂಡ ಧರಿಸುವ ಧಾರಣಾ ಶಕ್ತಿ ಇದ್ದವರಿಗೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಂತದಲ್ಲಿತ್ತಂತೆ. ಅದನ್ನು ಸ್ವೀಕರಿಸುವ ಹಂತಕ್ಕೆ ಬಂದಾಗ ದೇವತೆಗಳೇ ತಡೆದು ಆ ರೇತಸ್ಸು ಭೂಮಿಗೆ ಬೀಳುವ ಹಾಗೆ ಮಾಡಿದರು. ಅದರ ಪೂರ್ವಾವಸ್ಥೆಯಲ್ಲಿ ಅವಳು ಸಿದ್ಧಳಾಗಿದ್ದಳಲ್ಲ, ಅದು ಕೂಷ್ಮಾಂಡಾವಸ್ಥೆ. ಅದಕ್ಕೆ ಅವಳನ್ನು ಕೂಷ್ಮಾಂಡ ಅಂತ ಆ ದಿನ ಪೂಜೆ ಮಾಡೋದು. ಈ ಕೂಷ್ಮಾಂಡ ಅವಸ್ಥೆಯಲ್ಲಿದ್ದಂತಹ ಆ ತಾಯಿ ಅವಳನ್ನು ಕಸಿದುಕೊಳ್ಳಲಾಯಿತು. ಅವಳ ರೇತಸ್ಸನ್ನು ಅವಳಲ್ಲಿ ವಿಸರ್ಜನೆ ಆಗದ ಹಾಗೆ ಆ ಭಗವಂತನ ರೇತಸ್ಸನ್ನು ಬೇರೆ ಯಾರೋ ಸ್ವೀಕರಿಸುವ ಹಾಗೆ ವ್ಯವಸ್ಥೆ ಮಾಡಲಾಯಿತು. ಅವನು ಭೂಮಿಗೆ ಉದುರಿಸಿದ ರೇತಸ್ಸೇ. ನೀವು ನಂಬ್ತಿದ್ರೆ ನಂಬಿ, ಬಿಡ್ತಿದ್ರೆ ಬಿಡಿ. ಭೂಮಿಯ ಒಳಗೆಲ್ಲ ಏನೇನೋ ಸಿಗುತ್ತಲ್ಲ ನಮಗೆ, ಅದು ಶಿವನ ರೇತಸ್ಸು ಅನ್ನೋ ಒಂದು ಕಥೆ ಕೂಡ ಅದಕ್ಕೆ ಕನೆಕ್ಟ್ ಮಾಡ್ತಾರೆ. ನಮಗೆ ಲೋಹಗಳು ಸಿಗ್ತವೆ, ಅದಿರುಗಳು ಸಿಗ್ತವೆ, ಬೆಳ್ಳಿ ಸಿಗುತ್ತೆ, ಚಿನ್ನ ಸಿಗುತ್ತೆ, ಕಬ್ಬಿಣ ಸಿಗುತ್ತೆ, ಏನೇನೋ ಸಿಗುತ್ತಲ್ಲ, ಸೀಸ ಮೊದಲಾದವು ಎಲ್ಲ. ಅಂದು ಭಗವಂತ ತನ್ನ ಹೆಂಡತಿಯಲ್ಲಿ ಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವತೆಗಳು ತಡೆದಾಗ ವಿಸರ್ಜಿಸಿದ ರೇತಸ್ಸು ಭೂಮಿಯಲ್ಲಿ ಅಲ್ಲಲ್ಲಿ ಚೆಲ್ಲಿ ಏನೇನೋ ಆಯಿತು ಅಂತ ಅದೊಂದು ಭಾಗ ಇರಲಿ. ಇಷ್ಟಾದಾಗ ಅವನ ರೇತಸ್ಸಿನ ಪರಿಪೂರ್ಣ ಅಂಶದ ಒಂದು ಭಾಗ ಒಂದು ಜೊಂಡು ಹುಲ್ಲಿನ ಮೇಲೆ ಬಿದ್ದು, ಆ ಜೊಂಡು ಹುಲ್ಲಿನಲ್ಲಿ ಬಿದ್ದ ರೇತಸ್ಸು ಇನ್ನೂ ನಾಶವಾಗಬಾರದು ಅಂತ ಕಾಯ್ದದ್ದು ಅಗ್ನಿ. ಅಗ್ನಿ ಒಬ್ಬನೇ ದೇವತೆಗಳಲ್ಲಿ ಈ ವಿರೋಧ ಮಾಡದವ, ಪಾರ್ವತಿಯನ್ನು ಸೇರಬೇಡ ಅಂತ ಹೇಳದವ ಅಗ್ನಿ ಮಾತ್ರ. ಆದ್ದರಿಂದ ಅಗ್ನಿಗೆ ಮಾತ್ರ ಸಂತಾನ ಭಾಗ್ಯ. ಇವತ್ತಿಗೂ ಕೂಡ ದೇವತೆಗಳಿಗೆ ಮಕ್ಕಳಿಲ್ಲ. ಪಾರ್ವತಿ ಶಾಪ ಕೊಟ್ಲಂತೆ, ನನಗೆ ಮಕ್ಕಳಾಗದ ಹಾಗೆ ಮಾಡಿದ್ದೀರಿ, ನಿಮಗೆಂದೂ ಮಕ್ಕಳಾಗದಿರಲಿ, ಹಾಗಾಗಿ ದೇವತೆಗಳಿಗೆ ಸಂತಾನ ಇಲ್ಲ ಅಂತ ಒಂದು ಕಥೆ. ಈ ಅಗ್ನಿ ಮಾತ್ರ ಈ ವಿರೋಧಕ್ಕೆ ಹೋಗಲಿಲ್ಲ. ಆದ್ದರಿಂದ ಅವನೇನು ಮಾಡಿದ, ಅವನು ಜೊಂಡು ಹುಲ್ಲಿನಲ್ಲಿ ಬಿದ್ದ ಈ ವೀರ್ಯವನ್ನು ರಕ್ಷಿಸಿದ. ಅದಕ್ಕೆ ಅವನು ಅಗ್ನಿ ಸಂಭವ. ಅವನು ಮೇಲಿನ ರೇತಸ್ಸು ಜಾರಿದ್ದು, ಸ್ಕಂಧ ಅಂದರೆ ಶಬ್ದದಲ್ಲಿ ಶಬ್ದಾರ್ಥದಿಂದ ಜಾರಿದ್ದು ಅಂತ, ಜಾರಿದ್ದು, ಆದ್ದರಿಂದ ಅವನು ಸ್ಕಂದ. ಅವನನ್ನು ಅಗ್ನಿಯಿಂದ ಹುಟ್ಟಿದ ಆ ಹುಲ್ಲಿನ ಆ ಮಗುವನ್ನು ಕೃತ್ತಿಕಾ ಮೊದಲಾದ ನಕ್ಷತ್ರಗಳು ಬಂದು ಹಾಲು ಉಡಿ ಸಲಹಿದರು. ಆದ್ದರಿಂದ ಅವನು ಕಾರ್ತಿಕೇಯ. ಅವನು ಆ ಕಾಲಕ್ಕೆ ಯಾರೂ ಅಪ್ಪ ಅಮ್ಮ ಇಲ್ಲದೆ ಹುಟ್ಟಿದ ಹಾಗೆ ಕಾಣಿಸ್ತಾನೆ. ಅಪ್ಪ ಅಮ್ಮ ಅಲ್ಲಿದ್ದಾರೆ, ಅದರ ಕಾರಣವಾಗಿ ಹುಟ್ಟಿದನಲ್ಲ, ಆದ್ದರಿಂದ ಅವನು ಕುಮಾರ, ಕುಮಾರ ಸಂಭವ, ಅಗ್ನಿ ಸಂಭವ. ಇದೆಲ್ಲ ಅವನ ಹೆಸರುಗಳಾಗಿ ಕಾರ್ತಿಕೇಯ ಹುಟ್ಟಿದ್ನಲ್ಲ. ಆ ಹುಟ್ಟಿದ ಕ್ಷಣಕ್ಕೆ ಆ ದಿವಸ ನಾವು ಆರಾಧಿಸುವುದು ಸ್ಕಂಧ ಮಾತಾ ಅಂತ. ಅಲ್ಲಿಯವರೆಗೆ ಅವಳು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಈಗ ತಾಯಿಯಾದಳು, ಮಾತೆ ಆದಳು. ಈ ಸ್ಕಂದ ಮಾತೆ ಆದದ್ದುಂಟಲ್ಲ, ಆ ಮಾತೆ ಆದ ಸ್ಥಿತಿಯ ನಂತರದಲ್ಲಿಯೇ ನಾನು ಈಗಾಗಲೇ ಹೇಳಿದ ಒಮ್ಮೆ ತಾಯಿ ಆದರೆ ತಾಯಿಯ ಕೆಲಸ ಏನು ಅಂತಂದರೆ ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ. ಆಗ ಅದರ ಮುಂದಿನ ಹಂತ ಅವಳು
ಕಾಳರಾತ್ರಿ, ಕಾತ್ಯಾಯನಿ, ಮಹಾಗೌರಿ, ಸಿದ್ಧದಾತ್ರಿ ಅಂತೆಲ್ಲ ಬಂತು ನೋಡಿ. ಅದು ಆರೋಹಣ ಕ್ರಮದಲ್ಲಿ ಒಂದೊಂದೇ ಅವಳು ಮಾಡಿಕೊಂಡು ಹೋದ ದುಷ್ಟ ಸಂಹಾರದ ಕಥಾಭಾಗ. ಇದನ್ನೇ ನಿಮಗೆ ಇಡೀ ಇದಕ್ಕೆ ಬಹಳ ಆಧಾರವಾಗಿ ನಾನು ಬೇರೆ ಬೇರೆ ಪುರಾಣಗಳನ್ನೆಲ್ಲ ಕಾಂಬಿನೇಷನ್ ಮಾಡಿದ್ದೇನೆ. ವಾಯುಪುರಾಣದಲ್ಲೂ ಒಂದಿಷ್ಟು ಸಿಗುತ್ತೆ, ಪದ್ಮಪುರಾಣದಲ್ಲೂ ಒಂದಿಷ್ಟು ಮಾಹಿತಿಗಳಿವೆ. ನಾವು ಓದುವ ಬೇರೆ ಬೇರೆ ಕಥೆಗಳನ್ನೆಲ್ಲ ಇಟ್ಕೊಂಡು ನಾನು ಸಂಯೋಜಿಸಿ ಕೊಟ್ಟಿದ್ದೇನೆ. ಮಾರ್ಕಂಡೇಯ ಪುರಾಣಕ್ಕೆ ಬಂದರೆ ದೇವಿ ಪುರಾಣವನ್ನು ದುರ್ಗಾ ಸಪ್ತಶತಿಯಾಗಿ ಎಲ್ಲ ನಮಗೆ ಓದಲಿಕ್ಕೆ ಸಿಕ್ಕೋದು ಮಾರ್ಕಂಡೇಯ ಪುರಾಣದಲ್ಲಿ. ಈ ಮಾರ್ಕಂಡೇಯ ಪುರಾಣಕ್ಕೆ ನೀವು ಬಂದರೆ ಮಧು ಕೈಟವರು ಅಂತ ಇಬ್ಬರು ರಾಕ್ಷಸರು ಬರ್ತಾರೆ ನೋಡಿ. ಸ್ಕಂದ ಮಾತಾ ಆಗಿ ಅಲ್ಲಿ ಪಾರ್ವತಿ ಇದ್ದಾಳೆ, ನೆನ್ಪಿಟ್ಕೊಳ್ಬೇಕು. ಅವಳಿಗೆ ಸ್ಕಂದನೆಂಬ ಮಗ ಹುಟ್ಟಿದ್ದು ಯಾಕೆ? ತಾರಕಾಸುರ ಅನ್ನುವ ಒಬ್ಬ ಭಯಂಕರ ಪ್ರಚಂಡ ರಾಕ್ಷಸ ಇರ್ತಾನೆ ಆ ಕಾಲಕ್ಕೆ. ಯಾವ ದೇವತೆಗಳಿಗೂ ಗೆಲ್ಲೋದಕ್ಕೆ ಸಾಧ್ಯ ಆಗುವುದಿಲ್ಲ. ಬ್ರಹ್ಮ ಮೊದಲಾದವರು ಕೂತು ಚರ್ಚಿಸ್ತಾರೆ. ಬ್ರಹ್ಮ ವಿಷ್ಣುಗಳು ಚರ್ಚೆ ಮಾಡಿ ಶಿವನ ಮಗನೇ ಇದಕ್ಕೆ ದಾರಿ ಅಂತ ಗೊತ್ತಾದಾಗ ಹುಟ್ಟಿದವ ಕುಮಾರ ಅಥವಾ ಕಾರ್ತಿಕೇಯ. ಈ ತಾರಕಾಸುರನಿಗೆ ವಿದ್ಯುನ್ಮಾಲಿ ಅವನು 3 ಜನ ಗಂಡು ಮಕ್ಕಳ ಜೊತೆಗೆ ಎಂಥ ಪವರ್ಫುಲ್ ಇರ್ತಾನೆ ಅಂತಂದರೆ, ಅವನು ಈ ಲೋಕವನ್ನು ಅಸುರರು ಪ್ರಭುತ್ವವನ್ನು ಬೆಳೆಸಿ ಸುರರನ್ನು ನಿರ್ಣಾಮ ಮಾಡ್ತಾನೆ ಅನ್ನುವ ಹಂತದಲ್ಲಿರುವಾಗ ಸ್ಕಂದ ನೋಡಿ, ಸ್ಕಂದ ಮಾತೆಯಾಗಿ ತಾಯಿ ಪ್ರಚೋದಿಸಿ ಮಗ ದುಷ್ಟ ಸಂಹಾರ ಮಾಡಿದ ಒಂದು ಕಥೆ. ಅಲ್ಲಿ ಡೈರೆಕ್ಟ್ ಅಲ್ಲ. ಆದರೆ ಇಲ್ಲಿ ನೋಡಿ ವಿಷ್ಣುವಿನ ಕಥಾಭಾಗವಾಗಿ ಬರುವಾಗ ಸುರಥ ಅಂತ ಒಬ್ಬ ರಾಜ ತನ್ನ ರಾಜ್ಯವನ್ನೆಲ್ಲ ಯಾರೋ ಎತ್ತಿಕೊಂಡು ಹೋದ ಮೇಲೆ ಬರಿಗೈ ಏನೂ ಇಲ್ಲ ಅಂಥವನೊಂದು ದಿವಸ ಅರಣ್ಯ ಸಂಚಾರ ಮಾಡ್ತಿರ್ತಾನೆ. ಆ ಸುರಥನಿಗೆ ಒಬ್ಬ ವ್ಯಾಪಾರಿ ಸಿಗ್ತಾನೆ. ಅವನು ಬಂದು ಸಿಕ್ಕಾಗ ಅವನ ಹೆಸರು ಸಮಾಧಿ. ಸುರಥ ಈ ಸಮಾಧಿಯನ್ನು ನೋಡಿದರೆ ಅವನು ತಪಸ್ಸು ಮಾಡಿದ ಹಾಗೆ ಭಾರಿ ಚಿಂತೆಯಲ್ಲಿದ್ದ. ಏನಪ್ಪ ಯಾಕೆ ಅಂತ ಕೇಳ್ತಾನೆ. ಆ ಸಮಾಧಿ ಹೇಳ್ತಾನೆ, ನನ್ನ ಹೆಂಡತಿ ಮತ್ತು ಮಕ್ಕಳು ನಾನು ಮಾಡಿದ ಸಂಪತ್ತೆಲ್ಲ ಕಸ್ಕೊಂಡು ನನ್ನನ್ನು ಬೀದಿಗೆ ಹಾಕಿದ್ದಾರೆ. ನಾವುಗಳೆಲ್ಲ ಅಲ್ವಾ, ನಾವೆಲ್ಲ ಸಮಾಧಿಗಳೇ. ನಮ್ಮ ಅಪ್ಪ ಅಮ್ಮ ಮಾಡಿದ್ದೆಲ್ಲ ಸಂಪತ್ತು ಲೂಟ್ ಮಾಡಿ ಅಪ್ಪ ಅಮ್ಮನ ಹೊರಗೆ ಹಾಕೋಕ್ಕೆ ನಾವಿರೋದಲ್ವ ಇವಾಗ. ಇವತ್ತಿನ ಕಾಲಘಟ್ಟದ ಕಥೆಯನ್ನು ಆ ಕಾಲಕ್ಕೆ ಸಮಾಧಿ ಹೇಳ್ತಾನೆ. ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ಲ ಒಟ್ಟು ಸೇರಿ ನಾನು ಎಷ್ಟು ಸಂಪತ್ತು ಮಾಡಿದ್ನಲ್ಲ ಅಷ್ಟನ್ನು ತಾವು ಇಟ್ಟುಕೊಂಡು ನನ್ನನ್ನು ಬೀದಿಗೆ ಹಾಕಿದ್ದಾರೆ ಅಂತಾನೆ ಸಮಾಧಿ. ಈಗ ಮತ್ತೆ ಯಾಕೆ ತಪಸ್ಸು ಮಾಡ್ತಿದ್ದಿ? ನನಗೆ ಮತ್ತೆ ಅವ್ರ ಹತ್ರ ಹೋಗಬೇಕು ಅನಿಸಿದೆ ಅಂತ ಇವ ಹೇಳೋದು ಸಮಾಧಿ. ಪುಣ್ಯಾತ್ಮ ಸುರಥ ಹೇಳ್ತಾನೆ, ಪುಣ್ಯಾತ್ಮ ಎಲ್ಲ ಕಸ್ಕೊಂಡು ಹೊರಗೆ ಹಾಕಿದ್ದಾರೆ, ಇನ್ನೂ ಅವ್ರ ಹತ್ರ ಹೋಗಬೇಕು ಅಂತೀಯಲ್ಲ. ಗೊತ್ತಿಲ್ಲ ಎಂಥದ್ದು ಭಾರಿ ಎಳೀತದೆ, ನನ್ನ ಹೆಂಡತಿ ಮಕ್ಕಳ ಹತ್ರ ಹೋಗಬೇಕು, ಇಂದಲ್ಲ ನಾಳೆ ಅವರು ಅರ್ಥ ಮಾಡ್ಕೊಂಡಾರು, ನನ್ನನ್ನು ಕರ್ಕೊಂಡಾರು ಅಂತ ಸೆಳೀತದೆ, ಅದಕ್ಕೆ ಹೊರಟಿದ್ದೇನೆ. ಹಾಗಾದರೆ ಇವ ಹೇಳ್ತಾನೆ ಸುರಥ, ನನಗೂ ಕೆಲವೊಮ್ಮೆ ಅನಿಸುತ್ತೆ ನಾನೆಲ್ಲ ರಾಜ್ಯ ಕಳ್ಕೊಂಡಿದ್ದೇನೆ, ಆದರೆ ಮೋಹ ಹೋಗಿಲ್ಲ. ಇಂದಲ್ಲ ನಾಳೆ ಮತ್ತೆ ರಾಜ್ಯ ಸಿಗ್ಬೋದು, ನಾನು ಮತ್ತೆ ಸಿಂಹಾಸನ ಕೂತ್ಕೋಬೋದು, ನಂಗೆ ಭಾಳ ಅನ್ನಿಸ್ತದೆ. ನಾನು ನೀನು ಇಬ್ಬರು ಸಮಾನ ದುಃಖಿಗಳು, ಬಾ ಒಬ್ಬ ಋಷಿ ಹತ್ರ ಹೋಗೋಣ ಅಂತ ಮೇಧ ಅನ್ನೋ ಋಷಿ ಹತ್ರ ಹೋಗ್ತಾರೆ. ಈ ಮೇಧ ಋಷಿ ಹತ್ರ ಹೋಗಿ ನಮ್ಮ ಸಮಸ್ಯೆ ಹೀಗೆ, ಅವನು ಎಲ್ಲ ಕಳ್ಕೊಂಡಿದ್ದಾನೆ ಆದರೂ ಅವನು ಅವರನ್ನು ನೆನೆಯೋದು ಬಿಡುವುದಿಲ್ಲ, ನಾನು ಎಲ್ಲ ಕಳ್ಕೊಂಡಿದ್ದೀನಿ ಆದರೂ ನಾನು ಕಳ್ಕೊಂಡದ್ದನ್ನು ನೆನೆಯೋದು ಬಿಡಿಯೋದಿಲ್ಲ, ಯಾಕಪ್ಪ ಅಂತ ಕೇಳಿದಾಗ ಮೇಧ ಋಷಿಗಳು ಹೇಳ್ತಾರೆ, ಇದಕ್ಕೆ ಮೋಹ ಅಂತ ಹೆಸರಪ್ಪ, ಇದು ಯೋಗ ಮಾಯೆ, ಇದು ಅಂತಿಂಥದ್ದಲ್ಲ, ನಾನು ಅದರ ಕಥೆ ಹೇಳ್ತೇನೆ ಅಂದಾಗ ನಿಮಗೆ ಈ ನವರಾತ್ರಿಯ ಕಥೆ ಪ್ರಕಟವಾಗುವುದು. ಮೇಧ ಋಷಿ ಹೇಳ್ತಾನೆ, ಯೋಗ ಮಾಯೆ ಅಂದರೆ ಎಲ್ಲಿರ್ತಾಳೆ? ಅವಳು ವಿಷ್ಣುವಿನ ಕಣ್ಣಿನಲ್ಲಿ ನಿದ್ರಿಸ್ತಿರ್ತಾಳೆ. ಒಂದು ದಿನ ಹೀಗೆ ನಾರಾಯಣನ ಕಣ್ಣಿನಲ್ಲಿ ಮಲಗಿದ್ಲವಳು. ಅವಳು ನಿದ್ರಿಸಿರುವಾಗ ಭಗವಂತ ನಿದ್ರಿಸಿದ್ದಾನೆ, ಜ್ಞಾನವನ್ನು ನಾಶ ಮಾಡಬೇಕು ಅಂತ ಮಧುಕೈಟಭರಿಬ್ಬರು ಬಂದ್ರಂತೆ ರಾಕ್ಷಸರು. ನಾಶ ಮಾಡುವುದು ಜ್ಞಾನ. ಜ್ಞಾನ ಅಂದರೆ ಯಾರು? ಸರಸ್ವತಿಯನ್ನೇ ಅಂತರ್ಗತ ಮಾಡಿಕೊಂಡು ಬ್ರಹ್ಮನನ್ನು ನಾಶ ಮಾಡುವುದು ಅಂತ ಅರ್ಥ. ಜ್ಞಾನ ನಾಶ ಮಾಡುವುದು ಅಂದರೆ ಆ ಬ್ರಹ್ಮನನ್ನು ನಾಶ ಮಾಡಲಿಕ್ಕೆ ಹೊರಟ್ರಂತೆ ಅವರಿಬ್ಬರು. ಈ ಬ್ರಹ್ಮ ಇದ್ದಾನಲ್ಲ, ತಕ್ಷಣವೇ ಭಗವಂತನನ್ನು ನೋಡಿದರೆ ಭಗವಂತ ಮಲಗಿದ್ದಾನೆ. ಓಹ್, ನನ್ನನ್ನು ರಕ್ಷಿಸಲಿಕ್ಕೆ ಇನ್ಯಾರನ್ನು ಕೇಳೋದು? ಭಗವಂತನ ಕಣ್ಣಿನೊಳಗೆ ಕೂತು ನಿದ್ರೆಗೆ ಕಾರಣಳಾದ ಇದ್ದಾಳಲ್ಲ ಯೋಗಮಾಯೆ, ಅವಳನ್ನೇ ಪ್ರಾರ್ಥಿಸಿದನಂತೆ, ನೀನು ನಿದ್ರೆಯಿಂದ ಎಚ್ಚರಿಸಿ ಭಗವಂತನನ್ನು ಕರಿ, ಆಗ ಮಾತ್ರ ನನಗೇನಾದರೂ ಈಗ ಸಹಾಯ ಆದೀತು, ಇಲ್ಲದ್ರೆ ಈ ಜ್ಞಾನ ನಾಶವಾಗ್ತದೆ ಅಂತ. ಆಗ ಯೋಗಮಾಯೆ ಕಣ್ಣಿನೊಳಗೆ ಕೂತವಳು ಯೋಗಮಾಯೆ. ನಿದ್ರೆ ನಮಗೆಲ್ಲ ಬರುತ್ತಲ್ಲ, ಅದು ಯೋಗಮಾಯೆ. ಆ ನಿದ್ರೆಯೇ ಯೋಗಮಾಯೆ ಮುಂದೆ ಯಶೋದೆಯಲ್ಲಿ ಹುಟ್ಟುವುದು ಹೆಣ್ಣು ಮಗುವಾಗಿ. ಅವಳೇ ಮುಂದೆ ಕೃಷ್ಣನ ಕೈಯಲ್ಲಿ ನೆಲಕ್ಕೆ ಅಪ್ಪಳಿಸುವಾಗ ಜಿಗಿದು
ಅಷ್ಟಭುಜಧಾರಿಯಾಗಿ ದುರ್ಗೆಯ ಅವತಾರ ತಾಳಿ ಹೇಳುವುದು, ನಿನ್ನನ್ನು ನಾಶ ಮಾಡುವುದಕ್ಕೆ ಮತ್ತೆ ಬರಲಿಕ್ಕಿದ್ದೇನೆ, ಮತ್ತು ನಿನ್ನನ್ನು ನಾಶ ಮಾಡುವ ಆ ಒಬ್ಬ ಇದ್ದಾನಲ್ಲ ಮಹಾನುಭಾವ, ಅವನು ಈಗಾಗಲೇ ಹುಟ್ಟಿ ಬೆಳೆಯುತ್ತಿದ್ದಾನೆ, ಎಚ್ಚರ ಇಟ್ಕೊ, ನೀನೇನು ಶಾಶ್ವತನಲ್ಲ ಅಂತ. ಅದೇ ಯೋಗಮಾಯೆ ಅವಳನ್ನು ಪ್ರಾರ್ಥಿಸಿದ್ದಕ್ಕೆ ಅವಳು ಬಂದು ಹೀಗೆ ನೋಡಿದ್ಲಂತೆ. ಮೊದಲು ಮಧುಕೈಟಭರನ್ನು ಅವಳು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಳು. ಆಗ ಇವಳು ಹೊರಗೋದ್ಲಲ್ಲ, ಇವನಿಗೆ ನಿದ್ರೆಯಿಂದ ಎಚ್ಚರವಾಯಿತು. ಆಗ ಭಗವಂತ ಮಧುಕೈಟಭರನ್ನು ಸಂಹರಿಸಿ ಆ ವೇದಜ್ಞಾನವನ್ನು ಉಳಿಸಿದ ಅಂತ ಒಂದು ಕಥಾಭಾಗ. ಜ್ಞಾನ ಉಳಿಯಿತು, ಜ್ಞಾನ ನಾಶವಾಗಲಿಲ್ಲ ಅಂತ. ತುಂಬ ಸಿಂಬಾಲಿಕ್ ಆದ ಬೇರೆ ಬೇರೆ ಅರ್ಥ ಸಾಧ್ಯತೆಗಳಿರುವ ಕಥೆ. ಇದನ್ನೆಲ್ಲ ನಾನು ಇಷ್ಟೇ ಹೇಳಿಬಿಡ್ತೀನಿ, ಯಾಕಂದರೆ ಇದರ ಸಾಂಕೇತಿಕ ಅರ್ಥಗಳನ್ನು ನೀವು ಊಹಿಸ್ಕೊಳ್ಳಿ. ಕೆಟ್ಟದ್ದಕ್ಕೂ ಹೀಗೆಲ್ಲ ತೊಗೊಂಡು ಹೋಗ್ಬೋದು ಈ ಕಥೆಯನ್ನು, ಒಳ್ಳೆಯದಕ್ಕೂ ಎಷ್ಟು ವಿಸ್ತರಿಸ್ಬೋದು ಯೋಚನೆ ಮಾಡಿ. ನಮ್ಮ ಬುದ್ಧಿಮತ್ತೆಗೆ ಸಂಬಂಧಪಟ್ಟದ್ದು ಹೇಳಿದ. ಈ ಯೋಗಮಾಯಿ ಇದ್ದಳಲ್ಲ, ಅವಳು ಏನು ಮಾಡಲಿಕ್ಕೆ ನೋಡಿ, ಇದಾದ ನಂತರ ನಮಗೆ ಬರುವ ಇನ್ನೊಂದು ಹಂತ ನಮಗೆ ಗೊತ್ತು. ಸುರ ಅಸುರರ ಗಲಾಟೆ ಖಾಯಂ. ತಾರಕಾಸುರನನ್ನು ಕೊಂದ ಸ್ಕಂದ, ಆದರೆ ಅಸುರರು ಮತ್ತೆ ಪ್ರಬಲರಾದರು. ಯಾರಿಂದ? ರಂಭಕರಂಭ ಅಂತ ಇಬ್ಬರು. ರಂಭಕರಂಭರು ಎಷ್ಟು ಬಲಿಷ್ಠರಿದ್ರು ಅಂದರೆ, ಇಂದ್ರ ಬಹಳ ದೊಡ್ಡ ಯುದ್ಧ ಮಾಡಿ ಕರಂಬನನ್ನು ಸೋಲಿಸ್ತಾನೆ. ಕರಂಬನನ್ನು ಸೋಲಿಸಿ ಕರಂಬ ಸತ್ತ ಮೇಲೆ ರಂಭ ಒಬ್ಬನೇ ಉಳಿತಾನೆ. ಆ ರಂಭ ಮಹಾ ತಪಸ್ಸು ಮಾಡ್ತಾನೆ. ಇನ್ನಿಲ್ಲದಂತೆ ಅವನು ಮಾಡುವ ತಪಸ್ಸಿಗೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಬ್ರಹ್ಮ ಏನಾಗಬೇಕು ಕೇಳ್ತಾನೆ, ನನಗೆ ಆ ಯಾವ ಒಂದು ಸುರರಿದ್ದಾರೆ ಅವರನ್ನು ನಾಶ ಮಾಡುವ ಮಗನನ್ನು ಕೊಡು ಅಂತ. ಆಯಿತು, ಬ್ರಹ್ಮ ಅನುಗ್ರಹ ಮಾಡ್ತಾನೆ. ನೀನು ಪ್ರಪ್ರಥಮದಲ್ಲಿ ಯಾರನ್ನು ನೋಡ್ತೀಯಲ್ಲ, ಆ ನೋಡಿದವರಿಂದ ನಿನಗೆ ಮಗ ಹುಡ್ತಾನೆ, ಆ ಮಗನಿಂದ ಎಲ್ಲ ಸುರರು ನಾಶ ಆಗಬಹುದು ಅಂತ. ಆಗ ಅವನು ಕಂಡುಬಿಟ್ಟು ಮೊದಲು ನೋಡಿದ್ದು ಎಮ್ಮೆಯನ್ನು, ಮಹಿಷಿ. ಎಮ್ಮೆಯನ್ನು ನೋಡಿ ಹುಟ್ಟಿದ್ದು ಮಹಿಷಾಸುರ. ಎಮ್ಮೆಗೆ ಮಕ್ಕಳಾಗ್ತಾರ? ಗಂಡಸು ಎಮ್ಮೆಯ ಜೊತೆಗೆ ಸೇರಿ ಆ್ಯನಿಮಲ್ ಸೆಕ್ಸಾ? ಸ್ವಲ್ಪ ಯೋಚನೆ ಮಾಡಿ. ಒಂದು ಕಾಲಕ್ಕೆ ಆ್ಯನಿಮಲ್ ಸೆಕ್ಸು ಇತ್ತ. ಜಿಂಕೆಗೆ ಹುಟ್ಟಿದ ಮಗ ಅಂತ ಋಷ್ಯಶೃಂಗನನ್ನು ಉಲ್ಲೇಖ ಮಾಡ್ತಾರೆ. ಋಷಿಗೆ ಒಂದು ಜಿಂಕೆಯ ಮೂಲಕ ರೇತಸ್ಸು ಪ್ರವೇಶ ಆಗಿ ಆ ಜಿಂಕೆ ಕುಡಿದ ನೀರಿನ ರೇತಸ್ಸಿನಿಂದ ಹುಟ್ಟಿದವನೇ ಋಷ್ಯಶೃಂಗ ಅಂತ. ಇಲ್ಲಿ ಬಂದರೆ ಎಮ್ಮೆಯ ಮಗ ಅಂತ ಹೇಳ್ತಾರೆ ಮಹಿಷಾಸುರ. ಸ್ವಲ್ಪ ಎಲ್ಲ ಅಜ್ಞಾನದ ಪರಾಕಾಷ್ಠೆಯ ಅಜ್ಞಾನದ ಗಂಡು, ಇದನ್ನೆಲ್ಲ ಯೋಚನೆ ಮಾಡಿಕೊಳ್ಳಿ. ಮಹಿಷಾಸುರ ಹುಟ್ಟಿದ. ಯಾವ ಮಟ್ಟಕ್ಕೆ ಪ್ರಬಲನಾದ ಅಂದರೆ, ಅವನನ್ನು ನಾಶ ಮಾಡಬೇಕು ಹೇಗೆ ಅಂತ ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಬೇಕಾಯಿತು. ಆಗ ಮಹಿಷಾಸುರನನ್ನು ನಾಶ ಮಾಡುವುದಕ್ಕೆ ನೋಡಿ, ಮಾರ್ಕಂಡೇಯ ಪುರಾಣ, ಮತ್ತೊಂದು ವಾಯುಪುರಾಣ, ಮತ್ತೊಂದು ಕಡೆ ಪದ್ಮಪುರಾಣ ಎಲ್ಲ ಕಾಂಬಿನೇಷನ್ ಮಾಡುವಾಗ ಹೆಸರುಗಳು ಬದಲಾಗ್ತವೆ, ತಲೆ ಕೆಡಿಸ್ಕೊಳ್ಬೇಡಿ. ಕೆಲವೊಮ್ಮೆ ಕಾಳಿ ಅಂತಾರೆ, ಕೆಲವೊಮ್ಮೆ ಮಹಿಷಾಸುರನನ್ನು ಮರ್ದನ ಮಾಡಿದವಳು ದುರ್ಗೆ ಅಂತಾರೆ. ದುರ್ಗೆಯ ಕಾಳಿಯ ಎಲ್ಲ ಪ್ರಶ್ನೆ ಮಾಡ್ಕೋಬೇಕು. ಪ್ರಶ್ನೆ ಚೆನ್ನಾಗಿದೆ ಮತ್ತು ಮಾಡ್ಕೋಬೇಕು ಕೂಡ. ದುರ್ಗಾ ಶಬ್ದದ ಅರ್ಥ ತೊಗೊಂಡ್ರೆ ಎಲ್ಲರೂ ದುರ್ಗೆಯರು, ಅದಕ್ಕೆ ನವದುರ್ಗೆಯರು ಅಂತ ಹೇಳೋದು ಅಲ್ವಾ? ಎಲ್ಲರೂ ದುರ್ಗೆಯರು. ದುರ್ಗಾ ಅಂದರೆ ಏನು? ದುರ್ ಅಂದರೆ ಕಷ್ಟ, ಗಾ ಅಂದರೆ ಗಮಿಸುವುದು. ಎಲ್ಲಿ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲವೋ ಅದನ್ನು ಸಾಧ್ಯವಾಗಿಸಿದವಳು ದುರ್ಗಾ. ಇಂಥದೊಂದು ನಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ದುಷ್ಟರು ಇದ್ದಾಗ ಅವರು ಅವರನ್ನು ನಡೆದು ತೋರಿಸಿದಳಲ್ಲ ಅವಳು ದುರ್ಗಾ. ಆದ್ದರಿಂದ ಯಾವೆಲ್ಲ ಸಂದರ್ಭದಲ್ಲಿ ಸುರರಿಗೆ ನಡಿಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯವರಿಗೆ ಸತ್ತು ಹೋಗುವ ಕಾಲ ಬಂತು, ನಿರ್ಣಾಮ ಆದರೂ ಇವರಿನ್ನು ನಾಶ ಆಗ್ತಾರೆ ಅಂದಾಗ ಯಾರನ್ನು ಪ್ರಾರ್ಥಿಸಿದಾಗ ಅವಳು ಬಂದು ರಕ್ಷಿಸಿದ್ದಾಳಲ್ಲ ಅವಳು ದುರ್ಗಾ. ಹಾಗಾಗಿ ಅವರೆಲ್ಲರೂ ದುರ್ಗಾ. ಅದರಲ್ಲಿ ಒಂದು ಅವತಾರದಲ್ಲಿ ಬಂದಾಗ ಮತ್ತೆ ದುರ್ಗಾ ಅಂತ. ಮಹಿಷಾಸುರ ಮರ್ದಿನಿಗಾಗುವಾಗ ಅವಳು ದುರ್ಗೆ. ಅವಳು ಆಗ ಒಂದು ಬಹಳ ವಿಶೇಷ ಸಂಗತಿ ಏನು ಅಂದರೆ, ಹೀಗೆ ಅವಳು ಪ್ರಬಲನಾದಂತಹ ಆ ರಂಭಕರಂಭರ ಮಗ ಅಥವಾ ರಂಭನ ಮಗ ಮಹಿಷಾಸುರ ಪ್ರಬಲನಾದಾಗ ಭಗವಂತ ಸಾಕ್ಷಾತ್ ಯೋಗಮಾಯೆಯಾಗಿದ್ದ ಹೆಣ್ಣಿದ್ದಾಳಲ್ಲ ಅವಳು, ಅಥವಾ ಶಿವನ ಸತಿ ನಾವು ಹೇಳಿದವಲ್ಲ ಆ ಹೆಣ್ಣು, ನೀವು ಪಾರ್ವತಿಯನ್ನಿ, ಲಕ್ಷ್ಮಿಯನ್ನಿ, ಶಕ್ತಿಯ ಭಾಗವಾಗಿ ಕಾಣಿಸದೇ ಇರುವ ಬ್ರಹ್ಮನ ಭಾಗವಾದ ಸರಸ್ವತಿಯನ್ನಿ ಅವರು ಪ್ರಕಟವಾಗ್ತಾರೆ. ಆ ಪ್ರಕಟವಾಗುವುದಕ್ಕೆ ಭಗವಂತ ಹೇಳ್ತಾನೆ, ನೀನು ಹೋಗು ಈ ಕೆಲಸವನ್ನು ಮಾಡಿ ಬಾ ಅಂತ. ನೀನು ಹೋಗು ಈ ಕೆಲಸವನ್ನು ಮಾಡಿ ಬಾ ಅಂದಾಗ ಹೋಗಿ ಮಾಡಿ ಬಂದದ್ದಲ್ಲ, ಅಂಥ ಹೊತ್ತಿನ ಸ್ಥಿತಿ ಉಂಟಲ್ಲ ಅದಕ್ಕೆ ಹೆಸರು ಕಾತ್ಯಾಯನ ಅಂತ ಒಂದು ಕಡೆ, ಇನ್ನೊಂದು ಕಡೆ ಅವಳನ್ನು ಮಹಿಷ ಮರ್ದಿನಿ ಅಂತ, ಮತ್ತೊಂದು ಕಡೆ ಕಾಳಿ ಅಂತ ಬೇರೆ ಬೇರೆ. ಇಲ್ಲಿ ನೋಡಿ ನಿಮಗೆ ಕಾತ್ಯಾಯನ ಅಂತ ಬರುತ್ತೆ, ಕಾಳರಾತ್ರಿ ಆಮೇಲೆ ಬರುತ್ತೆ. ಕಾತ್ಯಾಯನ ಯಾಕೆ ಬಂತು ಅಂದರೆ,
ಕಾತ್ಯಾಯನಿ ಅನ್ನುವ ಹೆಸರಿನಲ್ಲಿ ಯಾಕೆ ಕರೆದ್ರು ಅಂದರೆ ಶುಂಭ ನಿಶುಂಭರು ಅಂತ ಇಬ್ಬರಿದ್ದರು. ಈ ಶುಂಭ ನಿಶುಂಭರು ಕೂಡ ಅಷ್ಟೇ ಪ್ರಚಂಡ ಅಂದರೆ ಪ್ರಚಂಡ ದೊರೆಗಳವರು. ಇಡೀ ಅಸುರತ್ವವನ್ನು ಮೇರೆ ಮೀರಿಸುವಷ್ಟು ಮೇಲೆ ಏರಿಸಿದವರು. ಈ ಶುಂಭ ನಿಶುಂಭರಿಗೆ ಇನ್ನಿಲ್ಲದಂತಹ ಬಲ, ಪ್ರಭುತ್ವ. ಆಗ ದೇವತೆಗಳು ಸೋಲಿನಲ್ಲಿದ್ದಾರೆ. ದೇವತೆಗಳು ಏನು ಮಾಡಬೇಕು ಆವಾಗ? ಆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಳ್ತಾರೆ. ದೇವತೆಗಳಿಗೆ ಆಗ ಬ್ರಹ್ಮ ಅನುಗ್ರಹ ಮಾಡುವಾಗ ಕಾತ್ಯಾಯನ ಋಷಿಯ ಅನುಗ್ರಹದ ಜೊತೆಗೆ ಅನುಗ್ರಹ ಆಗುತ್ತೆ. ಅವರು ಹೋಗಿ ಕಾತ್ಯಾಯನ ಋಷಿಯನ್ನು ಪ್ರಾರ್ಥನೆ ಮಾಡುವುದು. ಆಗ ಕಾತ್ಯಾಯನ ಋಷಿ ಬ್ರಹ್ಮನನ್ನು ಪ್ರಾರ್ಥಿಸಿ ಹುಟ್ಟಿದ ದೇವಿಯ ಸ್ವರೂಪ ಕಾತ್ಯಾಯನಿ. ಕಾತ್ಯಾಯನನಿಂದ ಹುಟ್ಟಿದವಳು ಅಥವಾ ಪ್ರಾರ್ಥನೆಯಿಂದ ಬ್ರಹ್ಮ ಅನುಗ್ರಹಿಸಿ ಹುಟ್ಟಿ ಕಾತ್ಯಾಯನಿ. ಆ ಕಾತ್ಯಾಯನಿ ಸ್ವರೂಪದಲ್ಲಿದ್ದಾಗ ಅವಳು ಹೇಗೆ ಅಂದರೆ ಸ್ವಲ್ಪ ಆಚೆ ಈಚೆ ಇದೆ. ಕಾಳಿಯಾಗಿ ಇನ್ನೊಂದು ಕಥೆ ಬರುತ್ತೆ. ಕಾಳಿ ಯಾಕೆ? ಶಿವ ಮದುವೆಯೆಲ್ಲ ಆದ ಸ್ಕಂದನನ್ನು ಹೆತ್ತಳು. ಇಂಥ ಹೊತ್ತಿನಲ್ಲಿ ಒಂದು ದಿನ ಸುಮ್ಮನೆ ತಮಾಷೆ ಮಾಡಿದನಂತೆ ಶಿವ, ನೀನು ಕಪ್ಪು ಅಂತ ಕಾಳಿಗೆ. ನೀನು ಸ್ವಲ್ಪ ಕಪ್ಪು, ನಿನ್ನ ವರ್ಣ ಯಾಕೋ ಅಷ್ಟು ಚೆನ್ನಾಗಿಲ್ಲ ಅಂತ. ತಪ್ಪು ತಿಳಿಬೇಡಿ, ಇದೆಲ್ಲ ಕಪ್ಪು ಬಿಳಿಯ ಕಥೆ ಅಲ್ಲ. ಬಣ್ಣಕ್ಕೆ ಸಂಬಂಧಪಟ್ಟು ಹೇಳ್ತಾರೆ, ದೇವರು ಕೂಡ ಭೇದ ಮಾಡಿದ್ದಾರೆ, ಹಾಗೆ ಭಾವಿಸಬೇಡಿ. ಅವಳೇನು ಮಾಡಿಲ್ಲಂತೆ, ಓಹೋ ನಾನು ನಾನು ತಪಸ್ಸಿಗೆ ನಿಂತು ನನ್ನ ಕಪ್ಪನ್ನು ಕಳ್ಕೊಳ್ತೇನೆ. ಇಲ್ಲಿ ಕಪ್ಪು ತಾಮಸ ಅಂತ ಅಷ್ಟೇ ಅರ್ಥ. ಅವಳ ಬಣ್ಣ ಅಲ್ಲ ಅದು. ನಿನ್ನಲ್ಲಿ ತಾಮಸ ಜಾಸ್ತಿ ಆಗಿದೆ ಅಂತ ಹೇಳಿದ ಕೂಡಲೇ ನನ್ನ ತಾಮಸ ಹೋಗಬೇಕಾಗಾದ್ರೆ ಅಂತ ಅವಳು ತಪಸ್ಸು ಮಾಡಿದ್ಲು. ಆ ತಾಮಸ ಹೊರಗೆ ಹೋಯ್ತು ನೋಡಿ, ಅದು ಕಾಳಿ ಅನ್ನುವ ಒಂದು ರೂಪವನ್ನು ತಳೆಯಿತು ಅಂತ. ಈ ಕಾಳಿ ಅನ್ನೋದು ಇನ್ನೊಂದು ಅರ್ಥದಲ್ಲಿ ಕಾಲನ ಹೆಂಡತಿ. ಕಾಲಿ ಕೂಡ ಹೌದು. ಅವಳು ಕಾಲನ ಹೆಂಡತಿ. ಆದ್ದರಿಂದ ಕಾಲಿ ಅವಳ ತಾಮಸವನ್ನು ಹೊರಗೆ ಹಾಕಿ ಒಂದು ಆಕಾರ ಧರಿಸಿದ್ದಾದ್ದರಿಂದ ಅವಳು ಕಾಳಿ. ಕಪ್ಪು ಇದ್ದದ್ದಕ್ಕೆ ಹೊರಗೆ ಹಾಕಿದ್ದಲ್ಲ. ತಾಮಸವನ್ನು ಯಾಕೆ ಹೊರಗೆ ಹಾಕಿದ್ದು ಅಂದರೆ, ಇನ್ನೊಂದು ಕಡೆಯಿಂದ ನೀವು ಕಥೆ ನೋಡಿದರೆ, ನಾನು ಹೇಳಿದ್ನಲ್ಲ, ಈ ಅಸುರರು ಪ್ರಬಲರಾಗಿದ್ದಾರೆ, ಶುಂಭ ನಿಶುಂಭರು. ಅವರನ್ನು ನಾಶ ಮಾಡಬೇಕು. ಅವರನ್ನು ಹೇಗೆ ನಾಶ ಮಾಡುವುದಂತ ಭಗವಂತ ಹೇಳಿದನಂತೆ. ತಾನು ಈಗ ನೋಡಿ, ಇಲ್ಲೊಂದು ಭಾರಿ ಇಂಟ್ರೆಸ್ಟಿಂಗ್. ಪುರುಷ ಅವತಾರಗಳನ್ನು ನಾನು ನಿಮಗೆ ಹೇಳಿದೆ, ಅವರೇ ಬಂದರು ದುಷ್ಟ ಸಂಹಾರ ಮಾಡಿದರು. ಇಲ್ಲಿ ಯಾಕೆ ಸಂಹಾರ ಮಾಡೋಕ್ಕೆ ಹೋಗಲಿಲ್ಲ? ಒಂದು ಭಾರಿ ಇಂಟ್ರೆಸ್ಟಿಂಗ್. ನಮ್ಮ ಬದುಕಿನಲ್ಲಿ ನಮ್ಮ ಮನೆಗಳಲ್ಲೂ ಆಗುತ್ತೆ. ಮಕ್ಕಳನ್ನು ತನ್ನ ಅಳತೆಯಲ್ಲಿರುವವರೆಗೆಲ್ಲ ಕಂಟ್ರೋಲ್ ಮಾಡೋದು ಅಮ್ಮ. ಹೊಡೆಯೋದು, ಬಡಿಯೋದು, ಆಮೇಲೆ ಏನು ಶಿಕ್ಷೆ ಕೊಡಬೇಕು ಕೊಟ್ಟು ಕಡೆಗೂ ಕೇಳಲಿಲ್ಲ ಅಪ್ಪನಿಗೆ ಹೇಳ್ತೀನಿ ನಾನು. ಅದು ಲಾಸ್ಟ್ ವೆಪನ್. ಆಮೇಲೆ ಭಾರಿ ಒಳ್ಳೆಯವನು ಅಪ್ಪ ಎಲ್ಲ ಮಕ್ಕಳಿಗೂ. ಯಾಕೆಂದ್ರೆ ಅಪ್ಪ ಏನೂ ಮಾತಾಡೋದೇ ಇಲ್ಲ. ಅವ ಆ್ಯಕ್ಚುಲಿ ದೊಡ್ಡ ಕಳ್ಳ ಅಪ್ಪ. ಏನೂ ಮಾತಾಡೋದೇ ಒಳ್ಳೆಯವನಾಗ್ಬಿಡ್ತಾನೆ. ಅಮ್ಮ ಪಾಪ ಎಲ್ಲ ಕೆಡುಕನು ಕೇಳ್ತಿರ್ತಾಳೆ ಮಕ್ಕಳ ಕೈಯಲ್ಲಿ. ಅಮ್ಮ ಹೊಡೆಯೋದು ಅವಳೆ, ಬಡಿಯೋದು ಅವಳೆ, ಉಪವಾಸ ಹಾಕೋದು ಅವಳೆ, ಹೊಟ್ಟೆಗೆ ಹಾಕೋದು ಅವಳೆ, ಓದಿಸೋದು ಅವಳೆ, ಹೋಮ್ವರ್ಕು ಚೆನ್ನಾಗಿ ಮಾಡೋದಿದ್ರು ಬೇಯಿಸ್ಕೊಳ್ಳೋದು ಅವಳೆ, ಹೋಮ್ವರ್ಕ್ ಚೆನ್ನಾಗಾಗಿ ಮಾರ್ಕ್ಸ್ ಬಂದರೂ ಶಬಾಷ್ ಅನ್ನಿಸ್ಕೊಳ್ಳೋದು ಅವಳೆ. ಆದರೆ ಅಪ್ಪ ಏನು ಗೊತ್ತಿಲ್ಲದಾಗೆ, ನೋಡ್ರಿ ಇವತ್ತು ಹಾಗೆ ಮಾಡಿದ್ದ, ಹೀಗೆ ಮಾಡಿದ್ದ, ಆಯ್ತಲ್ಲ ಈಗ ಮುಗೀತಲ್ಲ ಅಂತ ಇವ ಮುಗಿಸಿಬಿಡ್ತಾನೆ. ಅಪ್ಪ ಭಾರಿ ಒಳ್ಳೆಯವರಾಗಿಬಿಡ್ತಾರೆ ಮಕ್ಕಳಿಗೆ. ಪರವಾಗಿಲ್ಲ, ನಮ್ಮ ಅಪ್ಪ ನೋಡು ಒಂದು ಅನ್ನಲ್ಲ ಅಂತ. ಆದರೆ ಪ್ರಕೃತಿಯ ಭಾಗವಾದ ತಾಯಿ ಇದ್ದಾಳಲ್ಲ, ಮೊದಲು ಶಿಕ್ಷಿಸಬೇಕು. ನಮಗೆ ಆ ಪುರುಷನಿಗೆ ಭಾರೀ ತೊಂದರೆ ಆಗಿದ್ದರೆ, ಆ ವಿಶ್ವ ವ್ಯವಸ್ಥೆಯನ್ನು ನಡೆಸುವ ಸುಪ್ರೀಂ ಎನರ್ಜಿ ಡಿಸ್ಟರ್ಬ್ ಆಗಿದ್ದರೆ, ಫಸ್ಟ್ ನಮಗೆ ಪನಿಷ್ ಮಾಡೋದು ನೇಚರ್. ಫಸ್ಟ್ ಭೂಕಂಪ ಆಗತ್ತೆ, ಫಸ್ಟ್ ಪ್ರಳಯ ಆಗತ್ತೆ, ಫಸ್ಟ್ ಮಹಾ ಪ್ರವಾಹ ಬರುತ್ತೆ. ಇನ್ಯಾವುದೋ ಉತ್ಪಾತಗಳು, ಅಗ್ನಿಗೆ ಸಂಬಂಧಪಟ್ಟ ಜಲಪ್ರಳಯ ಮಾತ್ರವಲ್ಲ, ಅಗ್ನಿ ಪ್ರಳಯ ಆಗುತ್ತೆ. ಅಗ್ನಿ ಪ್ರಳಯ ಆದ ಉದಾಹರಣೆಗಳು ಇತ್ತೀಚೆಗೆ ನೀವು ಅಮೆರಿಕಾದಲ್ಲಿ ನೋಡಿದ್ರಿ. ಇತ್ತೀಚೆಗೆ ನಾವು ಯಾವುದು ಆಸ್ಟ್ರೇಲಿಯಾದ ಕಾಡು ಸುಟ್ಟುಕೊಂಡು ಎಲ್ಲಿವರೆಗೆ ಬಂತು ನೋಡಿದ್ವಿ. ಇವೆಲ್ಲ ಅಗ್ನಿ ಪ್ರಳಯಗಳು. ಅಗ್ನಿ ಪ್ರಳಯವಾದರೆ ಅಲ್ಲಮ್ಮ ಎಲ್ಲರೂ ಒಪ್ತಾರೆ. ಎಲ್ಲ ಪ್ರಳಯ ಆಗ್ತದೆ ಅನ್ನೋದನ್ನು ಅಲ್ಲಮನಿಂದ ಮೊದಲು ಮಾಡಿ ಎಲ್ಲರೂ ಒಪ್ತಾರೆ. ಅಗ್ನಿ ಪ್ರಳಯವಾದರೆ ಜಲದಂತೆ ಇರಬೇಕು, ಜಲಪ್ರಳಯವಾದರೆ ವಾಯುವಿನಂತೆ ಇರಬೇಕು. ಸುಂಟ್ರಗಾಳಿ ಚಂಡಮಾರುತ ಬರುತ್ತೆ, ವಾಯು ಪ್ರಳಯವಾದರೆ ಆಕಾಶದಂತಿರಬೇಕು. ಆಕಾಶ ಪ್ರಳಯ ಆದರೆ ಅಂದರೆ ಜಗತ್ತು ವಿಶ್ವ ಪ್ರಳಯವಾದರೆ ತನಗೆ ತಾನಾಗಿರಬೇಕು. ಅಲ್ಲಮ ಹೇಳೋದು ಗುಹೇಶ್ವರನಂತಿರಬೇಕು. ಆ ಅರ್ಥದಲ್ಲಿ ಮೊದಲು ಪನಿಷ್ಮೆಂಟ್ ಮಾಡೋದು ಅಮ್ಮ. ಅಮ್ಮ ಸಾಲ್ವ್ ಮಾಡಿದರೆ ಆಯಿತು, ಅಪ್ಪ ಹೋಗಲ್ಲ. ಅಮ್ಮ ಸಾಲ್ವ್ ಮಾಡೋದ ಪ್ರಾಬ್ಲಮನ್ನು ಅಪ್ಪ ಉಂಟು ಮಾಡಿದ್ದಾನೆ. ಇದು ನೋಡಿ, ನಂಗೆ ಗೊತ್ತಿಲ್ಲ, ಪಬ್ಲಿಕ್ಕಿಗೆಲ್ಲ ಹೋಗ್ತದೆ, ನೀವೇ ಮಾಡಿ ಅಂದಾಗ ಅಪ್ಪ ನಿಧಾನ ಶಾಲೆಗೆ ಹೋಗೋದು, ಅಲ್ಲಿವರೆಗೆ ಹೋಗಲ್ಲ.
ಹೌದಾ, ನಮ್ಮ ಹುಡುಗ ಏನೋ ಮಾಡಿದಾನಂತೆ ಅಂತ. ಹಾಗೆ ಒಂದು ಥರದ ಏನೂ ಸಂಬಂಧ ಇಲ್ಲದ ಹಾಗೆ ಕೂತ್ಕೊಂಡು ತಾಯಿಗೆ ಕೆಲಸ ಬಿಟ್ಟು ಬಿಡುವ ಹಂತದಲ್ಲಿ ತಾಯಿಯ ಅವತಾರ. ತಾಯಿಯ ಹಂತ ದಾಟಿ ಇವ ಇನ್ನಾಗೋದಿಲ್ಲ ಅನ್ನುವ ಹಂತಕ್ಕೆ ಬಂದ, ಆಗ ಅಪ್ಪ ಅಟ್ಯಾಕ್ ಮಾಡಿದ್ದು ಪುರುಷ ಅವತಾರ. ಇದು ಮನೆಯಲ್ಲೇ ನಡೆಯೋದು, ಇದೆಲ್ಲ ಹೊರಗೆ ನಡೆಯೋದು. ನನಗೆ ಯಾವುದೂ ಕೂಡ ಹೊರಗೊಂದು ಬೇರೆ ನಡೀತದೆ ಅಂತ ಅನಿಸಿಲ್ಲ. ನಮ್ಮೊಳಗೆ ಏನು ನಡೀತದೆ ಅದು ಹೊರಗೆ ನಡೀತದೆ, ಹೊರಗೆ ಏನು ನಡೆದಿದೆ ಅಂತ ಅವರು ಹೇಳ್ತಾರೆ, ಅದು ನಮ್ಮ ಒಳಗೆ ನಡೆದಿದೆ. ಹಾಗಾಗಿ ಈ ಕಾಳಿಯ ರೂಪ ಯಾಕೆ ಬಂತು? ವಿಷ್ಣು ಹೇಳಿದನಂತೆ ಯೋಗಮಾಯೆಗೆ, ನೋಡು ಶುಂಭ ನಿಶುಂಭರು ಭಾರಿ ಪ್ರಚಂಡರಾಗಿದ್ದಾರೆ, ಈಗ ನೀನು ಅವತರಿಸು, ಅವರನ್ನು ಮರ್ದನ ಮಾಡು. ನೋಡಿ, ಮಹಿಷಾಸುರನನ್ನು ಮರ್ದನ ಮಾಡುವಾಗ ಅವಳು ದುರ್ಗೆ, ಆಗ ಅವಳಿಗೆ ಅವಳ ಅಷ್ಟಭುಜಗಳಲ್ಲಿ ಅಷ್ಟ ಆಯುಧಗಳನ್ನು ಕೊಟ್ಟವರು ಯಾರು ಅಂತ ಕೇಳಿದರೆ ಯಮ, ಇಂದ್ರ, ವರುಣ, ಅಗ್ನಿ, ಆ ಬಳಿಕ ವಿಷ್ಣು, ಆ ಬಳಿಕ ನೀವು ಬ್ರಹ್ಮ, ಎಲ್ಲರೂ ಸೇರಿಕೊಟ್ಟ ಶಿವ, ಎಲ್ಲರೂ ಸೇರಿಕೊಟ್ಟ ಭುಜದಲ್ಲಿ ಹಿಡ್ಕೊಂಡು ಅಷ್ಟಭುಜಗಳಲ್ಲಿ ಅಷ್ಟ ದೇವತೆಗಳು, ಅಷ್ಟ ದೇವರುಗಳು ಎಲ್ಲರೂ ಸೇರಿಕೊಟ್ಟಂತಹ ಆಯುಧ ಹಿಡ್ಕೊಂಡು ಅವಳು ಹೊರಡುವಾಗ, ಇವಳು ಹೀಗೆ ಹೊರಟ್ರೆ ಆಗೋದಿಲ್ಲ ಅಂತ ಹೇಳಿ ಸಿಂಹವನ್ನು ವಾಹನ ಮಾಡಿ ಕೂಡಿಸಿ ಹೋಗು ಯುದ್ಧಕ್ಕೆ ಅಂತ ಕಳಿಸಿದಾಗ ಅವಳು ಯುದ್ಧ ಮಾಡಿದ ಆ ಒಂದು ಪ್ರಕರಣ ಅದು ಎಷ್ಟು ಪ್ರಸಿದ್ಧ ನಿಮಗೆ ಗೊತ್ತು. ಅವನು ಮೊದಲು ಏನು ಮಾಡ್ತಾನೆ, ಎಮ್ಮೆಯಾಗಿ ಬಂದು ಸಿಂಹವನ್ನು ಕೋಡಿನಿಂದ ಎಬ್ಬಿಸ್ಲಿಕ್ಕೆ ನೋಡ್ತಾನೆ. ಆಗ ಆ ಎಮ್ಮೆಯನ್ನು ವಧೆ ಮಾಡ್ತಾಳೆ. ಅವನು ಮಾಯಾಸ್ವರೂಪಿ ಎಮ್ಮೆ ಇದ್ದವನು. ಅವಳು ಕೊಂದ ತಕ್ಷಣ ಅವನು ಅದರ ನಂತರದ ಹಂತಕ್ಕೆ ಬರ್ತಾನೆ, ಅವನು ಆನೆ ಆಗ್ತಾನೆ. ಆನೆಯ ಮೂಲಕ ಸಿಂಹವನ್ನು ನಾಶ ಮಾಡಬೇಕು ಅಂತ ಹೊರಟಾಗ ಆನೆಯನ್ನು ಮರ್ದಿಸ್ತಾಳೆ. ಆನೆ ಇದ್ದವನು ಪುನಃ ತಾನು ಒರಿಜಿನಲ್ ಮಹಿಷ ಆಗ್ತಾನೆ, ಕೋಣದ ಮೂಲಕ ಕೋಡಿನಲ್ಲಿ ಎತ್ತಿ ಇನ್ನೇನು ಕೊಲ್ತಾನೆ ಅಂದುವಾಗ ಆ ಸಿಂಹವನ್ನು ಇವಳು ಮತ್ತೆ ಮರ್ದಿಸ್ತಾಳೆ. ವೃಷಭ ಆಕಾರದಲ್ಲಿದ್ದ ಕೋಣ ಆಕಾರದಲ್ಲಿದ್ದಂತಹ ಮಹಿಷ ಸತ್ತಾಗ ಮಹಿಷನ ನಂತರ ಹುಟ್ಟುವವನು. ಅದಕ್ಕೆ ನೋಡಿ, ನಮಗೆ ಕೆಲವೊಮ್ಮೆ ಕೋಣನನ್ನು ಕೊಂದ ಚಿತ್ರವೂ ಕಾಣ್ತದೆ ದುರ್ಗೆಯಲ್ಲಿ, ಕೆಲವೊಮ್ಮೆ ಕಾಲಿನಿಂದ ಮೆಟ್ಟಿದ್ದು ಒಬ್ಬ ರಾಕ್ಷಸನ ಚಿತ್ರವೂ ಕಾಣ್ತದೆ. 4ನೇ ಹಂತದಲ್ಲಿ ಅವನು ಒರಿಜಿನಲ್ ಗಂಡು ಸ್ವರೂಪದ ರಾಕ್ಷಸನಾಗಿಯೇ ಕಾಣಿಸಿಕೊಳ್ತಾನೆ. ಆಗ ಅವಳು ಮೆಟ್ಟುತ್ತಾಳೆ. ಇನ್ನೇನು ಅವನ ಪ್ರಾಣ ಕಳಚಿಸಿಕೊಂಡು ಮತ್ತವನು ಇನ್ನೊಂದು ರೂಪ ತಾಳುವ ಮೊದಲು ವಧೆ ಮಾಡ್ತಾಳೆ. ಅಲ್ಲಿಗೆ ಮಹಿಷ ಮರ್ದಿನಿ, ಅದು ಕಾತ್ಯಾಯನಿ. ಕಾತ್ಯಾಯನಿ ಅನ್ನೋದು ಶುಂಭ ನಿಶುಂಭರ ಕಥೆಯಲ್ಲಿ ಬಂದರೆ, ಈ ಕಥೆಯಲ್ಲಿ ಮಹಿಷಮರ್ದಿನಿಯಾಗಿ ಅವಳ ಹೆಸರು. ಈ ಶುಂಭ ನಿಶುಂಭರ ಅಲ್ಲದ ರಂಭನ ಮಗನ ಮಹಿಷಾಮರ್ದಿನಿಯಾಗಿ ಆ ಕಡೆ ಕಥೆ ಬಂದರೆ, ಈ ಕಡೆ ಅವನು ಶುಂಭ ನಿಶುಂಭರ ಮಕ್ಕಳ ಕಥೆ ಅಲ್ಲದ ಶುಂಭ ನಿಶುಂಭರ ಮೊದಲ ಯಾರು ಪರಿವಾರದವರಿದ್ದಾರೆ ಚಂಡ ಮುಂಡರನ್ನು ಕೊಲ್ಲುವಾಗ ಚಾಮುಂಡಿ. ಈ ಶುಂಭ ನಿಶುಂಭನ ಹಂತವೇ ಕಾಳರಾತ್ರಿ, ಕಾತ್ಯಾಯನಿ ಮುಗಿದು. ಕಾತ್ಯಾಯನಿಯನ್ನು ನೀವು ಯಾವುದನ್ನು ಮಹಿಷಾಸುರ ಮರ್ದನ ಅಂತಿದೆ ನೋಡಿ, ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೂ ಕೂಡ ತಪ್ಪಾಗೋದಿಲ್ಲ. ಆದರೆ ಕಾತ್ಯಾಯನಿ ಅಂತ ಹೇಳುವಾಗ ಅದು ಶುಂಭ ನಿಶುಂಭರಿಗೆ ಕನೆಕ್ಟೆಡ್. ಕಾಳಿಯೇ ನಮಗೆ ಮಹಿಷಾಸುರ ಮರ್ದಿನಿಗೆ ಕನೆಕ್ಟ್ ಮಾಡಬಹುದಾದ್ದು. ಯಾಕೆ ಅಂದರೆ ಅಲ್ಲಿ ನೋಡಿ, ಶುಂಭ ನಿಶುಂಭರ ಹೊತ್ತಿಗೆ ಬರುವಾಗ ಕಾಳಿಯ ರೂಪ ತಾಳಿ ಅವಳು ಬೆಟ್ಟದಲ್ಲಿ ತಿರುಗ್ತಾ ಇದ್ಲಂತೆ, ಪಾರ್ವತಿ ತನ್ನ ಕಪ್ಪನ್ನು ಕಳಚಿಕೊಂಡು. ಆದರೆ ಅಷ್ಟು ಸುಂದರವಿದ್ಲಂತೆ. ಇವಳಷ್ಟು ಸುಂದರ ಹೆಣ್ಣಿಲ್ಲ ಅನ್ನೋ ಹಾಗೆ ಎಲ್ಲರೂ ನೋಡುವ ಹಾಗೆ. ತಕ್ಷಣ ಅದನ್ನು ನೋಡಿದವರು ಚಂಡಮುಂಡರು. ಇವರು ಶುಂಭ ನಿಶುಂಭರ ಕೆಳಗೆ ಇರುವಂಥವರು. ಅವರೇನು ಮಾಡಿದರು ನೋಡಿ, ಆಹಾ ಎಷ್ಟು ಚೆನ್ನಾಗಿದ್ದಾಳೆ ಇವಳು, ನಮ್ಮ ದೊರೆಗೆ ಚೆನ್ನಾಗಿ ಒಪ್ಪುತ್ತಾಳೆ ಅಂತ ಹೇಳಿ ಶುಂಭ ನಿಶುಂಭರಿಗೆ ಹೇಳಿದ್ರಂತೆ, ಜಗತ್ತಿನಲ್ಲಿಲ್ಲ ಅಷ್ಟು ಸುಂದರ ಹೆಣ್ಣು, ಪರ್ವತದ ತುಂಬ ಓಡಾಡ್ತಿದ್ದಾಳೆ, ನೀನು ವರಿಸು ಅಂತ. ಆಗ ಕಾಳಿಯನ್ನು ವರಿಸಲಿಕ್ಕೆ ಚಂಡಮುಂಡರಿಗೆ ಏನು ವಿಷಯ ಕೇಳಿದ್ದ ಈ ಶುಂಭ ನಿಶುಂಭರು ದೂತನನ್ನು ಕಳಿಸಿದನಂತೆ, ಹೋಗು ಮದುವೆ ಆಗಲಿಕ್ಕೆ ನನ್ನನ್ನು ಕರಿ ಅಂತ. ಶುಂಭ ನಿಶುಂಭರನ್ನು ಮದುವೆ ಆಗಬೇಕು ಅಂತ ಆ ದೂತ ಕೇಳಿದಾಗ ಶುಂಭ ನಿಶುಂಭರ ಬಳಿ ಕಾಳಿ ಹೇಳ್ತಾಳೆ, ನಾನು ಮದುವೆ ಆಗ್ಬೋದು, ಆದರೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೇನೆ. ಏನು ಪ್ರತಿಜ್ಞೆ ಅಂದರೆ, ನನ್ನ ಜೊತೆಗೆ ಯುದ್ಧ ಮಾಡಿ ಯಾರು ಗೆಲ್ತಾರ ಅವರನ್ನು ಮದುವೆ ಆಗ್ತೇನೆ. ಹಾಗೆ ಮಾತು ತಪ್ಪೋದೇ ಇಲ್ಲ. ನಾನು ಏನು ಮಾಡಿದರೂ ಶುಂಭ ನಿಶುಂಭರನ್ನು ಮದುವೆ ಆಗ್ಬೇಕಾದ್ರೆ ಅವ್ರು ಯುದ್ಧಕ್ಕೆ ಬರಬೇಕು ಅಂತ ಕರೆದದ್ರಿಂದ ಮೊದಲು ಚಂಡಮುಂಡರು ಬರ್ತಾರೆ. ಅವರನ್ನು ವಧಿಸಿ ಚಾಮುಂಡಿ, ಅವರ ವಧೆಯಾದ ನಂತರ, ಅದರ ಮೊದಲೇ ಅವನು ಧೂಮ್ರಲೋಚನನನ್ನು ಕಳಿಸಿರ್ತಾನೆ, ಅದಾಯಿತು. ಅವನ ವಧೆಯಾದ ನಂತರ ಅವನು ನೆಕ್ಸ್ಟ್ ಕಳಿಸುವುದು, ಆಗಲೇ ಒಬ್ಬ ಪ್ರಚಲಿತ ರಾಕ್ಷಸ ಇರ್ತಾನೆ, ಅವನಿಗೆ ಅಂಧಕಾಸುರ, ಅವನಿಗೆ ಧೇನುಕಾಸುರ, ಅವನಿಗೆ ರಕ್ತಬೀಜಾಸುರ, 3 ಹೆಸರು ಇರುತ್ತೆ. ಈ ರಕ್ತಬೀಜಾಸುರನು ಶುಂಭ ನಿಶುಂಭರ ಕೆಳಗಿರ್ತಾನೆ. ಅವ ಏನು ಮಾಡ್ತಾನೆ, ಈ ರಕ್ತಬೀಜಾಸುರನನ್ನು ಕರ್ಕೊಂಡು ತಾನು ಹೋಗ್ತಾನೆ. ಶುಂಭ ನಿಶುಂಭರ ವಧೆ ಮಾಡಬೇಕಾದ್ರೆ ಈ ರಕ್ತಬೀಜಾಸುರನ ವಧೆ ಆಗದಿದ್ದರೆ ಸಾಧ್ಯ ಇಲ್ಲ ಅಂತ ಅವರನ್ನು ವಧೆ ಮಾಡುವಾಗ
ಈ ಏನು ನಾವು ಮಹಿಷಾಸುರ ಮರ್ದಿನಿಯನ್ನು ವರದೆ ಮಾಡಿದಂತಹ ದುರ್ಗೆಯ ಅವತಾರ ನೋಡಿದ್ದೇವಲ್ಲ, ಅವಳು ಹೇಳ್ತಾಳೆ, ನನ್ನ ಸಹೋದರಿಯ ಹಾಗೆ ನೀನು ಹೊರಗೆ ನಿಂತು ಆ ರಕ್ತ ಬಿದ್ದದ್ದನ್ನೆಲ್ಲ ಕುಡಿತಾ ಬಾ, ಇಲ್ಲದ್ರೆ ಅವನು ಮತ್ತೆ ಸೃಷ್ಟಿ ಮಾಡ್ತಾನೆ, ನೀನು ಕುಡಿತಾ ಬಾ, ನಾನು ಈಚಿಂದ ವಧೆ ಮಾಡ್ತಾನೆ. ಇಬ್ಬರು ಸೇರಿ ಮಾಡಿದ್ದು ಅದು ದುರ್ಗೆ ಮತ್ತು ಕಾಳಿ ಇಬ್ಬರ ವಧೆ, ರಕ್ತ ಬೀಜಾಸುರನ ವಧೆ. ಹಾಗಾಗಿ ನಿಮಗೆ ನಾಲಿಗೆ ಚಾಚಿ ರಕ್ತ ಕುಡಿಯುವ ಚಿತ್ರ ಕಾಳಿದ್ದು ಕಾಣ್ತದೆ, ರುಂಡಮಾಲೆ ಧರಿಸಿ. ಯಾಕೆ ಅಂದರೆ ಆ ರಕ್ತ ಬೀಜಾಸುರನ ರಕ್ತ ಕುಡಿತಾ ಇರುವ ಕಾಳಿ ವಧೆ ಮಾಡಿದ ದುರ್ಗೆ. ಆಗ ಅವಳು ಕಾಳರಾತ್ರಿ, ಇದೇ ಪಾರ್ವತಿ ರಂಭಕರಂಬರ ಹೊತ್ತಿಗೆ ಕಾತ್ಯಾಯನ ಋಷಿಗಳಿಂದ ಪ್ರಾರ್ಥಿಸಿಕೊಂಡು ಅವತಾರ ತಾಳುವಾಗ ಮಹಿಷಮರ್ದಿನಿಯೇ, ಅದೇ ಹೆಸರೇ ಕಾತ್ಯಾಯಿನಿ, ಅವಳೇ ಮುಂದೆ ಕಾಳಿ. ಅವಳ 7ನೆಯ ಅವತಾರ ಕಾಳಿ. ಅದರ ನಂತರ ಅವಳಾಗುವುದೇ ಮಹಾಗೌರಿ. ತಾಮಸ ಕಳಕೊಂಡ್ಳು, ಸಾತ್ವಿಕವಾದದ್ದು ಉಳಿಯಿತು. ತಾಮಸ ಕಳೆದು ಹೋಯಿತು ಕೂಡ ಲೋಕದಲ್ಲಿ, ಎಲ್ಲರನ್ನು ವಧೆ ಮಾಡಲಾಯಿತು. ಶುಂಭ ನಿಶುಂಭರು, ಈ ಕಡೆಯಿಂದ ಚಂಡ ಪ್ರಚಂಡ ಇದ್ದಂತಹ ಚಂಡಮುಂಡರು, ಆ ಕಡೆಯಿಂದ ತಾರಕಾಸುರ, ಈ ಕಡೆಯಿಂದ ಧೇನುಕಾಸುರ ಅಥವಾ ರಕ್ತಬೀಜಾಸುರ, ಎಲ್ಲರೂ ನಾಶ ಆದರು. ಉಳಿಯಿತು ಯಾವುದು ಜಗತ್ತಿನಲ್ಲಿ? ಬಹಳ ಪ್ಯೂರ್ ಆದ ಪವಿತ್ರವಾದ ಬೆಳಕು, ಸಾತ್ವಿಕತೆ, ಶುಭ್ರ ಪವಿತ್ರ ಬೆಳಕು. ಆದ್ದರಿಂದ ಬಿಳಿ ಅಂತಷ್ಟೇ. ನಮಗೆ ಶುಭ್ರ ಕಾಣೋದು ಕಪ್ಪಿನಲ್ಲಿ ಕಾಣಲ್ವಲ್ಲ, ಬಿಳಿಯಲ್ಲಿ ಕಾಣುತ್ತೆ, ಅದಕ್ಕಾಗಿ ಬಿಳಿ, ಮತ್ತೇನಿಲ್ಲ. ಬಣ್ಣದ ದೃಷ್ಟಿಯಿಂದ ಇದರಲ್ಲಿ ನನಗೆ ನೀವು 4 ಕೆಂಪು ಯಾವುದೋ ಚೆಲ್ಲಿದರೂ ಕೂಡ ಪಕ್ಕಕ್ಕೆ ಗೊತ್ತಾಗಲ್ಲ. ಅದೇ ನಾನು ಬಿಳಿ ಹಾಕ್ಕೊಂಬಂದರೆ ಕಾಯ್ಕೋಬೇಕು, ಏನೋ ಸಿಡುಕು ಬೀಳದ ಹಾಗೆ. ಹಾಗೆ ಒಂದು ಗೌರಿ ಅಂತ ಉಂಟಾದಳಲ್ಲ, ಪ್ರಕೃತಿ ಪವಿತ್ರವಾದ ಗೌರಾವಸ್ಥೆಯನ್ನು ತಲುಪಿದಾಗ ಅವಳು ಮಹಾಗೌರಿ. ಅದು 8ನೆಯ ದಿನ. ಆವತ್ತು ಅವಳು ವಾಸ್ತವಿಕ ತನ್ನ ತಾಮಸವನ್ನೆಲ್ಲ ಕಳಚಿ ಆ ತಾಮಸದಿಂದ ಉಂಟು ಮಾಡಿದ ಮಗನೇ ಗಣಪತಿ. ಅದಕ್ಕೆ ಮಹಾಗೌರಿ ಬರೋದು ಅಂದರೆ, ನಮ್ಮಲ್ಲಿ ಗೌರಿ ಹಬ್ಬ ಅಂದರೆ ಗಣಪತಿ ಬರುವ ಹಬ್ಬಕ್ಕೆ ಪೂರ್ವದ ದಿನ. ಯಾಕೆ? ಅವಳ ತಾಮಸದಿಂದ ಹುಟ್ಟಿದವ. ತಾಮಸದಿಂದ ಒಂದು ಮಗು ಹುಟ್ಟಿಸೋದ? ಕಾಮ ಅಂದರೆ ತಾಮಸ, ಮತ್ತು ಅದಕ್ಕೆ ಕನೆಕ್ಟ್ ಮಾಡೋದಾದರೆ ಕಾಮ ಅಂದರೆ ಅದೊಂದು ತಾಮಸಿ ಭಾವ, ಇನ್ನೊಂದನ್ನು ಹುಟ್ಟಿಸಬೇಕು ಅನ್ನುವ ಅಪೇಕ್ಷೆಯನ್ನು ಉಂಟು ಮಾಡುತ್ತದೆ ಅಂದರೆ ಅದು ತಾಮಸ ಅಂತಷ್ಟೇ, ಮತ್ತೇನಿಲ್ಲ. ಸಾತ್ವಿಕವಾದದ್ದು ಕಳಚಿಕೊಳ್ತದೆ, ತಾಮಸವಾದ್ದು ಅಂಟಿಕೊಳ್ಳುತ್ತದೆ. ಹಾಗಾಗಿ ತಾಮಸದಿಂದ ಹುಟ್ಟಿದ ಅಂದರೆ ಅವಳ ಒಳಗಿನ ಅಪೇಕ್ಷೆಗೆ ಹುಟ್ಟಿದ ಅಂತರ್ಥ. ಕೊಳೆ ಅಂತಲ್ಲ, ಮೈಯ ಹೊಲಸು ಅಂತಲ್ಲ. ಮೈಯಲ್ಲಿ ಹೊಲಸಿರ್ಬೇಕಾದ್ರೆ ನಮ್ಮ ಅಪ್ಪ ತಮಾಷೆ ಮಾಡ್ತಾರೆ, ಪಾರ್ವತಿ ಎಷ್ಟು ದಿವಸ ಸ್ನಾನ ಮಾಡದೇ ಇರಬೇಕಂಗಾರೆ, ಅದು ಎಷ್ಟು ಮಣ್ಣಿರಬೇಕು. ಹಾಗಲ್ಲ, ಅದು ಅವಳಲ್ಲಿ ತಾಮಸ ಅಪೇಕ್ಷೆ ಉಂಟಾದದ್ದು, ಅಥವಾ ಅವಳಿಗೆ ತನಗೊಂದು ಮಗು ಬೇಕು ಅನ್ನೋ ಅಪೇಕ್ಷೆ ಉಂಟಾಯಿತಲ್ಲ, ಅದು ತಾಮಸ ಅಷ್ಟೇ. ಆ ತಾಮಸದಿಂದ ಹುಟ್ಟಿದ ಮಗ ಶಿವಪಾರ್ವತಿಯ ಪುತ್ರ. ಅವನಿಗೆ ತಲೆ ಕಡ್ದದೆಲ್ಲ ಕಥೆ ಇದೆ. ಗಣಪತಿ ಚೌತಿ ಇದ್ದರೆ ಆ ವಿಷಯ ಮಾತಾಡ್ಬೋದು. ಈಗ ನಾನು ಮತ್ತೆ ವಿಷಯಾಂತರ ಮಾಡೋದಿಲ್ಲ. ಅದು ತಲೆ ಕಡ್ದದ್ದು ಅಂದರೆ ಏನು, ತಲೆ ಕಡಿಯುವುದಲ್ಲ, ತಲೆ ಕಡಿಯುವುದಕ್ಕೆ ಏನು ಸಂಕೇತ, ಅರ್ಥ ಬಹಳ ಚೆನ್ನಾಗಿದೆ. ಅದು ಋಗ್ವೇದದಿಂದ ತೊಡಗಿ ಅದಕ್ಕೆ ವಿಶೇಷ ಅರ್ಥಗಳೆಲ್ಲ ಇವೆ. ವಾಕ್ಕಿಗೆ ದೇವತೆ ಗೌರಿ. ಶಿವನ ಜೊತೆಗೆ ತೊಡೆಯಲ್ಲೇ ಕುಳಿತ ಆ ತಾಯಿ ಶಿವನ ಮಾತು. ಶಿವ ಕೇವಲ ಮನಸ್ಸು. ಶಿವನ ಜೊತೆಗೆ ಕೂತ ಈ ಮಾತು ಏನನ್ನು ಹುಟ್ಟಿಸಿತಲ್ಲ, ಅದು ಘನ ಮೌನ, ಅದು ಆಕಾಶ ತತ್ವ, ಅದು ಬ್ರಹ್ಮಣಸ್ಪತಿ, ಅದು ಗಣಪತಿ. ಆ ಮೌನ ಅವ ವಾಕ್ಕಿಗೂ ಅಧಿದೇವತೆ. ಮೌನವಿಲ್ಲದೆ ಮಾತು ಹುಟ್ಟೋದಿಲ್ಲ. ಆ ಮೌನವೇ ಆ ಮಾತಿನ ಅಧಿದೇವತೆಗೆ ಮಗನಾಗಿ ಹುಟ್ಟಿ ವಾಗ್ದೇವತೆಗೆ ಕೂಡ ಅಧಿಪತಿ, ಕಡೆಗೆ ರಾಜ. ಹಾಗಾಗಿ ಮೊದಲು ಅವನಿಗೆ ನಮಸ್ಕರಿಸಿ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಆಯಿತು, ಅಂಥ ಗೌರಿಗೆ ನಮಸ್ಕಾರ ಮಾಡುವುದು 8ನೆಯ ದಿನ. ಒಮ್ಮೆ ಆ ಸಾತ್ವಿಕವಾದ ಪವಿತ್ರವಾದ ಶುಭ್ರವಾದ ಪವಿತ್ರ ಸ್ಥಿತಿಯಲ್ಲಿರುವ ಪ್ರಕೃತಿಗೆ ನಾವು ನಮಿಸಿ ನಮ್ಮನ್ನು ಅರ್ಪಿಸಿಕೊಂಡರೆ ಕೊಡಬೇಕಾದದ್ದನ್ನು ಅವಳು ಕೊಡ್ತಾಳೆ. ಇದುವರೆಗೆ ಕೆಡುಕಿನ ನಾಶ ಹೇಗೆ ಮಾಡಿದ್ಲೋ ಹಾಗೆ ಒಳಿತನ್ನು ನಮಗೆ ಅನುಗ್ರಹಿಸಲಿಕ್ಕೆ ಶುರು ಮಾಡ್ತಾಳೆ. ಆಗ ಅವಳು ಸಿದ್ಧಿದಾತ್ರಿ. ನಾವು ಏನನ್ನು ಕೇಳಿದ್ದೆವೋ ಅದು ಸಿದ್ಧಿಸುವ ದಿನ. 9 ದಿನದಲ್ಲಿ ಎಲ್ಲ ದುಷ್ಟನಾಶ ಆಗಿಕೊಂಡು ಸಂಹಾರ ಮುಗಿಸಿ, ಕತ್ತಲು ಕಳೆದು ಅಜ್ಞಾನ ಕಳೆದು ಅಂಧಕಾರವೆಲ್ಲ ಮುಗಿದ ನಂತರದ
ಪವಿತ್ರ ಬೆಳ್ಳಂಬೆಳಗಿನ ಒಂದು ಪವಿತ್ರ ಸ್ಥಿತಿಯನ್ನು ನಾವು ತಲುಪಿದರೆ, ಬರೇ ಗೌರಿ ಅಲ್ಲ, ನಾವೆಲ್ಲ ತಲುಪಿದರೆ ಅವತ್ತು ನಾವು ಆ ಪವಿತ್ರ ಸ್ಥಿತಿಯಲ್ಲಿ ಭಗವಂತನಿಗೆ ನಮ್ಮನ್ನು ಅರ್ಪಿಸಿಕೊಂಡು ನನಗೆ ಇಂಥದ್ದು ಬೇಕು ಅಂತ ಕೇಳಿದರೆ ಅಂಥದ್ದನ್ನು ಕೊಡಬಲ್ಲವಳು. ಅಂಥ ದಿನ ಸಿದ್ಧದಾತ್ರಿ, ಸಿದ್ಧಿದಾತ್ರಿ, ಎಲ್ಲವನ್ನು ಸಿದ್ಧಪಡಿಸ್ತಾಳೆ, ಸಿದ್ಧಿಯಾಗಿ ಕೊಡ್ತಾಳೆ, ನಮಗೆ ಬೇಕಾದುದು ನಮಗೆ ಒದಗ್ತದೆ. ಇಷ್ಟಾದರೆ ನಮ್ಮ ಜೀವನ ವಿಜಯ, ಅದು ವಿಜಯದಶಮಿ. ಆಗದೇ ಇದ್ದರೆ, ನಮ್ಮಲ್ಲಿಯ ದುಷ್ಟ ಇನ್ನೂ ನಾಶವಾಗದೇ ಇದ್ದರೆ, ನಮ್ಮಲ್ಲಿಯ ಕೆಡುಕು ಇನ್ನೂ ಹಾಗೆ ಇದ್ದರೆ, ನಮ್ಮಲ್ಲಿಯ ತಾಮಸ ನಮ್ಮನ್ನು ಆಳ್ತಿದ್ರೆ ನಮಗೆ ವಿಜಯದಶಮಿಯೂ ಇಲ್ಲ, ನಮಗೆ ಗೌರಿ ಹಬ್ಬವೂ ಇಲ್ಲ, ನಮಗೆ ಸಿದ್ಧಿದಾತ್ರಿಯ ಅನುಗ್ರಹವೂ ಇಲ್ಲ. 9 ಆದ ಕೊನೆಯ ದಿನ ನಮಗಿಷ್ಟು ಸಾಧ್ಯ ಆಗಿದೆ. ನಮ್ಮನ್ನು ಭಗವತಿ ನಡೆಸಿದ್ದಾಳೆ. ಆ ಭಗವಂತನ ಜೊತೆಗೆ ಭಗವಂತ ಭಗವತಿ ಇಬ್ಬರು ಕೂಡಿ ನಡೆಸುವ ಹಬ್ಬ ನವರಾತ್ರಿ. ಅವರಿಬ್ಬರನ್ನು ನೆನೆದು ನಮ್ಮ ಎಲ್ಲ ದುಷ್ಟ ಸಂಹಾರ ಆಗಿದೆ. ನಾವು 10ನೇ ದಿನ ಇವತ್ತು ವೈಭವದಿಂದ ಅವಳಿಗೆ ನಮಿಸಿ ದಶಮಿಯನ್ನು ಆಚರಣೆ ಮಾಡೋಣ ಅನ್ನುವುದು ವಿಜಯದಶಮಿ. ಇಷ್ಟು ವಿಜಯದಶಮಿಯನ್ನು ಹೇಳುವಾಗ ನಾನು ಆರಂಭದಲ್ಲಿ ಹೇಳಿದೆ, ನಮ್ಮ ನವದ್ವಾರಗಳೇ ಆ ಪ್ರಕೃತಿಯಲ್ಲಿರುವ 9 ತಾಯಿಗಳಿಗೆ ಕಾರಣ. ನಮ್ಮ ನವದ್ವಾರಗಳೇ ರಾಕ್ಷಸರು ಅಂತ. ನಮ್ಮ ಕಣ್ಣುಗಳೇ ಚಂಡಮುಂಡರು, ಅಥವಾ ನಮ್ಮ ಚಂಡಮುಂಡರು ಅನ್ನುವರು ನೋಡಿದ್ರು ನೋಡಿ ಕಾಳಿಯನ್ನು, ಆ ವಾಸನೆಯನ್ನು ತಗೊಂಡು ಹೋಗಿ ಹೇಳಿದರು ಶುಂಭ ನಿಶುಂಭರಿಗೆ. ಹಾಗಾಗಿ ಚಂಡಮುಂಡರು ವಾಸನೆಯನ್ನು ನೋಡಿದವರು. ಕೆಟ್ಟ ವಾಸನೆಯನ್ನು ಹೋಗಿ ಕಣ್ಣಿಗೆ ಹೇಳಿದ್ರಲ್ಲ ಶುಂಭ ನಿಶುಂಭರಿಗೆ, ಅವರು ಹೌದು ನಮಗೆ ಬೇಕು ಅಂತ ಹೊರಟ್ರಲ್ಲ, ಆಗ ಅವರನ್ನು ಬೇಕು ಅಂತ ಬಯಸಿ ಹೊರಡುವ ಕಣ್ಣುಗಳೇ ಶುಂಭ ನಿಶುಂಭರು. ಕೆಟ್ಟದ್ದನ್ನು ಕೇಳಿದ್ದನ್ನು ಅಥವಾ ವಾಸನೆಯನ್ನು ಮೂಸಿದ್ದನ್ನು ನೋಡಿದ್ದನ್ನು ನಾವು ಅದನ್ನೇ ಧ್ಯಾನಿಸಿ ಅದನ್ನೇ ಪಡಿಬೇಕು, ಉಳಿದದ್ದೆಲ್ಲ ಅದಕ್ಕಾಗಿ ಯಾವುದು ಅಡ್ಡಿ ಬಂದರೂ ನಾಶ ಆಗಬೇಕು ಅಂತ ಹೊರಡುವುದುಂಟಲ್ಲ. ವಿಷ್ಣು ಮಲಗಿರುವಾಗ ಎದ್ದ ಮಧು ಕೈಟವರು ನಮ್ಮ 2 ಕಿವಿಗಳು. ನಿಮಗೆ ಗೊತ್ತು, ರಕ್ತಬೀಜಾಸುರ ನಮ್ಮ ನಾಲಿಗೆ ಯಾವ ಕೆಡುಕನ್ನು ಬಿತ್ತುತ್ತಾ ಹೋದರೆ ಯಾವ ಮಟ್ಟಕ್ಕೆ ಎಷ್ಟು ಕೆಡುಕನ್ನು ಮಾಡ್ತದೆ ಅದು ನಾಲಿಗೆ. ಅದಕ್ಕೆ ನಾಲಿಗೆಯಿಂದಲೇ ಅದನ್ನು ಸಂಹಾರ ಮಾಡಿದ್ದಾಳೆ ಕಾಳಿ. ಕೆಟ್ಟ ಮಾತು ಆಡುವಾಗೆಲ್ಲ ನಾಲಿಗೆಯನ್ನು ಆ ಭಗವತಿಗೆ ಅರ್ಪಿಸಿಕೊಂಡು ಪ್ರಾರ್ಥಿಸಿಕೊಳ್ಳಬೇಕು, ಅಥವಾ ಅಗ್ನಿಯನ್ನು ಸ್ಮರಿಸಬೇಕು. ಯಾಕೆಂದರೆ ಅಗ್ನಿ ಪುರುಷನಾದರೂ ಅವನ ನಾಲಿಗೆ 7 ಹೆಣ್ಣು. ಕಾಲೀ ಕರಾಲೀಚ ಮನೋಜವಾಚ ಸುಲೋಹಿತಾಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚೀಚ ದೇವಿ ಲೇಲಾಯಮಾನ ಇತಿ ಸಪ್ತಜಿಹ್ವಾಹ ಅಂತ ಉಪನಿಷತ್ತು. 7 ನಾಲಿಗೆಗಳಿವೆ ನಿನಗೆ, ಅದೆಲ್ಲವೂ ಹೆಣ್ಣು. ಹಾಗಾಗಿ ಆ 7 ನಾಲಿಗೆಗಳಲ್ಲಿ ನೀನು ಯಾವುದೆಲ್ಲ ಕೆಟ್ಟದಿದೆ ಅದನ್ನೆಲ್ಲ ಸುಡಬಲ್ಲ ಅಗ್ನಿ ನೀನು. ಕೆಡುಕನ್ನು ಸುಟ್ಟು ಹಾಕು, ಒಳಿತನ್ನಷ್ಟೇ ತೆಗೆದುಕೊಳ್ಳುವ ಹಾಗೆ ಮಾಡು ಅಂತ ನಾಲಿಗೆಗೆ ಪ್ರಾರ್ಥಿಸಿಕೊಳ್ಳಬೇಕು. ನಾವು ಒಬ್ಬರೇ ಇಲ್ಲ ಸ್ವಾಮಿ, ನಮ್ಮ ಮಾತಾಡಿಸ್ಲಿಕ್ಕೆ ಒಬ್ಬ ಇದ್ದಾನೆ, ನಾವು ಕೇಳಿಸೋದಕ್ಕೆ ಒಬ್ಬ ಇದ್ದಾನೆ, ನಮ್ಮ ನೋಡಿಸೋದಕ್ಕೆ ಒಬ್ಬ ಇದ್ದಾನೆ. ಒಂದೊಂದು ದಿನ ಒಂದೊಂದು ಕ್ಷಣ ಅವನಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ನಾವು ಕೆಟ್ಟವರಾಗಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ದಿವಸ ನಾವು ಅವನಿಗೆ ಅರ್ಪಿಸಿಕೊಂಡು ಬಂದರೆ ಈ ನವರಾತ್ರಿಯ 9 ಅವತಾರದ ತಾಯಿ ಇದ್ದಾಳಲ್ಲ, ನಮ್ಮ ಪಕ್ಕಕ್ಕೆ ನಿಂತು ನಮ್ಮ ಹತ್ತಿರ ಬರುವ ದುಷ್ಟರನ್ನು ಸಂಹರಿಸ್ತಾಳೆ. ಪ್ರತಿ ತಾಯಿ ಒಳಿತಿಗಾಗಿಯೇ ಕೆಡುಕರನ್ನು ಸಂಹರಿಸ್ತಾಳೆ. ಪ್ರತಿ ತಾಯಿ ಕೇಡನ್ನು ಕಳಿಲಿಕ್ಕಾಗಿಯೇ ದುಷ್ಟ ಸ್ಥಿತಿಯಲ್ಲಿ ದೊಡ್ಡ ದೊಡ್ಡ ರೂಪ ತಾಳಿಸಿ ತಾನಿನ್ನು ಇಲ್ಲ ಇದಕ್ಕಿಂತ ಘೋರ ರೂಪ ತಾಳ್ತೀನಿ ಅಂತ ತೋರಿಸಿ ನಾಶ ಮಾಡಿದ್ದಾಳೆ. ಪ್ರತಿ ತಾಯಿ ಹೀಗೆ ಘೋರ ಆಗಬೇಕು, ಕೆಡುಕನ್ನು ಸಹಿಸಿಕೊಳ್ಳಬಾರ್ದು. ಯಾವ ಮಕ್ಕಳು ಮಾಡಿದ್ರು ದುಷ್ಟರು ನಮ್ಮ ಮನೆಯಲ್ಲಿ ಮೊದಲು ಹುಟ್ಟಬಾರ್ದು, ಆ ಬಳಿಕ ಪಕ್ಕದ ಮನೆಯ ಮಾತು. ನಮ್ಮ ಮನೆಯಲ್ಲಿ ಒಬ್ಬ ದುಷ್ಟ ಇದ್ದರೆ ನಿರ್ನಾಮ ಮಾಡಬೇಕು. ಅವ ನಮ್ಮ ಮಗ ಇದ್ದರೂ ಕೂಡ ಶಿಕ್ಷಿಸಬೇಕು. ಅವನನ್ನು ಕಾಪಾಡಿಕೊಂಡು ನನ್ನ ಮಗ ಅಂತ ಮೋಹ ಮಾಡಿ ಈ ಸಮಾಜಕ್ಕೆ ಒಬ್ಬ ಕೇಡುಗನನ್ನು, ಒಬ್ಬ ತಾರುಕಾಸುರನನ್ನು, ಒಬ್ಬ ಧೇನುಕಾಸುರನನ್ನು, ಒಬ್ಬ ಚಂಡಮುಂಡರನ್ನು ಕೊಡುವ ಯಾವ ಹಕ್ಕು ನಮಗಿಲ್ಲ. ಕೊಟ್ಟಿತು ಅಂದರೆ ಅದು ಆ ತಾಯಿಗೆ ಮಾಡುವ ಅಪಚಾರ. ಅಂಥದನ್ನು ನವರಾತ್ರಿಯ ದಿನ ನಮಗೆ ಸಂದೇಶ ಕೊಡ್ತಾಳೆ ತಾಯಿ. ಕೆಟ್ಟ ತಾಯಿ ಆಗಬಹುದು ಯಾವಾಗ? ಕೆಟ್ಟ ಮಕ್ಕಳಿದ್ದರೆ. ಆದರೆ ಎಂದೂ ಕೆಟ್ಟ ತಾಯಿ ಹುಟ್ಟೋದಿಲ್ಲ ಅಂತ ಒಟ್ಟು ಇಡೀ ಅಧ್ಯಾತ್ಮ ಪರಂಪರೆ ಹೇಳ್ತದೆ. ಅದಕ್ಕೇನೆ ಪ್ರತಿಯೊಬ್ಬ ಅಧ್ಯಾತ್ಮ ಪರಂಪರೆಯ ಮಹಾದಾರ್ಶನಿಕರು ತಮ್ಮ ಜೀವನದ ನಡೆಯುವಾಗ ದೇವರ ಕಡೆಗೆ ಹೋಗಬೇಕಾದ್ರೆ ಅವರು ಪ್ರಥಮದಲ್ಲಿ ತಾವು ಸಂಪೂರ್ಣ ಶರಣಾಗತರಾಗುವುದು ತಾಯಿಗೆ. ಶಂಕರಾಚಾರ್ಯರಿಗೆ ತಾಯಿಯೇ ಪಾರ್ವತಿಯೇ ದೊಡ್ಡಬಳು, ಆ ಬಳಿಕ ಅವರು ಅದ್ವೈತ ಹೇಳಿರೋದು. ಒಬ್ಬ ರಮಣ ಮಹರ್ಷಿಗಳಿಗೆ ಒಬ್ಬ ಅಜ್ಜಿ ಬಂದು ಹಾಲು ಹಾಕಿ ಸಾಕ್ತಾ ಇರ್ತಾಳೆ ಅವರ ಸಮಾಧಿಸ್ಥ ಅವಸ್ಥೆಯಲ್ಲಿ. ಅವರನ್ನು ರಕ್ಷಿಸಿದ್ದು ಆ ತಾಯಿ. ಜಿಡ್ಡು ಕೃಷ್ಣಮೂರ್ತಿಯನ್ನು ಆ್ಯನಿ ಬೆಸೆಂಟ್ ಅನ್ನುವ ಒಬ್ಬ ಹೆಣ್ಣುಮಗಳು ಎತ್ತಿಕೊಂಡು ಹೋಗಿ ದೊಡ್ಡವರನ್ನಾಗಿ ಮಾಡಿದ್ದು ಆ್ಯನಿ ಬೆಸೆಂಟ್. ರಜನೀಶಿಗೆ ಮಹಾಪ್ರೇಮ್ ಅಂತ ಒಬ್ಬಳು ತಾಯಿ. ಪ್ರತಿಯೊಬ್ಬರೂ ಕೂಡ ಶ್ರೀ ಅರಬಿಂದೋ ಅವರಿಗೆ ಶ್ರೀಮಾತೆ. ಅವರು ಸಾಕ್ಷಾತ್ ಒಬ್ಬ ಫ್ರೆಂಚ್ ಮಹಿಳೆ. ಭಾರತಕ್ಕೆ ಬಂದು ನನ್ನ ಕನಸಿನಲ್ಲಿ ಒಬ್ಬ ನಿತ್ಯ ಕಪ್ಪು ಹುಡುಗ ಬರ್ತಾನೆ, ಅವನು ಎಲ್ಲೋ ಇದ್ದಾನೆ ಅಂತ ಹುಡುಕಿಕೊಂಡು ಬಂದಿರುವವಳು ಆ ತಾಯಿ ಶ್ರೀಮಾತೆ. ಅವಳು ಬಂದು ಒಂದು ದಿವಸ ಪಾಂಡಿಚೇರಿಯಲ್ಲಿ ಈ ಅರಬಿಂದೋ ಅವರನ್ನು ನೋಡ್ತಾಳೆ. ನೋಡಿಬಿಟ್ಟು ಅವಳು ಹೇಳ್ತಾಳೆ ತನ್ನ ಗಂಡನಿಗೆ, ಅವಳು ಮದುವೆ ಆದವಳು,
ತನ್ನ ಗಂಡನಿಗೆ ಹೇಳ್ತಾಳೆ, ನನಗೆ ನಿತ್ಯ ಒಬ್ಬ ಕನಸಿನಲ್ಲಿ ಬರ್ತಾನೆ ಅಂತ ಹೇಳಿದ್ನಲ್ಲ, ಇವನೇ ಹುಡುಗ. ಅವಳು ಹೋಗಿ ನಿವೇದಿಸಿಕೊಳ್ತಾಳೆ. ಅಲ್ಲಿಂದ ಶ್ರೀ ಅರಬಿಂದೋ ಅವರ ತಾಯಿ ಆಗ್ತಾಳೆ, ಮದರ್ ಅಂತ. ಇವತ್ತಿಗೂ ಕೂಡ ಎಂಥ ಗಾಢವಾದ ಪರಿಣಾಮ ಇರುವ ತಾಯಿ ಅಂದರೆ, ಶ್ರೀಮಾತೆ ತಾನು ಹೋಗುವಾಗ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ, ಎಲ್ಲ ಈಗಿನ ಕಾಲದಲ್ಲಿ ಆಗಿದ್ದು ಸ್ವಾಮಿ, ನಾನು ಪೂರ್ವಜರು ಋಷಿಗಳ ಕಾಲದ ಕಥೆ ಹೇಳಿದೆ ಅಂತ ನೀವು ಭಾವಿಸ್ತೀರಿ. ಅವರು ಏನು ಹೇಳಿ ಹೋಗ್ತಾರೆ ಅಂದರೆ, ಸಾಕ್ಷಾತ್ ಅರಬಿಂದೋ ಕೂಡ ಅದನ್ನೇ ಹೇಳಿದ್ದಾರೆ, ಶ್ರೀ ಅರಬಿಂದರು. ನನಗೆ ಸಕ್ಸೆಸರ್ ಇಲ್ಲ, ಶ್ರೀ ಅರಬಿಂದರ ಮಾತು. ನನಗೆ ನನ್ನನ್ನು ಮುಂದುವರಿಸುವ ಇನ್ನೊಬ್ಬ ಶಿಷ್ಯನಿಲ್ಲ. ನಿಮಗೆ ಏನಾದರೂ ಆಗಬೇಕಿದ್ದರೆ ನನ್ನ ಸಮಾಧಿಗೆ ಬನ್ನಿ, ನನ್ನ ಸಮಾಧಿಯ ಬಳಿ ನಿಂತು ನಿಮ್ಮ ಅಪೇಕ್ಷೆಗಳನ್ನು ನಿವೇದಿಸಿಕೊಳ್ಳಿ. ನಿಮ್ಮ ಅಪೇಕ್ಷೆಗಳು ಸಾಧ್ಯವಾಗುತ್ತವೆ, ಯಾಕೆಂದರೆ ನಾನು ಇನ್ನೂ ಕೆಲ ಕಾಲ ಬದುಕಿರುತ್ತೇನೆ. ಇದು ಸಾಕ್ಷಾತ್ ರಾಘವೇಂದ್ರ ಸ್ವಾಮೀಜಿದು ಕೂಡ ಇದೇ ಮಾತು. ನಾನು ಸಾಯುವುದಿಲ್ಲ, ನೀವು ಕರೆ ಕೊಟ್ಟಾಗ ನಾನು ಬರುತ್ತೇನೆ ಅಂತ ರಾಘವೇಂದ್ರ ಸ್ವಾಮೀಜಿ ಕೂಡ ಸಮಾಧಿಸ್ಥರಾದದ್ದು. ಅವರು ಒಂದು ಟೈಮ್ ಕೊಟ್ಟಿದ್ದಾರೆ, ಅದೀಗ ಮುಗಿಲಿಕ್ಕೆ ಬಂತು ಅನ್ನುವ ಮಾತು ಕೂಡ ಇದೆ. ನಾನು ಇಷ್ಟು ವರ್ಷ ನೀವು ಕರೆದಾಗ ಬರ್ತೀನಿ ಅಂತ ಹೇಳಿ ಹೋಗಿದ್ರು ಅಂತ ರಾಘವೇಂದ್ರ ಸ್ವಾಮೀಜಿ. ಅದೇ ಥರ ಶ್ರೀ ಅರಬಿಂದರು ಹೇಳಿದ್ದಾರೆ. ಇವತ್ತಿಗೂ ಕೂಡ ಪಾಂಡಿಚೇರಿಯ ಸಮಾಧಿಯ ಸುತ್ತ ಎಷ್ಟು ಜನ ಇರ್ತಾರೆ ನೋಡಿ ನೀವು. ಇದೇ ಮಾತನ್ನು ಶ್ರೀಮಾತೆ ಹೋಗುವಾಗ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಕರೆದರೆ ಸಾಕು, ನಿಮ್ಮ ಯಾವ ಅಪೇಕ್ಷೆ ಇದೆಯೋ ಅದನ್ನು ನಾನು ಆ ಕ್ಷಣದಲ್ಲಿ ಆಗು ಮಾಡ್ತೇನೆ ಅಂತ. ನೀವು ನೋಡಿ, ನಂಬಿಕೆ ಇದ್ದರೆ, ಪರೀಕ್ಷೆ ಮಾಡಬೇಕು ಅಂತಿದ್ರೆ ಏನಕ್ಕೂ ಬೇಕಿದ್ರು ನೋಡಿ. ಒಬ್ಬೊಬ್ಬ ದೊಡ್ಡವರ ಮಾತು ಅಂದರೆ ಬುರುಡೆ ಅಲ್ಲ, ಇವತ್ತಿನ ಬುರುಡೆಯ ಕಥೆ ಅಲ್ಲ. ಸಾಕಷ್ಟು ಪರಿಣಾಮಕಾರಿಯಾಗಿ ತಾವು ಸಾಧನೆ ಮಾಡಿ ಅದನ್ನು ನಾವೊಂದು ಹಣ ಇಟ್ಟರೆ ನಮಗೊಂದು ಗೊತ್ತಿರುತ್ತಲ್ಲ, ಇದು 100 ಕೋಟಿ ಇದೆ, ಇದು ನನ್ನ 3 ಜನಾಂಗಕ್ಕೆ ಸಾಕು ಅಂತ ಒಬ್ಬ ಅಪ್ಪ ಲೆಕ್ಕ ಮಾಡ್ತಾನೆ. ಇದು ನನ್ನ 3 ವಂಶಕ್ಕೆ ಸಾಕು, ಇನ್ನು ನನ್ನ 3 ಜನಾಂಗ ಕಾಯುತ್ತೆ. ನೀವು ಹಣ ಒಂದು ಕಾಯುತ್ತೆ ಅಂತ ನಂಬಿದಾಗ 3 ಜನಾಂಗದವರು ಹೇಗೆ ಉಪಯೋಗ ಮಾಡ್ತಾರೋ ಹಾಗೆ ಕಾಯುತ್ತೆ. ಒಬ್ಬ ಅಂತಃಸಂಪತ್ತು, ಒಬ್ಬ ಋಷಿಯದ್ದು, ಒಬ್ಬ ತಾಯಿಯದ್ದು, ಒಬ್ಬ ಸಾಧಕಿಯದ್ದು ಅಂತಃಸಂಪತ್ತು ಕಾಯುತ್ತೆ. ಅವಳು ಹೇಳಿದಷ್ಟು ಸಮಯ ಕಾಯುತ್ತೆ. ನಂಬಿಕೆ ಬೇಕು ಅಷ್ಟೇ. ನಂಬಿಕೆ ಇಲ್ಲದಿದ್ದರೆ ಇದೇನ್ರಿ ಬೆಂಕಿ ಪೆಟ್ಟಿಗೆ, ಇದು ಹತ್ತದೇ ಇಲ್ಲ, ನನಗೆ ಗೊತ್ತುಂಟು ಅಂತ ಹತ್ತದೇ ಇರುವ ಹಾಗೆಯೇ ಪ್ರಯತ್ನ ಪಟ್ಟು ಗೀಚಿದರೆ ನೀವು ಡಿಫೆಕ್ಟ್ ಮ್ಯಾಚಸ್ ಇಟ್ಕೊಂಡಿದ್ದೀರಿ. ಇಲ್ಲ, ಡಿಫೆಕ್ಟಿವ್ ಮ್ಯಾಚಸ್ನಲ್ಲಿ ನಿಮಗೆ ಬೇಕಾದ ಪ್ರಮಾಣದಲ್ಲಿ ಅದನ್ನು ಎಲ್ಲಿ ಗೀರಬೇಕೋ ಅಲ್ಲಿ ಗೀರ್ತಿಲ್ಲ, ಅಷ್ಟೇ, ಸಿಂಪಲ್. ಈ ಥರ ಒಬ್ಬ ತಾಯಿ ತಾನು ಭಗವಂತನ ಹೆಂಡತಿಯ ಹಾಗೆ ಕೆಲವೊಮ್ಮೆ ಲೋಕ ಕಲ್ಯಾಣ ಮಾಡಬೇಕಾದ್ರೆ ದೇವಿಯ ಅವತಾರ ಮಾಡಿ 9 ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ರಕ್ಷಿಸಿದ್ದಾಳೆ, ಮುಂದೆಯೂ ರಕ್ಷಿಸ್ತಾಳೆ ಅನ್ನುವ ನಂಬಿಕೆಗೆ ನಾವು ಪ್ರತಿ ವರ್ಷ ನವರಾತ್ರಿ ಮಾಡೋದು. ವೆರಿ ಇಂಟ್ರೆಸ್ಟಿಂಗ್ಲಿ ನಮ್ಮಲ್ಲಿ ಪಿತೃಪಕ್ಷ ಮುಗಿದು ಕೂಡಲೇ ನವರಾತ್ರಿ. ಅಪ್ಪನ ಪೂಜೆ ಮಾತ್ರ ಅಲ್ಲ, ಅಮ್ಮನನ್ನು ಪೂಜಿಸಿ ಅಂತ ಹೇಳಿದ ಮಹಾಪರಂಪರೆ ನಮ್ಮದು ಮಾತ್ರ. ತಾಯಿಗೆ ಈಕ್ವಲ್. ಹಾಗಾಗಿ ಅಮ್ಮ ಇಲ್ಲದೆ ಅಪ್ಪ ಇಲ್ಲ, ಅಪ್ಪ ಇಲ್ಲದೆ ಅಮ್ಮ ಇಲ್ಲ. ಇಬ್ಬರು ಒಟ್ಟಿಗೆ ಇದ್ದಾಗ ಕೆಲಸ. ಅಪ್ಪ ಏನೂ ಮಾಡಲಿಲ್ಲ ಅಂದರೆ ಅಮ್ಮ ಏನೋ ಮಾಡ್ತಿದ್ದಾಳಲ್ಲ, ಅದರ ಹಿಂದೆ ಇದ್ದಾನೆ ಅಂತ ಅರ್ಥ. ಅಮ್ಮ ಏನೋ ಮಾಡ್ತಿದ್ದಾಳೆ ಅಂದರೆ ಅಪ್ಪನ ಬೆಂಬಲದ ಜೊತೆಗೆ ಅಮ್ಮ ಮಾಡ್ತಾಳೆ. ಅಪ್ಪ ಯಾವುದನ್ನು ಕೊನೆಗೆ ಮುಕ್ತಾಯ ಮಾಡಿದ ಅಂದರೆ ಅದು ಮುಕ್ತಾಯದ ಕ್ರೆಡಿಟ್ ಅವನೊಬ್ಬನದಲ್ಲ, ಅದರ ಹಿಂದೆ ಅವಳ ಪರಿಶ್ರಮ ಇದೆ ಅಂತ ಅರ್ಥ. ಇದೆಲ್ಲದರ ಕಾಂಬಿನೇಷನ್ ನವರಾತ್ರಿ. ತಾಯಿ ಅನ್ನುವುದು ಎಷ್ಟು ಕಾರುಣ್ಯಮಯಿ, ಪ್ರೀತಿಯಿಂದ ಸಲಹಬೇಕೋ ಅಷ್ಟೇ ಕಠೋರವಾಗಿ ಹೊಡೆದು ಬಡಿದು ತಿದ್ದಿ ತೀಡಿ ಕಲಿಸಬೇಕು. ಇಲ್ಲದಿದ್ದರೆ ಮಕ್ಕಳು ನಾಶವಾಗ್ತಾರೆ. ಈಗಿನ ಕಾಲದ ಒಂದೊಂದೇ ಹೆತ್ತ ಮಕ್ಕಳ ಅವಸ್ಥೆಯಲ್ಲಿ ಪ್ರತಿ ತಾಯಿ ಒಂದು ಪನಿಷ್ಮೆಂಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರಲ್ಲ, ಯಾವ ಒಳಿತಿನ ಲಕ್ಷಣ ಅದರಲ್ಲಿಲ್ಲ. ಪನಿಷ್ಮೆಂಟ್ ಬೇಕು. ಬಹಳ ಸರಳ ಉದಾಹರಣೆ, ಒಂದು ಕಲ್ಲನ್ನು ಹೊಡೆಯದೇ ಇದ್ದರೆ ಹೇಗೆ ಮೂರ್ತಿ ಆಗೋದು? ಹೊಡಿಬಾರ್ದಪ್ಪ, ಕಲ್ಲು ಹೇಗಿದೆ ಹಾಗೇ ಪೂಜೆ ಮಾಡೋಣ, ಮಾಡಿ, ಅದು ಮೂರ್ತಿ ಆಗೋದಿಲ್ಲ. ನಿಮಗೇನು ಬೇಕೋ ಅದು ಕಾಣೋದಿಲ್ಲ, ಒಂದು ಕಲ್ಲು ಕಾಣ್ತದೆ. ನಿಮ್ಮ ಮಗು ಕಲ್ಲು ಆಗಬೇಕೋ, ನಿಮ್ಮ ಮಗು ಒಂದು ಸುಂದರವಾದ ಮೂರ್ತಿ ಆಗಬೇಕೋ, ನಿಮ್ಮ ಮಗು ಬರೇ ಕಲ್ಲಾಗಿ ಕಾಲಡಿಯ ಪಾದದ ಮೆಟ್ಟಿಲಾಗಬೇಕೋ, ಒಳ್ಳೆ ಕೆತ್ತಿದ ಮೂರ್ತಿಯಾಗಿ ಪೂಜೆಗೆ ಒಳಗಾಗಬೇಕೋ, ಪ್ರತಿ ತಾಯಿ ನಿರ್ಣಯ ಮಾಡಬೇಕು. ಅಂಥ ತಾಯಿಗೆ ನವರಾತ್ರಿಯ ನವದುರ್ಗೆಯರು ಕೊಡುವ ಸಂದೇಶ, ನಿಮ್ಮ ಮಕ್ಕಳು ಕೆಟ್ಟವರಾದರೆ ಕ್ರೂರರಾಗಿ ದಂಡಿಸಿ ಕೊಲ್ಲುವುದಕ್ಕೂ ಹೇಸಬೇಡಿ. ನಾಶವಾದರೆ ಒಳಿತಿಗಾಗಿ ನಾಶ, ಕೆಡುಕು ನಾಶವಾಗಲಿಕ್ಕೇ ಬೇಕು. ಒಳಿತು ಉಳಿಯಬೇಕಾದರೆ ಕೆಡುಕನ್ನು ಸರ್ವನಾಶವಾಡುವ ಪಣ ತೊಡಬೇಕು. ಅಂಥದ್ದೊಂದು ಪಣವನ್ನು ಪ್ರತಿಯೊಬ್ಬ ತಾಯಿ, ಪ್ರತಿ ತಂದೆಯ ಒಳಗಿರುವ ತಾಯಿ ಒಂದು ಪ್ರತಿಜ್ಞೆ ಮಾಡಲಿ ಅಂತ ನಾನು ಹಾರೈಸ್ತಾ, ಈ ದೇವಿಯ ಅನುಗ್ರಹದಿಂದ
ನಾನು ನುಡಿದ ಮಾತುಗಳಲ್ಲಿ ಆ ತಾಯಿಗೆ ಏನಾದರೂ ಅಪಚಾರವಾಗಿದ್ದರೆ ಆ ಅಪಚಾರದ ಮಾತುಗಳೆಲ್ಲ ನನ್ನ ದುರಹಂಕಾರದ ಪ್ರತಿಫಲ ಅಂತ ನೀವು ಭಾವಿಸಬೇಕು ಮತ್ತು ನನ್ನನ್ನು ಕ್ಷಮಿಸಬೇಕು ಅಂತ ನಾನು ಆ ತಾಯಿಯನ್ನು ನಿಮ್ಮನ್ನು ಕೇಳ್ಕೊಳ್ತೀನಿ. ಒಳಿತು ಸಂಭವಿಸಿದ್ದರೆ, ಒಳಿತಿಗಾಗಿ ನಾವು ನಡೆಯುವುದಕ್ಕೆ ಇದು ಕಾರಣವಾದರೆ ಆ ಎಲ್ಲ ಮಾತುಗಳನ್ನು ನಾನು ನಿಮಗೂ ಆ ತಾಯಿಯ ಪಾದಕ್ಕೂ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.